ನೂರಾರು ತೇರು ಹರೆಯುವ ದಿವಸ, ನೂರಾರು ತೇರು ಹರೆಯುವ ದಿವಸ, ಮಂಕಾಗಿ ನಿಂತಿರೇಕೆ, ಮಂಕಾಗಿ ನಿಂತಿರೇಕೆ. ಮಣ್ಣಲ್ಲಿ ಅರಳಿ ಮುಗಿಲಲ್ಲಿ ಮಿನುಗಿ ಬೆಳಕಾಗಿ ಬರುವ ಜನರೇ, ಮಣ್ಣಲ್ಲಿ ಅರಳಿ ಮುಗಿಲಲ್ಲಿ ಮಿನುಗಿ ಬೆಳಕಾಗಿ ಬರುವ ಜನರೇ. ನೂರಾರು ತೇರು ಹರೆಯುವ ದಿವಸ, ನೂರಾರು ತೇರು ಹರೆಯುವ ದಿವಸ, ಮಂಕಾಗಿ ನಿಂತಿರೇಕೆ, ಮಂಕಾಗಿ ನಿಂತಿರೇಕೆ, ಮಂಕಾಗಿ ನಿಂತಿರೇಕೆ, ಮಂಕಾಗಿ ನಿಂತಿರೇಕೆ. ಈ ನೆಲದ ತುಂಬ ನಗೆ ಹೊನಲು ಹರಸಿ ಪೈರು ಪಲ್ಲಕ್ಕಿ ತರುವ ಜನರೇ, ಈ ನೆಲದ ತುಂಬ ನಗೆ ಹೊನಲು ಹರಸಿ ಪೈರು ಪಲ್ಲಕ್ಕಿ ತರುವ ಜನರೇ. ಧರೆ ಹತ್ತಿ ಉರಿದು ಒಣ ಭೂಮಿ ಸುರಿದು, ಧರೆ ಹತ್ತಿ ಉರಿದು ಒಣ ಭೂಮಿ ಸುರಿದು, ಜಲಬತ್ತು ಹೋದುದೇಕೆ, ಜಲಬತ್ತು ಹೋದುದೇಕೆ, ಜಲಬತ್ತು ಹೋದುದೇಕೆ, ಜಲಬತ್ತು ಹೋದುದೇಕೆ. ಮಣ್ಣಲ್ಲಿ ಅರಳಿ ಮುಗಿಲಲ್ಲಿ ಮಿನುಗಿ ಬೆಳಕಾಗಿ ಬರುವ ಜನರೇ. ಇವ ನಮ್ಮ ಅಣ್ಣ, ಅವ ನಮ್ಮ ತಮ್ಮ, ಜಗವೆಲ್ಲ ಬಂದು ಬಳಗ. ಇವ ನಮ್ಮ ಅಣ್ಣ, ಅವ ನಮ್ಮ ತಮ್ಮ, ಜಗವೆಲ್ಲ ಬಂದು ಬಳಗ. ಅಂತರಂಗದ ಈ ಹಂಬಲವು, ಅಂತರಂಗದ ಈ ಹಂಬಲವು, ಮೈದಾಡಲಾರದೇನು, 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 ಮೈದಾಡಲಾರದೇನು. ಮಣ್ಣಲ್ಲಿ ಅರಳಿ ಮುಗಿಲಲ್ಲಿ ಮಿನುಗಿ ಬೆಳಕಾಗಿ ಬರುವ ಜನರೇ. ಬಂದವಗೆ ನಲಿವು, ಹಸಿದವಗೆ ಅನ್ನ, ಹಸಿ ಉಳಿದ ತೇರಿಗೆ ಸೂರು. ಬಂದವಗೆ ನಲಿವು, ಹಸಿದವಗೆ ಅನ್ನ, ಹೊಸ ಉಳಿದ ತೆರೆಗೆ ಸೂರು. ಬಿತ್ತುವ ಮುಖದಲ್ಲಿ ಕಂಬನಿಯ ತೊಳೆದು, ಬಿತ್ತುವ ಮುಖದಲ್ಲಿ ಕಂಬನಿಯ ತೊಳೆದು, ಕೈ ಎತ್ತಿ ಬರಲು ನೀವು, ಕೈ ಎತ್ತಿ ಬರಲು ನೀವು, ಕೈ ಎತ್ತಿ ಬರಲು ನೀವು, ಕೈ ಎತ್ತಿ ಬರಲು ನೀವು. ಮಣ್ಣಲ್ಲಿ ಅರಳಿ ಮುಗಿಲಲ್ಲಿ ಮಿನುಗಿ ಬೆಳಕಾಗಿ ಬರುವ ಜನರೇ, ಮಣ್ಣಲ್ಲಿ ಅರಳಿ ಮುಗಿಲಲ್ಲಿ ಮಿನುಗಿ ಬೆಳಕಾಗಿ ಬರುವ ಜನರೇ. ನೂರಾರು ತೇರು ಹರೆಯುವ ದಿವಸ, ನೂರಾರು ತೇರು ಹರೆಯುವ ದಿವಸ, ಮಂಕಾಗಿ ನಿಂತಿರೇಕೆ, ಮಂಕಾಗಿ ನಿಂತಿರೇಕೆ, ಮಂಕಾಗಿ ನಿಂತಿರೇಕೆ, ಮಂಕಾಗಿ ನಿಂತಿರೇಕೆ, ಮಂಕಾಗಿ ನಿಂತಿರೇಕೆ, ಮಂಕಾಗಿ ನಿಂತಿರೇಕೆ. ಕ್ರಾಂತಿಗೀತೆಯನ್ನು ಹಾಡಿದ ಶ್ರೀ ಸಿದ್ಧಾರ್ಥ್ ಚಿಮ್ಮೈದಲಾಯ್ ಸರ್ ಅವರಿಗೂ ಅವರ ಸಂಗಡಿಗರಿಗೂ ಧನ್ಯವಾದಗಳು. ಇದೀಗ ಸ್ವಾಗತ ಭಾಷಣ. ವೇದಿಕೆ ಮೇಲಿರುವ ಗಣ್ಯರಿಗೂ ತಮಗೆಲ್ಲರಿಗೂ ಸ್ವಾಗತ ಕೋರಲಿದ್ದಾರೆ ಡಾಕ್ಟರ್ NB ಕಟ್ಟಿ ಸರ್ ಅವರು.
ಎಲ್ರಿಗೂ ನಮಸ್ಕಾರ. ಕೌದಿ ಪ್ರಕಾಶನ ಬೆಂಗಳೂರು ಹಾಗೂ ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಇವುಗಳ ಸಹಯೋಗದಲ್ಲಿ ಡಾಕ್ಟರ್ ಪಿ ನಂದಕುಮಾರ್ ಅವರು ರಚಿಸಿರುವಂಥ ಕಾಲದ ಕಟ್ಟಳೆ ಮೀರಿ ವಿಮರ್ಶೆ ಕೃತಿ ಅವರ ಈ ಎರಡನೇ ಒಂದು ಕೃತಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಮತ್ತು ಈ ದಲಿತ ವರ್ಗದ ಹಿರಿಯ ನಾಯಕರು, ಹೋರಾಟಗಾರರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ಆಗಿರುವಂಥ DG ಸಾಗರ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಕೌದಿ ಪ್ರಕಾಶನ ಮತ್ತು ಅಧ್ಯಯನ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು, ಹಿರಿಯ ಪ್ರಾಧ್ಯಾಪಕರು, ಜಾನಪದ ವಿದ್ವಾಂಸರು, ಹಾಗೆ ಕಲಾನಿಕಾಯದ ಡೀನರು ಆಗಿರುವಂಥ ನಮ್ಮ ಮಾರ್ಗದರ್ಶಕರು, ಗುರುಗಳು ಆಗಿರುವ ಪ್ರೊಫೆಸರ್ SD ಪೋತೆ ಸರ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ಈ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದಲ್ಲಿ ಕಾಲದ ಕಟ್ಟಳೆ ಮೀರಿ ಕೃತಿಯನ್ನು ಪರಿಚಯ ಮಾಡಲಿಕ್ಕೆ ಬಂದಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಸ್ನೇಹಿತ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿಯವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಇದರ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಅಮೃತರಾವ್ ಹಿರೇಮನಿಯವರು, ನಿವೃತ್ತ ನೌಕರರು, ಆರೋಗ್ಯ ಇಲಾಖೆ ಕಲಬುರಗಿ, ಇವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಮತ್ತು ಕಾಲದ ಕಟ್ಟಳೆ ಮೀರಿ ಕೃತಿಯ ಲೇಖಕರಾದ ಡಾಕ್ಟರ್ P ನಂದಕುಮಾರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಒಂದು ಸಮಾರಂಭದಲ್ಲಿ ಕೌದಿ ಪ್ರಕಾಶನದ ಡಾಕ್ಟರ್ ಮಮತಾ KS ಅವರು ಉಪಸ್ಥಿತರಿರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಸುಳ್ಳ ಸರ್ ಅವರೇ, ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ವಿಕ್ರಮ್ ವಿಸಾಜ್ ಸರ್ ಅವರೇ, ನಾಗಳ ಸರ್ ಅವರೇ, ಸುಜಾ ಸರ್ ಅವರೇ, ಹಾಗೂ ನಮ್ಮ ಕಿರಣ್ ಗಾಜನೂರ್ ಸರ್ ಅವರೇ, ಹಾಗೆಯೇ ಈ ಪತ್ರಕರ್ತರಾದಂಥ ಶಿವರಂಜನ್ ಸತ್ಯಂಪೇಟೆ ಸರ್ ಅವರೇ, ಹಾಗೂ ದಲಿತ ಸಂಘಟನಾ ಸಮಿತಿಯ ಕಾರ್ಯಕರ್ತರು, ಸಂಘಟಕರು, ಸದಸ್ಯರು ತಾವೆಲ್ಲರೂ ಬಂದಿದ್ದೀರಿ. ಮತ್ತು ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ನಮ್ಮ ಕಲಾ ನಿಕಾಯದ ಎಲ್ಲ ವಿಭಾಗಗಳ ಉಪನ್ಯಾಸಕ ಬಂಧುಗಳು ಬಂದಿದ್ದೀರಿ ಮತ್ತು ಎಲ್ಲ ವಿಭಾಗಗಳ ವಿದ್ಯಾರ್ಥಿ ಬಂಧುಗಳು, ಸಂಶೋಧನಾ ವಿದ್ಯಾರ್ಥಿಗಳು ಬಂದಿದ್ದೀರಿ. ಹಾಗೆಯೇ ನಗರದಿಂದ ಅನೇಕ ಜನ ಹಿರಿಯರು ಆಗಮಿಸಿದಿರಿ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ನಂದಪ್ಪ ಅವರು ರಚಿಸಿರುವಂಥ ಎರಡನೇ ಕೃತಿ ಕಾಲದ ಕಟ್ಟಳೆ ಮೀರಿ ಎಂದು ಲೋಕಾರ್ಪಣೆ ಆಗುವ ಪ್ರಯುಕ್ತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಕೋರಿದ ಡಾಕ್ಟರ್ NB ಕಟ್ಟಿ ಸರ್ ಅವರಿಗೆ ಧನ್ಯವಾದಗಳು. ತಮಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಅತಿಥಿಗಳಿಗೆ ಗೌರವ ಸಮರ್ಪಣೆ. ಮೊದಲಿಗೆ P ನಂದಕುಮಾರ್ ಅವರು ರಚಿಸಿದ ಕಾಲದ ಕಟ್ಟಳೆ ಮೀರಿ ಕೃತಿಯನ್ನು ಲೋಕಾರ್ಪಣೆಗೊಳಿಸಲು ಆಗಮಿಸಿರುವಂತಹ ನಾಡಿನ ಹಿರಿಯ ಹೋರಾಟಗಾರರು ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ಆಗಿರುವಂತಹ ಡಾಕ್ಟರ್ DG ಸಾಗರ್ ಸರ್ ಅವರಿಗೆ, ಡಾಕ್ಟರ್ ಕೃತಿಯ ಕುರಿತು ಮಾತನಾಡಲಿರುವ ಡಾಕ್ಟರ್ BR ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಬರಹಗಾರರು ಆಗಿರುವ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿ ಸರ್ ಅವರಿಗೆ ಡಾಕ್ಟರ್ ಶಿವಶರಣಪ್ಪ ಕೊಡ್ಲಿ ಸರ್ ಅವರಿಂದ ಗೌರವ ಸಮರ್ಪಣೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಆರೋಗ್ಯ ಇಲಾಖೆ ನಿವೃತ್ತ ನೌಕರರಾದಂತಹ ಶ್ರೀ ಅಮೃತರಾವ್ ಹಿರೇಮನಿ ಸರ್ ಅವರಿಗೆ ಡಾಕ್ಟರ್ ಸುನೀತಾ ಮೂಲ್ಗೆ ಮೇಡಮ್ ಅವರಿಂದ ಗೌರವ ಸಮರ್ಪಣೆ. ಕಾಲದ ಕಟ್ಟಳೆ ಮೀರಿ ಕೃತಿಯ ಲೇಖಕರಾದ ಡಾಕ್ಟರ್ P ನಂದಕುಮಾರ್ ಅವರಿಗೆ MA 4th ಸೆಮ್ನ ವಿದ್ಯಾರ್ಥಿ ರಾಹುಲ್ ಅವರಿಂದ ಗೌರವ ಸಮರ್ಪಣೆ.
ಎಲ್ಲರಿಗೂ ಧನ್ಯವಾದಗಳು. ಇದೀಗ ಇನ್ನೊಂದು ಕ್ರಾಂತಿ ಗೀತೆ ಸಂಗೀತ ವಿಭಾಗದ ಅತಿಥಿ ಉಪನ್ಯಾಸಕರಾದ ಶ್ರೀ ಸಿದ್ಧಾರ್ಥ್ ಚಿಮ್ಮಲಾಯಿದಾಯಿ ಸರ್ ಅವರಿಂದ. ಇನ್ನೊಂದು ಸಿದ್ಲಿಂಗ್ ಅವರ ಹಾಡು ತಮ್ಮಲ್ಲಿ ನಂದಕುಮಾರ್ ಸರ್ ಅವರು ಗುಡಿಸಿಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ ಈ ಹಾಡು ಹಾಡಬೇಕು ಅಂತ ಹೇಳ್ತಾರೆ. ಅದು ಸುಮಾರು ದಿನಗಳ ನಂತರ ಹಾಡ್ತಾ ಇದ್ದೀನಿ. ಗುಡಿಸಿಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ, ಕತ್ತಲೆಯಲ್ಲಿ ಕಾಣುವ ಬೆಳಕು ಬಂಡಾಯದ ಕವನ, ಬಂಡಾಯದ ಈ ಕವನ. ಗುಡಿಸಿಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ, ಗುಡಿಸಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ, ಕತ್ತಲೆಯಲ್ಲಿ ಕಾಣುವ ಬೆಳಕು ಬಂಡಾಯದ ಕವನ, ಬಂಡಾಯದ ಈ ಕವನ, ಬಂಡಾಯದ ಈ ಕವನ. ಬದುಕು ಪ್ರೀತಿಸುವ ಬಡವರ ಮಗಳು ನಿರಾಭರಣ ಕವನ, ಬದುಕು ಪ್ರೀತಿಸುವ ಬಡವರ ಮಗಳು ನಿರಾಭರಣ ಕವನ, ಜನಗಳು ತಿನ್ನುವ ಅನ್ನದಗಳು ಜೀವ ನನ್ನ ಕವನ, ಜನಗಳು ತಿನ್ನುವ ಅನ್ನದಗಳು ಜೀವ ನನ್ನ ಕವನ. ಚಿಮ್ಮಿ ಹರಿಯುವ ರಕ್ತದ ಕೋಡಿ ಕೆಂಪು ಕಡಲು ಕವನ, ಚಿಮ್ಮಿ ಹರಿಯುವ ರಕ್ತದ ಕೋಡಿ ಕೆಂಪು ಕಡಲ ಕವನ, ಹಣ್ಣು ತುಳುಕಿಸಿದ ಕಣ್ಣೀರಿನ ಹನಿ ನನ್ನ ಪುಟ್ಟ ಕವನ, ಹೆಣ್ಣು ತುಳುಕಿಸಿದ ಕಣ್ಣೀರಿನ ಹನಿ ನನ್ನ ಪುಟ್ಟ ಕವನ, ನನ್ನ ಪುಟ್ಟ ಕವನ. ಗುಡಿಸಿಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ, ಬದುಕು ಪ್ರೀತಿಸುವ ಬಡವರ ಮಗಳು ನಿರಾಭರಣ ಕವನ, ಬದುಕು ಪ್ರೀತಿಸುವ ಬಡವರ ಮಗಳು ನಿರಾಭರಣ ಕವನ, ಜನಗಳ ತಿನ್ನುವ ಅನ್ನದಗಳು ನನ್ನ ಪುಟ್ಟ ಕವನ, ಜನಗಳು ತಿನ್ನುವ ಅನ್ನದಗಳು ಜೀವ ನನ್ನ ಕವನ. ಚಿಮ್ಮಿ ಹರಿಯುವ ರಕ್ತದ ಕೋಡಿ ಕೆಂಪು ಕಡಲು ಕವನ, ಚಿಮ್ಮಿ ಹರಿಯುವ ರಕ್ತದ ಕೋಡಿ ಕೆಂಪು ಕಡಲು ಕವನ, ಹೆಣ್ಣು ತುಳುಕಿಸಿದ ಕಣ್ಣೀರಿನ ನನ್ನ ಪುಟ್ಟ ಕವನ, ನನ್ನ ಪುಟ್ಟ ಕವನ. ಗುಡಿಸಿಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ, ಕಾಡಿನ ನಡುವೆ ಕೆಂಗಟ್ಟವರಿಗೆ ಕಂಡ ದಾರಿ ಕವನ, ಕಾಡಿನ ನಡುವೆ ಕೆಂಗಟ್ಟವರಿಗೆ ಕಂಡ ದಾರಿ ಕವನ, ನಡುರಾತ್ರಿಯಲ್ಲಿ ನಡಗುವ ಜನತೆಗೆ ಧೈರ್ಯ ಕೊಡುವ ಕವನ, ನಡುರಾತ್ರಿಯಲ್ಲಿ ನಡಗುವ ಜನತೆಗೆ ಧೈರ್ಯ ಕೊಡುವ ಕವನ, ಮರಳುಗಾಡಿನಲ್ಲಿ ಬೀಸುತ್ತಿರುವ ಬಿರುಗಾಳಿ ನನ್ನ ಕವನ, ಮರಳುಗಾಡಿನಲ್ಲಿ ಬೀಸುತ್ತಿರುವ ಬಿರುಗಾಳಿ ನನ್ನ ಕವನ, ಅರಮನೆಯಲ್ಲಿ ಉರುಳುತ್ತಿರುವ ನನ್ನ ಸಾವು ಕವನ, ಅರಮನೆಯಲ್ಲಿ ಉರುಳುತ್ತಿರುವ ನನ್ನ ಸಾವು ಕವನ, ನನ್ನ ಸಾವು ಕವನ. ಗುಡಿಸಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ, ಕುರಿಗಳು ಕಾಯುವ ಕುರುಬನ ಕೂಗು
ಜನರ ಮಾತು ಕವನ, ಕುರಿಗಳು ಕಾಯುವ ಕುರುಬನ ಕೂಗು ಜನರ ಮಾತು ಕವನ. ಸೋತ ರಟ್ಟೆಗಳ ಹೂತು ಕಾಲುಗಳ ಬೆವರು ಹಸಿರು ಕವನ. ಸೋತ ರಟ್ಟೆಗಳ ಹೂತ ಕಾಲುಗಳ ಬೆವರು ಹಸಿರು ಕವನ. ನನ್ನ ಜನರೊಡನೆ ನಾನು ಮಾತಾಡಿ ನನ್ನ ಕಂಡ ಕವನ. ನನ್ನ ಜನರೊಡನೆ ಮಾತಾಡಿದ ಮತ್ತು ನಾನು ಬರೆದ ಕವನ. ನನ್ನ ಜನರ ನಾ ನೋಡಿದ ರೀತಿ ನನ್ನ ಪುಟ್ಟ ಕವನ. ನನ್ನ ಜನರ ನಾ ನೋಡಿದ ರೀತಿ ನನ್ನ ಪುಟ್ಟ ಕವನ. ನನ್ನ ಪುಟ್ಟ ಕವನ. ಗುಡಿಸಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ. ಗುಡಿಸಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ. ಕತ್ತಲೆಯಲ್ಲಿ ಕಾಣುವ ಬೆಳಕು ಬಂಡಾಯದ ಕವನ. ಕತ್ತಲೆಯಲ್ಲಿ ಕಾಣುವ ಬೆಳಕು ಬಂಡಾಯದ ಕವನ. ಬಂಡಾಯದ ಈ ಕವನ. ಬಂಡಾಯದ ಈ ಕವನ. ಬಂಡಾಯದ ಈ ಕವನ. ಕ್ರಾಂತಿಗೀತೆಯನ್ನು ಹಾಡಿದ ಶ್ರೀ ಸಿದ್ಧಾರ್ಥ ಚಿಮ್ಮಲೈರಾಯ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಯುವ ಬರಹಗಾರರಾದಂಥ ಡಾಕ್ಟರ್ ಪಿ ನಂದಕುಮಾರ್ ಅವರು ರಚಿಸಿದಂತಹ ಕಾಲದ ಕಟ್ಟಳೆ ಮೀರಿ ಎನ್ನುವ ವಿಮರ್ಶಾ ಕೃತಿಯ ಬಿಡುಗಡೆಯ ಸಂದರ್ಭ. ಕೃತಿಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ನಾಡಿನ ಹಿರಿಯ ಹೋರಾಟಗಾರರು ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ಆದಂತಹ ಡಾಕ್ಟರ್ ಡಿ ಜಿ ಸಾಗರ್ ಸರ್ ಅವರು ಕೃತಿಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ವೇದಿಕೆಯ ಮೇಲಿರುವ ಗಣ್ಯರು ಲೋಕಾರ್ಪಣೆಗೆ ಕೈ ಜೋಡಿಸಲಿದ್ದಾರೆ. ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಬಿಡುಗಡೆಗೊಳ್ಳುತ್ತಿರುವ ಪ್ರತಿಕಾರರಿಗೆ ಶುಭವನ್ನು ಕೋರೋಣ. ಕೃತಿಯನ್ನು ಲೋಕಾರ್ಪಣೆಗೊಳಿಸಿರುವ ಡಾಕ್ಟರ್ ಡಿ ಜಿ ಸಾಗರ್ ಸರ್ ಅವರಿಗೂ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇದೀಗ ಕೃತಿಯನ್ನು ಲೋಕಾರ್ಪಣೆಗೊಳಿಸಿರುವ ಹೋರಾಟಗಾರರಾದಂತಹ ಡಾಕ್ಟರ್ ಡಿ ಜಿ ಸಾಗರ್ ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಕೃತಿಯ ಕುರಿತು ನಮ್ಮೊಂದಿಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸುವುದು. ಆತ್ಮೀಯ ಬಂಧುಗಳೇ, ಕೌದಿ ಪ್ರಕಾಶನ ಹಾಗೂ ಕನ್ನಡ ಅಧ್ಯಯನ ಸಂಸ್ಥೆಯ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಡಾಕ್ಟರ್ ಪಿ ನಂದಕುಮಾರ್ ಅವರ ರಚಿಸಿರ್ತಕ್ಕಂಥ ಕಾಲಕಟ್ಟಳೆ ಮೀರಿ ಪುಸ್ತಕವನ್ನು ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಹಿರಿಯ ಪ್ರಾಧ್ಯಾಪಕರು ಮತ್ತು ಜಾನಪದ ವಿದ್ವಾಂಸರು ಮತ್ತು ಸ್ನೇಹಿತರಾಗಿರ್ತಕ್ಕಂಥ ಪ್ರೊಫೆಸರ್ ಎಚ್ ಟಿ ಪೋತಿಯವರೇ ಮತ್ತು ಕೃತಿ ಪರಿಚಯ ಮಾಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿ ಪ್ರಾಧ್ಯಾಪಕರು ಹಾಗೂ ಬರಹಗಾರರು ಡಾಕ್ಟರ್ ಅಂಬೇಡ್ಕರ್ ಪದವಿ ಕಾಲೇಜು ಕಲಬುರಗಿಯವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಅಮೃತ್ ಹಿರೇಮನಿಯವರೇ
ಆರೋಗ್ಯ ಇಲಾಖೆ ಕಲಬುರಗಿ ಮತ್ತು ಸ್ನೇಹಿತರು, ಲೇಖಕರು, ಯುವ ಬರಹಗಾರರಾಗಿರ್ತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಡಾಕ್ಟರ್ ಪಿ ನಂದಕುಮಾರ್ ಅವರೇ ಮತ್ತು ಮಾಧ್ಯಮ ಮಿತ್ರರೇ, ಸಿಂಡಿಕೇಟಿನ ಸದಸ್ಯರು ಮತ್ತು ಸಾಹಿತಿಗಳಾಗಿರ್ತಕ್ಕಂಥ SP ಸುಳ್ಳದವರೇ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿವೃತ್ತರಾಗಿರ್ತಕ್ಕಂಥ ಅಶೋಕ್ ಅಂಬುಲ್ಗಿ ಅವರೇ ಮತ್ತು ಇನ್ನುಳಿದ ಎಲ್ಲ ನನ್ನ ಸ್ನೇಹಿತರೇ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಮತ್ತು ಪ್ರೀತಿಯ ಪ್ರಾಧ್ಯಾಪಕರೇ, ಅಧ್ಯಾಪಕರೇ ಮತ್ತು ಎಲ್ಲ ಬಂಧುಗಳೇ, ಇವತ್ತಿನ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತಕ್ಕಂಥದ್ದು ನಾನು ಬಹಳ ಅಪರೂಪ, ಕಡಿಮೆ. ನಾನು ಹೋರಾಟಗಾರರಾಗಿ ಹೋರಾಟವನ್ನು ಮಾಡೋದರಲ್ಲಿ ಕರ್ನಾಟಕದಲ್ಲಿ ಕಳೆದ 45 ವರ್ಷಗಳಿಂದ ಈ ಒಂದು ಸಮಾಜದಲ್ಲಿ ಸಮಾಜ ಸೇವಕರಾಗಿ ಮತ್ತು ಶೋಷಿತ ಜನಾಂಗಗಳ ಮತ್ತು ಬಡವರ ಏಳಿಗೆಗಾಗಿ ನಾನು ಅತ್ಯಂತ ಜಾಗೃತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಅಂಥದ್ರಲ್ಲಿ ಒಂದು ಸಲ ಚಳವಳಿಗೆ ಧುಮುಕಿದ್ರೆ ಅಥವಾ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ತಲೆಗೆ ಹಚ್ಕೊಂಡ್ರೆ ಬಹುತೇಕವಾಗಿ ಯಾವ ಟೇಸ್ಟನ್ನು ಕೂಡ ನಮಗೆ ಬರೋದಿಲ್ಲ. ಅಂದರೆ ಹೋರಾಟದಲ್ಲಿ ತಣ್ಣೀರಾಗಿರ್ತಕ್ಕಂಥ ಅನೇಕ ಸಮಾಜದಲ್ಲಿ ಏರುಪೀಡುಗಳನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ, ನಮ್ಮ ಭಾರತ ಸಮಾಜ ವ್ಯವಸ್ಥೆ ಜಾತಿ ವ್ಯವಸ್ಥೆಯಿಂದ, ಅಸಮಾನತೆ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಅನೇಕರು ಕನಿಷ್ಠ ಪಕ್ಷ ಗೌರವದಿಂದ ಕೂಲಿ ಕೆಲಸ ಮಾಡ್ಕೊಂಡು ಬದುಕಲಿಕ್ಕೂ ಕೂಡ ಸಾಧ್ಯ ಆಗಲಾರ್ದಂಥ ಒಂದು ಪರಿಸ್ಥಿತಿಯನ್ನು ಬಹುತೇಕವಾಗಿ ವಿಶ್ವದ ಯಾವುದೇ ಒಂದು ಸ್ಥಳದಲ್ಲಿ ಕೂಡ ಇಷ್ಟೊಂದು ಶೋಷಣೆ ಆಗಿರತಕ್ಕಂಥ ಸಮಾಜನ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅಂಥ ಒಂದು ಸಮಾಜ ವ್ಯವಸ್ಥೆಯಲ್ಲಿ ಇವತ್ತು ಜಾಗೃತಿ ಅಂತಕ್ಕಂಥದ್ದು ಮತ್ತು ಅವರ ನೋವುಗಳನ್ನು ಒಂದು ಸಮಾಜಕ್ಕೆ ತಿಳಿಸ್ತಕ್ಕಂಥದ್ದು ಮತ್ತು ನೋವುಗಳನ್ನು ಹೋರಾಟದ ಮುಖಾಂತರ ಪ್ರತಿರೋಧ ಮಾಡೋದ್ರ ಮುಖಾಂತರ ನ್ಯಾಯವನ್ನು ಪಡಿತಕ್ಕಂಥದ್ದು, ಈ ಇಡೀ ಕಾಲಕಟ್ಟಳೆ ಮೀರಿ ಬರೆದಿರ್ತಕ್ಕಂಥ ಬಹುತೇಕ ಈ ಒಂದು ಪುಸ್ತಕದಲ್ಲಿ ಶೋಷಿತ ಜನಾಂಗಗಳ ಏಳಿಗೆಗಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಪ್ರತಿರೋಧ ವ್ಯಕ್ತಪಡಿಸ್ತಕ್ಕಂಥ ಮತ್ತು ಅವರ ಆತ್ಮದಲ್ಲಿ ಇದ್ದಿರ್ತಕ್ಕಂಥ ಹುದುಗಿರ್ತಕ್ಕಂಥ ಪ್ರತಿರೋಧವನ್ನು ಮತ್ತು ಸಾಮಾಜಿಕ ನ್ಯಾಯವನ್ನು ಪಡಿತಕ್ಕಂಥದ್ರಲ್ಲೇ ತಲ್ಲೀನರಾಗಿರ್ತಕ್ಕಂಥ ಅನೇಕ ಈ ರಾಜ್ಯದ ಮತ್ತು ಈ ಜಿಲ್ಲೆಯ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ದಲಿತ ಚಳವಳಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರ ಅನುಭವಗಳ ಮತ್ತು ಅವರ ಭಾವನೆಗಳನ್ನು ಇದರಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು ಬಹಳ ನಿಚ್ಚಳವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಮಾಜದಲ್ಲಿ ನಮಗೆ ಜಾಗೃತ ಅಂದರೆ ಎಲ್ಲಿವರೆಗೂ ಜಾಗೃತ ಅಂತಕ್ಕಂಥದ್ದು, ನಮ್ಮ ಮೇಲೆ ನಡೀತಕ್ಕಂಥ ದೌರ್ಜನ್ಯವನ್ನು, ದಬ್ಬಾಳಿಕೆಯನ್ನು, ಅನ್ಯಾಯವನ್ನು ಕೊನೆಗೊಳ್ಳೋರಿಗೂ ಕೂಡ ಜಾಗೃತ ಆಗಬೇಕು. ಅದು ನಿಲ್ಲವರಿಗೂ ಕೂಡ ಜಾಗೃತ ಆಗಬೇಕು. ಅದು ನಿಲ್ಲವರಿಗೂ ಕೂಡ ನಾವು ಹೋರಾಟ ಮಾಡಿ ಸನ್ನದ್ಧರನ್ನು ಆಗಬೇಕು. ನಾನು ಈ ಸಮಾಜದಲ್ಲಿ ಕಲಿತಿರ್ತಕ್ಕಂಥ ವಿಚಾರಗಳು ಈ ಒಂದು ಅನುಭವದಿಂದ. ಹಾಗಾಗಿ ಸಮಾಜದಲ್ಲಿ ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಒಂದು ಜಾತಿ ವ್ಯವಸ್ಥೆ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗ್ತಕ್ಕಂಥದ್ದು, ಎಲ್ಲವೂ ಕೂಡ ಒಂದು A to Z ಜಾತಿ ವ್ಯವಸ್ಥೆಯಿಂದ ಆಗ್ತಕ್ಕಂಥದ್ದು. ಹಾಗಾಗಿ ಜಾತಿ ಅಂತಕ್ಕಂಥದ್ದು ಬಹುತೇಕವಾಗಿ ಕಣ್ಣಿಗೆ ಕಾಣೋದಿಲ್ಲ, ಅದ್ರ ಗಾತ್ರ ಎಷ್ಟು ಗೊತ್ತಾಗೋದಿಲ್ಲ, ಅದ್ರ ನೆರಳು ಏನೂ ಗೊತ್ತಾಗೋದಿಲ್ಲ, ಅದ್ರ ರಿಸಲ್ಟ್ಸ್ ಮಾತ್ರ ಕರೆಕ್ಟಾಗಿ ಕೊಡ್ತದೆ.
ಯಾವ ಕಾನೂನು ವ್ಯಾಪ್ತಿಗೂ ಕೂಡ ಅದು ಸಿಗೋದಿಲ್ಲ, ಯಾವ ಕಾನೂನು ವ್ಯಾಪ್ತಿಗೆ ಸಿಗೋದಿಲ್ಲ ಅದು. ಆದರೆ ಮನಸ್ಸಿನ ವ್ಯವಹಾರದಲ್ಲಿ ಇದ್ದಿರತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಈ ರೀತಿಯಾಗಿ ತಂದಿಟ್ಟಿದೆ. ಬೇರೆ ಬೇರೆ ದೇಶದ ಒಂದು ಚರಿತ್ರೆ ಮತ್ತು ಸಮಾಜ ವ್ಯವಸ್ಥೆಯನ್ನು ನೋಡಿದ್ರೆ ಕಪ್ಪು ಬಿಳುಪರು ಇರ್ಬೋದು, ಶ್ರೀಮಂತ ಬಡವರು ಇರ್ಬೋದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಆದರೆ ಇಲ್ಲಿ ನಮ್ಮ ಹುಟ್ಟೆ, ಇಲ್ಲಿ ನಮ್ಮ ಪ್ರಬುದ್ಧತೆ, ನಮ್ಮ ಜಾತಿನೇ ಇಲ್ಲಿ ಪ್ರಬುದ್ಧತೆ, ನಮ್ಮ ಜಾತಿನೇ ಇಲ್ಲಿ ನಮ್ಮ ಎಲ್ಲನೂ ಕೂಡ ಅವಘಾಡಕ್ಕೆ ಮತ್ತು ನಮ್ಮನ್ನು ತಳಮಟ್ಟಕ್ಕೆ ಮೆಟ್ಟು ನಿಲ್ಲಲಿಕ್ಕೆ ಜಾತಿನೇ ಕಾರಣ ಅಂತಕ್ಕಂಥದ್ದು ಈ ಸಮಾಜದಲ್ಲಿ ಒಂದು ಸಂಘರ್ಷ ಇದೆ. ಯಾರಿಗೆ ಮೇಲ್ಜಾತಿ ಅಂತ ಹಣಿಪಟ್ಟಿ ಬಿದ್ದಿದ್ದಾವೋ ಅವರಿಗೆ ಲಾಭೇ ಲಾಭ, ಸಮಾಜದಲ್ಲಿ ಗೌರವೇ ಗೌರವ. ಅವರಿಗೆ ಎಲ್ಲ ಸಾಮಾಜಿಕ ಮತ್ತು ಎಲ್ಲ ಆರ್ಥಿಕ ಬಾಗಿಲುಗಳು ಓಪನ್ ಆಗಿರ್ತಾವೆ. ಯಾರಿಗೆ ಅನಿಷ್ಟ ಜಾತಿಗಳು ಅಂತ ಹೇಳಿ ಹಣಿಪಟ್ಟಿ ಬಿದ್ದಿದ್ದಾವೋ ಅವು ಎಲ್ಲರಿಗೂ ಕೂಡ ನಷ್ಟೇ ನಷ್ಟ. ಎಲ್ಲಿ ಸಾಮಾಜಿಕ ಮನ್ನಣೆ ಸಿಗೋದಿಲ್ಲ, ಎಲ್ಲಿ ಸಾಮಾಜಿಕವಾಗಿ ನ್ಯಾಯ ಸಿಗೋದಿಲ್ಲ, ಎಲ್ಲಿ ಆರ್ಥಿಕ ಮೂಲನ್ನು ಅವರಿಗೆ ಓಪನ್ ಆಗೋದಿಲ್ಲ. ಅವರ ಪ್ರಬುದ್ಧತೆಯನ್ನು, ಅವರ ಕೌಶಲ್ಯವನ್ನು ನಮ್ಮ ರಾಷ್ಟ್ರಕ್ಕೆ, ನಮ್ಮ ಸಮಾಜಕ್ಕೆ ಬಳಸ್ಕೊಳ್ಳಿಕ್ಕೆ ಯಾವ ಅಳತಿಮಾನ ಇಲ್ಲ, ಜಾತಿ ಅಳತಿಮಾನ. ಜಾತಿಯಿಂದ ಮಾತ್ರ ಅಳಿಬೋದೇ ಹೊರತು ಬೇರೆ ದೇಶದಲ್ಲಿ ಈ ರೀತಿ ಇಲ್ಲ. ಅವರ ಪ್ರಬುದ್ಧತೆಯನ್ನು, ಅವರ ಕೌಶಲ್ಯವನ್ನು ಸಮಾಜಕ್ಕೆ ಮತ್ತು ದೇಶಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೆ ಇಲ್ಲಿ ಆ ರೀತಿ ಕಾಣಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಾಣ್ತಕ್ಕಂಥದ್ದು ಬಹುತೇಕವಾಗಿ ನಮಗೆ ಜಾತಿನೇ ಪ್ರಬುದ್ಧತೆ, ಎಲ್ಲನೂ ಡಿಸೈಡ್ ಮಾಡ್ತಕ್ಕಂಥದ್ದು ಜಾತಿ. ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅದರ ಟೊಂಗೆ. ಜಾತಿ ಅಂತಕ್ಕಂಥದ್ದು ಎದೆಯಲ್ಲಿ ಇದ್ದಿರ್ತಕ್ಕಂಥ ಬೇರುಗಳು. ಆ ಬೇರುಗಳು ಮುಂದೆ ಟೊಂಗೆಯಾಗಿ ಬೆಳೆದಿರ್ತಕ್ಕಂಥದ್ದು ನಮ್ಗೆ ಕಾಣ್ತಕ್ಕಂಥದ್ದು. ಅಸ್ಪೃಶ್ಯತೆ ಅಂತಕ್ಕಂಥದ್ದು, ದೂರ ಸರಿ ಅಂತಕ್ಕಂಥದ್ದು, ಅದು ಅನ್ಟಚಬಲ್ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು, ಹೋಟೆಲಿಂದ ಹೊರಗಡೆ ಇರ್ತಕ್ಕಂಥದ್ದು, ಸಾರ್ವತ್ರಿಕವಾಗಿ ದೂರ ಇಡ್ತಕ್ಕಂಥದ್ದು, ಇದೆಲ್ಲ ಕಣ್ಣಿಗೆ ಕಾಣ್ತಕ್ಕಂಥದ್ದು, ಅದು ಕಾನೂನು ಹಿಡಿತಕ್ಕೆ ಸಿಗ್ತಕ್ಕಂಥದ್ದು. ಆದರೆ ಇದು ಮೂಲ ತಾಯಿ ಬೇರೆ ಇರ್ತಕ್ಕಂಥದ್ದು ಜಾತಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವರ ಎದೆದ ಆಳದಲ್ಲಿ ಇದ್ದಿರ್ತಕ್ಕಂಥದ್ದು. ಅದು ಕಿತ್ತು ಹಾಕ್ತಕ್ಕಂಥದ್ದು ಬಹಳ ತುಂಬ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ಸಮಾಜದಲ್ಲಿ ಸಂಘರ್ಷ ನಡೀತಕ್ಕಂಥದ್ದು, ಜಾತಿ ಇರಬಾರ್ದು ಅಂತ ಸಂಘರ್ಷ ಕೆಳಜಾತಿಗಳು ನಡೀತಾ ಇದ್ದಾರೆ. ಜಾತಿ ಮತ್ತು ಶೋಷಣೆ ಇರಬೇಕು ಅಂಥೇಳಿ ಮೇಲ್ಜಾತಿ ಹಣಿಪಟ್ಟಿ ಬಿದ್ದಿರ್ತಕ್ಕಂಥವ್ರು ಅದು ಗಟ್ಟಿಯಾಗಿ ಬೆಳೆಸ್ತಕ್ಕಂಥದ್ದು. ಜಾತಿನಿಂದೇ ಲಾಭ ಇರತಕ್ಕಂಥದ್ದು ಮೇಲ್ಜಾತಿ ಅಂತ ಹಣಿಪಟ್ಟಿ ಬಿದ್ದವರಿಗೆ, ಜಾತಿನಿಂದ ನಷ್ಟ ಆಗ್ತಕ್ಕಂಥದ್ದು ಕೆಳಜಾತಿ ಅಂತ ಹಣಿಪಟ್ಟಿ ಬಿದ್ದಿರ್ತಕ್ಕಂಥವರಿಗೆ. ಆ ರೀತಿಯಾಗಿ ಎಲ್ಲ ಸ್ತರಗಳಲ್ಲಿಯೂ ಎಲ್ಲನೂ ಕೂಡ ಇದು ಅಪ್ಪರ್ ಹ್ಯಾಂಡ್ ಆಗಿ ಬೆಳೀತಕ್ಕಂಥ ವ್ಯವಸ್ಥೆಯಲ್ಲಿ, ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಇದು ಬೆಳೆಸ್ತಕ್ಕಂಥದ್ದು ಮನುವಾದ ಶಕ್ತಿಗಳು ಅನ್ರಿಟನ್ ಆಗಿ ನಮ್ಮ ಸಂವಿಧಾನ ಜಾರಿಗೆ ಬಂದರೂ ಕೂಡ ಅದಕ್ಕೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಅದು ಹೆಮ್ಮರವಾಗಿ ಇವತ್ತು ಬೆಳೀತಾ ಇದೆ. ಇದು ವರ್ಣಾಶ್ರಮ ಪದ್ಧತಿಯನ್ನು ಇವತ್ತು ಹಿಂದೂ ಚಾತುರ್ಣ ಕುತಂತ್ರಿಕ ಒಳಗಾಗಿ ಒಡೆದ ದೀಪಗಳಾಗಿ ಸಣ್ಣ ಜಾತಿಗಳಾಗಿ ಬದುಕ್ತಕ್ಕಂಥದ್ದನ್ನು ಇವತ್ತು ಬಹುತೇಕವಾಗಿ ಅವರಿಗೆ ನಿಜವಾಗಿ ಗೌರವ ಸಿಗ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವನಿಗೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಗೌರವ ಇರಬೇಕು. ಅವರಿಗೆ ಆದಂಥ ಒಂದು ಕಲ್ಚರ್ ಅನ್ನೋದು, ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಪಾಲಿಸ್ತಕ್ಕಂಥದ್ದು ವಾತಾವರಣ ಇರಬೇಕು. ಅವು ಯಾವುವು ಕೂಡ ಇಲ್ಲಿ ಇಲ್ಲ. ಹಾಗಾಗಿ ಇವತ್ತು ನಾನು ಈ ಒಂದು 45 ವರ್ಷಗಳ ಸಮಾಜದಲ್ಲಿ ನಿರಂತರವಾಗಿ ಹೋರಾಟ ಮಾಡೋದ್ರ ಮುಖಾಂತರ ಈ ಅನುಭವವನ್ನು ನಾನು ಕಂಡುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾನು ವಿದ್ಯಾರ್ಥಿ, ಈ ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟು. ಹಾಗಾಗಿ ನಾನು ಮಿಡ್ಲ್ ಸ್ಕೂಲ್ ಹಿಡಿದ ಅಪ್ ಟು MA LLB ಕೂಡ ಗುಲ್ಬರ್ಗದಲ್ಲೇ ಅಭ್ಯಾಸ ಮಾಡಿರ್ತಕ್ಕಂಥವ್ರು. ಬಹುತೇಕವಾಗಿ ಎಲ್ಲ ವಿದ್ಯಾರ್ಥಿನಿಯನ್ನು ಹಾಸ್ಟೆಲ್ನಲ್ಲಿ ಇದ್ದು ನಾನು ಪಡೆದಿರ್ತಕ್ಕಂಥದ್ದು. ಹಾಗಾಗಿ
ಕರ್ನಾಟಕದಲ್ಲಿ ದಲಿತ ಚಳವಳಿ ಅಂತಕ್ಕಂಥದ್ದು ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದು ಇವತ್ತು ಬಹುತೇಕವಾಗಿ ನಮ್ಮ ಹೋರಾಟಕ್ಕೆ ನಡುಕಲಾರದಷ್ಟು ಸಿಗಲಾರದಷ್ಟು ಸಮಸ್ಯೆಗಳು ಇವತ್ತು ಸಮಾಜದಲ್ಲಿ ಉದ್ಭವವಾಗಿವೆ. ಅವಾಗೇ ಒಂದು ಮೇಲ್ಜಾತಿ ಸಮಾಜಕ್ಕೆ ಒಂದು ಶಿಂಪತ್ತಿ ಇತ್ತು. ಶಿಂಪತ್ತಿ ಅಂತಂದರೆ ಯಾರಿಗೂ ಕೂಡ ಸರ್ಕಾರ ಸೌಲಭ್ಯಗಳು ಗೊತ್ತಿರಲಿಲ್ಲ. 40 ವರ್ಷದಿಂದ ಯಾರಿಗೂ ಕೂಡ ಅಪರೂಪಕ್ಕೆ ಏನಾದರೂ ಮೀಸಲಾತಿ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಅಯ್ಯೋ ಪಾಪ ಅವ್ರದ್ದೇ ಕದ್ಕೋಬೇಕು ಸೌಲಭ್ಯಗಳು, ಅದು ಬೇಡ ಅಂತ ಹೇಳ್ತಾ ಇದ್ರು. ಇವತ್ತು ಹಗಲು ದರೋಡೆ, ಇವತ್ತು ವೀರಶೈವ ಜಂಗಮರು ಬೇಡ ಜಂಗಮ ಹೆಸರಿನ ಮೇಲೆ ಇವತ್ತು ಕೋಟಾ ಸರ್ಟಿಫಿಕೇಟ್ಗಳು ತಗೊಂಡು ಪರಿಶಿಷ್ಟ ಜಾತಿಗಳಿಗೆ ಇಟ್ಟಿರ್ತಕ್ಕಂಥದ್ದೇ ಕಬಳಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ನನ್ನ ದೇಶ ಅಂದ್ಕೊಳ್ಳಲಿಕ್ಕೆ ಅಥವಾ ನನ್ನ ಒಂದು ಜಮೀನು ಅಂದ್ಕೊಳ್ಳಲಿಕ್ಕೆ ಅಥವಾ ನನ್ನ ಒಂದು ಭೂಮಿ ಅಂತ ಅಂದ್ಕೊಳ್ಳಲಿಕ್ಕೆ ಬಹುತೇಕವಾಗಿ ಇವತ್ತು ಶೋಷಿತ ಜನಾಂಗದವ್ರ ಹತ್ತಿರ ಅದು ಕಡಿಮೆ ಆಗ್ತಾ ಇದೆ. ಈ ಒಂದು ದೇಶದ ವ್ಯವಸ್ಥೆನೇ ಕಾರಣ. ಈ ವ್ಯವಸ್ಥೆ ಬದಲಾವಣೆ ಆಗೋವರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಈ ವ್ಯವಸ್ಥೆ ಬದಲಾವಣೆ ಆಗೋದು ಬಹುತೇಕವಾಗಿ ಜಾತಿ ಅಂತಕ್ಕಂಥದ್ದು ಸುಟ್ಟರೂ ಕೂಡ ಮತ್ತೆ ಬೆಳೆದು ಬರ್ತಕ್ಕಂಥದ್ದು. ಅದಕ್ಕೆ ಸುಡಲಿಕ್ಕೆ ಬೆಂಕಿನೇ ಹುಟ್ಟಿಲ್ಲೇನೋ ಅಂತಕ್ಕಂಥದ್ದು. ಪ್ರಪಂಚದಲ್ಲಿ ಯಾವ ವಸ್ತು ಕೂಡ ಬೆಂಕಿಗೆ ಸುಟ್ಟು ಹೋಗ್ತಾವೆ, ಜಾತಿ ಮಾತ್ರ ಸುಟ್ಟು ಹೋಗೋದಿಲ್ಲ. ಅವರು ನಂಬಲ್ಲಿ ಸಾವಿರಾರು ಜಾತಿಗಳಲ್ಲಿ ಕುಣಿಗೇರಿಗಳನ್ನೇ ಬೇರೆ. ನಮ್ಮ ಬದುಕಿನಿಂದ ನಾವು ಸಾವೇವರೆಗೂ ಕೂಡ ಪ್ರತಿಯೊಂದು ಜಾತಿಗೂ ಕೂಡ ಕುಣಿಗೇರಿಗಳನ್ನು ಬೇರೆನೆ, ಅವರ ಸಪ್ರೇಟ್ ಐಡೆಂಟಿಟಿನೇ ಬೇರೆನೆ. ಇವು ಯಾವುವು ಕೂಡ ಅಳಿಸಲಿಕ್ಕಾಗೋದಿಲ್ಲ, ಎಲ್ಲ ಪುಸ್ತಕದಲ್ಲಿವೆ. ನಮ್ಮ ಬಗ್ಗೆ ಕಾನೂನುಗಳು ಕುಂಟಲ್ ಗಟ್ಟಲೆ ಇವೆ ಶೋಷಿತ ಜನಾಂಗಗಳ ಬಗ್ಗೆ. ಆದರೆ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥದ್ದು ಕಮಿಟ್ಮೆಂಟ್, ಒಂದು ಬದ್ಧತೆ ಇಲ್ಲಿವರೆಗೂ ಕೂಡ ಸರ್ಕಾರಕ್ಕೆ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು ಅಷ್ಟೊಂದು ಪ್ರಮಾಣದಲ್ಲಿ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ಇವತ್ತು ನಾವು ತಿಳ್ಕೊಬೇಕಾಗಿದೆ. ಹಾಗಾಗಿ ಇವತ್ತು ಸಂಘರ್ಷಮಯ ಜೀವನ ಅಂತಕ್ಕಂಥದ್ದು ಶೋಷಿತ ಜನಾಂಗಕ್ಕೆ ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಗುಲಾಮರಾಗಿ ಬದುಕೋದಕ್ಕಿಂತಲೂ ಅವರು ಒಂದು ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಇಟ್ಟುಕೊಂಡು ಅದು ಬದುಕ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ಅನುಭವದಿಂದ ಕೂಡ ಕಲ್ತಿರ್ತಕ್ಕಂಥದ್ದು. ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಸರಿ ಇರೋದಿಲ್ಲ. ಪ್ರಶ್ನೆ ಮಾಡಲಾರ್ದೆ ಅವ್ರು ಹೇಳ್ದಂಗೆ ಕೇಳಿದ್ರೆ ಸರಿ. ಹಾಗಾಗಿ ಇಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿ ಯಾವಾಗ ಬಂತೋ ಆವಾಗ ದಲಿತ ಚಳವಳಿ ಅಂತಕ್ಕಂಥದ್ದು ಬಹುತೇಕವಾಗಿ ಬ್ರಾಹ್ಮಣಶಾಹಿಯ ಒಂದು ಕುತಂತ್ರಗಳಿಂದ ಒಂದು ಚಳವಳಿಗೆ ಒಂದು ಸಂಚಕಾರ ಬಂತು ಅಥವಾ ಅದನ್ನು ಒಂದು ಡಿವೈಡ್ ಮಾಡಲಿಕ್ಕೆ ಸಹಾಯ ಆಯಿತು ಅಂತಕ್ಕಂಥದ್ದು ಕೂಡ ನನ್ನ ಅನುಭವಕ್ಕಂತ ಕೂಡ ಹೇಳ್ಬೋದು. ಅನೇಕ ಮೊದಲುಗಳು ಇವತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಚಳವಳಿಗಳಲ್ಲಿ ಇಂಡಿಯಾ ದೇಶದಲ್ಲೇ ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ಹಸಿವು ಮತ್ತು ಅಸ್ಪೃಶ್ಯತೆ ಇರಲಾರ್ದಂಥ ಒಂದು ಸಮಾಜವನ್ನು ಈ ಒಂದು ನಾಡಿನಲ್ಲಿ ಈ ದೇಶದಲ್ಲಿ ಕಾಣಬೇಕು ಅಂತ ಹೆಬ್ಬಾಯಿಕೆ ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಒಂದು ದಲಿತ ಸಂಘರ್ಷ ಸಮಿತಿ. ಹಸಿವು ಮತ್ತು ಅಸ್ಪೃಶ್ಯತೆ ಅಂತಂದರೆ ಅಪಮಾನ ಮತ್ತು ಬಡತನ. ಅಪಮಾನ ಅಂತಂದರೆ ಜಾತಿ, ಬಡತನ ಅಂತಂದ್ರೆ ಇರ್ರೆಸ್ಪೆಕ್ಟ್ ಆಫ್ ಕ್ಯಾಸ್ಟ್ ಇರ್ತಕ್ಕಂಥ ಬಡತನವನ್ನು ಇವೆರಡೂ ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಕೊಂಡಿತ್ತು. ಹಾಗಾಗಿ ದಲಿತ ಚಳವಳಿಯಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ರಿಸ್ಟ್ರಿಕ್ಷನ್ಸ್ ಅಂದರೆ ಯಾವ ಜಾತಿದವನು ಕೂಡ ಹಸಿವು ಮತ್ತು ಅಸ್ಪೃಶ್ಯತೆ ಇರಬಾರ್ದು, ಸಮಾಜ ಬರಬೇಕು, ಶೋಷಣೆಯಿಂದ ಮುಕ್ತ ಆಗಬೇಕು ಅಂತ ಯಾವ ವ್ಯಕ್ತಿ ಹೇಳ್ತಾನೋ ಅವ ಯಾವ ಜಾತಿದವನು ಕೂಡ ದಲಿತ ಸಂಘರ್ಷ ಸಮಿತಿಯಲ್ಲಿ ಒಂದು ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಇಲ್ಲಿ ಉಂಟು. ಯಾವ ಸಂಘಟನೆಯಲ್ಲಿ ಕೂಡ ಇಲ್ಲ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೋಷಿತ ಜನಾಂಗರು ಲೀಡ್ ಮಾಡ್ತಕ್ಕಂಥವ್ರು, ಎರಡೂ ರೀತಿಯಿಂದ ಹುಡ್ತಕ್ಕೆ ಒಳಗಾಗಿರ್ತಕ್ಕಂಥವ್ರು ನಾವು ಅಸ್ಪೃಶ್ಯರು. ಒಂದು ಅಪಮಾನಕ್ಕೆ, ಒಂದು ಬಡತನಕ್ಕೆ. ಅಪಮಾನ ಮತ್ತು ಬಡತನ ಒಂದು ಕೊಯ್ನಿಗೆ ಏನು ಹಿಂದ್ಗಡೆ ಮತ್ತು ಮುಂದ್ಗಡೆ ಇರ್ತದಲ್ಲ, ಆ ರೀತಿ ಹೊಂದಾಣಿಕೆ ದೇಶದಲ್ಲಿದೆ. ಎಲ್ಲಿ ಬಡತನ ಅತೀ ಇದೆ, ಎಲ್ಲಿ ಅತ್ಯಂತ ಅಂಧಶ್ರದ್ಧೆ, ಮೂಢನಂಬಿಕೆ, ಮೌಢ್ಯತೆ ಇದೆ, ಅಲ್ಲಿ ಅವ ಕೆಳಜಾತಿದವು ಇರಲೇಬೇಕು ಅಂತಕ್ಕಂಥದ್ದು ಕಣ್ಣು ಮುಚ್ಕೊಂತ ಹೇಳ್ಬೋದು. ಹಾಗಾಗಿ ಜಾತಿಗೆ ರಿಲೇಟೆಡ್ ಇರ್ತಕ್ಕಂಥದ್ದು ಬಹಳಷ್ಟು ಸಂಬಂಧಪಟ್ಟಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಈ ಭಾಗದ ಕಡೆ ಬಹಳ ಕಡಿಮೆ ಜನ
ಬರಹಗಾರರು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ಪುಸ್ತಕ ರೂಪದಲ್ಲಿ ತರ್ತಕ್ಕಂಥದ್ದು ಅತ್ಯಂತ ಬಹಳ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಹೋರಾಟಗಾರನ ಮನೋಭಾವನೆ ಇಟ್ಕೊಳ್ಳೋದ್ರ ಮುಖಾಂತರ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಒಂದು ಕನ್ನಡ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಸೋಮಶೇಖರ್ ಅಪ್ಪಗೇರಿಯವರ ಒಂದು ಮಾರ್ಗದರ್ಶನದಲ್ಲಿ PhD ಪಡೆದು ಇಲ್ಲಿ ಡಾಕ್ಟರ್ HD ಪೋತೆಯವರ ಒಂದು ಅಧ್ಯಯನ ಕೇಂದ್ರ ಡಿಪಾರ್ಟ್ಮೆಂಟ್ನಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಕ್ಕಂಥ ಗೆಸ್ಟ್ ಲೆಕ್ಚರ್ ಆಗಿರ್ತಕ್ಕಂಥ ನಂದಕುಮಾರ್ ಅವರು ಬಹುತೇಕವಾಗಿ ಅವ್ರದ್ದು 2ನೇ ಪುಸ್ತಕ ಇವತ್ತು. ನಾನು ನೋಡ್ದಂಗೆ ನಮ್ಮ SP ಸುಳ್ಳದವರು ಮತ್ತು ಸುಜಾತ ಅವರು ಇನ್ನು ಕೆಲವೊಂದು ಜನ ಮಾತ್ರ ಅಲ್ಲಿ ಬರೀತರು. ಅವರು ಕೆಲಸದಲ್ಲಿ ಬ್ಯುಸಿಯಾಗಿ ಈಗ ಪುಸ್ತಕ ಬರೆಯೋಷ್ಟು ಮಟ್ಟಕ್ಕೆ ಅವರಿಗೆ ಸಮಯ ಇಲ್ಲ ಈಗ. ಆದರೆ ಈಗ ನಂದಕುಮಾರ್ ಅಂಥವರಿಗೆ ಬೆಳೆಸಬೇಕಾಗಿರ್ತಕ್ಕಂಥದ್ದು ಮತ್ತು ಬರಹಗಾರರಿಗೆ ನಾವು ಸ್ಫೂರ್ತಿ ಕೊಡಬೇಕಾಗಿರ್ತಕ್ಕಂಥದ್ದು. ಇಂಥ ಬರಹಗಾರರಿಗೆ ಬಹಳಷ್ಟು ಅವಶ್ಯಕತೆ ಇದೆ. ಈಗ ಅವಶ್ಯಕತೆ ಇದೆ. ನಮ್ಮ ಬರವಣಿಗೆ ಇರಲಾರ್ದೆ ಚಳವಳಿ ಇಲ್ಲ, ಚಳವಳಿ ಇರಲಾರ್ದೆ ಬರವಣಿಗೆ ಅರ್ಥ ಇಲ್ಲ. ಹಾಗಾಗಿ ದಲಿತ ಸಂಘರ್ಷ ಸಮಿತಿ ಅಂತ ಹುಟ್ಕೊಂಡಿರ್ತಕ್ಕಂಥದ್ದು ದಲಿತ ಬರಹಗಾರರ ಒಕ್ಕೂಟ. ಹಾಗಾಗಿ ಅದು ಎಲ್ಲಿ ಬರೀಬೇಕು, ಎಲ್ಲಿ ಈಗ ಇವತ್ತೇನು ನಡೀತು ಅನ್ನೋದು ಯಾವ ಹಳ್ಳಿಗಳ ಜನರಿಗೆ, ಎಷ್ಟು ಜನರಿಗೆ ಪೇಪರ್ಗಳು ಮುಟ್ತವೆ, ಎಷ್ಟು ಜನ ಪೇಪರ್ ಮುಟ್ಟಿದ್ರು, ಎಷ್ಟು ಜನರು ಅದನ್ನು ಓದ್ತಾರೆ, ಎಷ್ಟು ಜನ ಅದನ್ನು ಓದೋದು ನೋಡಿ ಜೀರ್ಣ ಮಾಡಿಕೊಂಡು ಎಷ್ಟು ಜನ ತಯಾರಿ ಆಗ್ತಾರೆ. ಭಾಳ ಕಷ್ಟದ ಕೆಲಸ ಇದು. ಇಲ್ಲಿ ಇವತ್ತಿಗೂ ಕೂಡ ಹಳ್ಳಿಗಾಡಿನಲ್ಲಿ ಇವತ್ತು ಪೇಪರ್ಗಳಲ್ಲಿ ಇವತ್ತು ಹಳ್ಳಿಗಳಿಗೆ ಹೋದ್ರೂ ಕೂಡ ಎಷ್ಟು ಜನರಿಗೆ ಓದ್ತದ? ಕಮ್ಮಿ ಜನರಿಗೆ ಓದ್ತದೆ. ಕಮ್ಮಿ ಜನರಿಗೆ ಎಷ್ಟು ಜನ ಓದ್ತಾರೆ? ಅದಕ್ಕೆ ಕಮ್ಮಿ ಜನ ಓದ್ತಾರೆ. ಅದಕ್ಕೆ ಕಮ್ಮಿ ಜನ ಓದೋರು ಏನು ಮಾಡ್ತಾರೆ? ಒಬ್ಬರು ಇಬ್ಬರು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ಪರಿಸ್ಥಿತಿ ಇದ್ದಾಗ ಚಳವಳಿನೇ ಅಂತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಂಥ ಒಂದು ಚಳವಳಿ ಇವತ್ತು ಕರ್ನಾಟಕದಲ್ಲಿ ಅನೇಕರು ಡಾಕ್ಟರ್ ಸಿದ್ಧಲಿಂಗನವರು ಜಾತಿ ವ್ಯವಸ್ಥೆ ಬಗ್ಗೆ ಅವಾಗವಾಗ ನಮಗೆ ಹೇಳ್ತಾ ಇರ್ತರು. ಒಂದು ಸಲ ಎಕ್ಸಾಮಿಷನ್ ಆಗಿ ಪೇಪರ್ ಎಲ್ಲ ಬಂಡಲ್ಗಳಾಗ್ತವೆ. ಬಂಡಲ್ಗಳಾಗಿ ಏನು ವ್ಯಾಲ್ಯೂಯೇಷನ್ಗೆ ಹೋಗ್ಬೇಕು, ಅವು ಮೌಲ್ಯಮಾಪನಕ್ಕೆ ಎಲ್ಲ ಬಂಡಲ್ಗಳು ಇರ್ತವೆ. ಅದು ಬೆಂಗಳೂರು ಅಂತ ಊರು ಮಲ್ಲೇಶ್ವರಂದಲ್ಲಿ ಅಥವಾ ಇನ್ನೂ ಎಲ್ಲೋ ಒಂದು ಆಫೀಸ್ ಇದ್ದಲ್ಲಿ ಎಲ್ಲ ಮೌಲ್ಯಮಾಪನಗಳು ಕೇಂದ್ರಗಳು ಮಾಡಿರ್ತಾರೆ. ಎಲ್ಲ ಮೌಲ್ಯಮಾಪಕರಿಗೆ ಎಲ್ಲನೂ ಒಂದು ಮೆಸೇಜ್ ಕಳಿಸಿ ಅಲ್ಲಿಗೆ ಬಂದಿರ್ತಾರೆ. ಅವರೆಲ್ಲನೂ ಕೂಡ ಎಲ್ಲ ಬಂಡಲ್ಗಳು ಅವ್ರವ್ರ ಸ್ಕೂಲ್ಗಳಿಗೆ ಹೋಗಬೇಕು. ಒಂದು ಶ್ರೀರಾಮ್ಪುರದು, ಒಂದು ಮಲ್ಲೇಶ್ವರಮದು, ಎಲ್ಲ ಹಿಂಗೆ ಎಲ್ಲ ಬಂಡಲ್ಗಳು ಇರ್ತವೆ. ಇವು ಮಲ್ಲೇಶ್ವರಲ್ಲಿ ಇದ್ದಿರ್ತಕ್ಕಂಥ ಬಂಡಲ್ಗಳು ಶ್ರೀರಾಮ್ಪುರದವ್ರಿಗೆ ಹೋಗ್ಬಿಡ್ತವೆ. ಶ್ರೀರಾಮ್ಪುರದವ್ರದ್ದು ಮಲ್ಲೇಶ್ವರಂದವ್ರಿಗೆ ಹೋಗ್ತದೆ. ವ್ಯಾಲ್ಯೂಯೇಷನ್ ಏನು ಮಾಡ್ತಾರ? ಶ್ರೀರಾಮ್ಪುರದವ್ರು ಬಂದಿರತಕ್ಕಂಥದ್ದು ತಪ್ಪು ತಿಳ್ಕೊಂಡು ಮಲ್ಲೇಶ್ವರಂದವ ಅಂಥೇಳಿ ಭಾಳ ಮಾರ್ಕ್ಸ್ ಹಾಕ್ಬಿಡ್ತಾರೆ, ರ್ಯಾಂಕ್ಗಳು ಮಾಡಿಬಿಡ್ತಾರೆ. ಆದರೆ ಮಲ್ಲೇಶ್ವರಂದವರು ಶ್ರೀರಾಮ್ಪುರದವ ಅಂಥೇಳಿ ಅವೆಲ್ಲನೂ ಕೂಡ ಪೂರ ಡಲ್ ಮಾಡಿ ಎಲ್ಲರಿಗೂ ಅವರಿಗೆ ಮಿನಿಮಮ್ ಮಾರ್ಕ್ಸನ್ನು ಕೊಟ್ಟಿರ್ತಾರೆ. ಅಂದರೆ ಎಲ್ಲಿ ಇದು? ಅಥವಾ ನಮ್ಮ ಶಿವರುದ್ರ ಕಲ್ಲೋಳಿಕರ್ ಹೊಲಗೇರಿಯಲ್ಲಿ ರಾಜ್ಕುಮಾರ್ ಅಂತೇಳಿ ಒಂದು ಭಾಳ ಒಳ್ಳೆಯ ಪುಸ್ತಕ, ಅದು ಪ್ರಜಾಂತವಾಗಿರ್ತಕ್ಕಂಥದ್ದು, ಭಾಳ ಚೆನ್ನಾಗಿ ಬರ್ದಾರ ಅವರು. ಆತ ಏನು ಬರೀತಾನೆ ಅಂತಂದರೆ, ಒಬ್ಬ ನೌಕರದಾರ ಇರ್ತಾನೆ, ಸಣ್ಣ ನೌಕರದಾರ, ಒಂದು ಹುಡುಗ ಒಂದು ಹುಡುಗಿ ಇರ್ತಾಳೆ, ಹೆಂಡತಿ ಇರ್ತಾಳೆ, ಎಲ್ಲನೂ ಕೂಡ ಅಂಬೇಡ್ಕರ್ ಫೋಟೋ ಹಚ್ಚಿರ್ತಾನೆ, ಅಂಬೇಡ್ಕರ್ ಪುಸ್ತಕಗಳು ಎಲ್ಲ ದಾಸ್ತಾನು ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಅದ್ರ ಬಗ್ಗೆ ಅಭಿಮಾನ ಇರ್ತದೆ, ಅದ್ರ ಬಗ್ಗೆ ಗೌರವ ಮತ್ತು ಗರ್ವನೂ ಇರ್ತದೆ. ಇದು ಎಲ್ಲನೂ ಕೂಡ ಜೀವಿಸ್ತಾ ಇರ್ತಾನೆ. ಒಂದು ಸಲ ಅವನಿಗೆ ಒಂದು ಕನಸು ಬೀಳ್ತದೆ, ಅಥವಾ ಒಂದು ಮುದುಕಿ ಹೇಳ್ತದೆ, ನೀನು ಕೊಲ್ಲಾಪುರ ಮಹಾರಾಜನ ಮೊಮ್ಮಗ ಐತಿ, ನೀನು ಚೆಲ್ಲಕ್ಕೆ ಅಷ್ಟ ಅಲ್ಲ ಅಂಥೇಳಿ. ಆತ ಅವ ಏನು ಮಾಡ್ತಾನೆ, ಆ ಸೌರ್ಯದಾಗ ಬಂದು ಮಕ್ಕಳು ಅಪ್ಕೊಳಕ್ಕೆ ಬಂದರೆ ದೂರ ಹೋಗಿತಾನೆ. ಆಮೇಲೆ ಹೆಂಡತಿ ಹೆಸರು ಸುರೇಖ ಇರಬೇಕು, ಅವರು ಬಂದು ನೀರು ಕುಡ್ಲಿಕ್ಕೆ ಬಂದರೆ ನೀನು ಅವನು ಹೊಲತಿ ಅಂತೇಳಿ ಬಕ್ಕತ್ತು ಒದೀತಾನೆ. ಹಿಂಗೆ ಗಾಡಿ ಹಿಂದೆ ನೋಡ್ತಾನೆ, ಅಂಬೇಡ್ಕರ್ ಫೋಟೋ ಕಿತ್ತಿ ಬೀಜಿಗೆ ಎಸಿತಾನೆ. ಎಲ್ಲ ಅಂಬೇಡ್ಕರ್ ಪುಸ್ತಕಗಳೆಲ್ಲ ಹೊರಗೆ ಎಸಿತಾನೆ. ಯಾಕಂತಂದ್ರೆ ನಾನು ದಲಿತ ಅಲ್ಲ, ಅಸ್ಪೃಶ್ಯ ಅಲ್ಲ ಅನ್ನೋದು ಒಂದು ಸೆನ್ಸ್ ಬಂದುಬಿಟ್ಟಿರ್ತದೆ ಅವನಿಗೆ. ಹಾಗಾಗಿ ಈ ಜಾತಿ ಅಂತಕ್ಕಂಥದ್ದು ಆ ರೀತಿ ನಮ್ಗೆ ಈಗ ಕೆಲವೊಂದು ಜನ ಹೊಟ್ಟೆ ಕೆಟ್ಟು ಪಡ್ತಾರೆ, ಎಷ್ಟು ಸಾರಿ ಮೀಸಲಾತಿ ಕೊಡಬೇಕು ಇವರಿಗೆ, ಎಲ್ಲಿವರೆಗೂ ಕೊಡಬೇಕು, ಹಾಗಾಗಿ ಇವರು ಮೀಸಲಾತಿ ಇನ್ನೂ ಎಷ್ಟು ಜನ ಅನ್ನೋದು ಒಂದು ಇದೆಯಲ್ಲ. ಹಾಗಾಗಿ ಇದೀ ಒಂದು ಪರಿಸ್ಥಿತಿಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಏನು ಪರಿಸ್ಥಿತಿ ಆಗಿದೆ ಅಂತಕ್ಕಂಥದ್ದು ಬಹುತೇಕ ಈಗ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಮಾಡಿದ್ರೆ ಗೊತ್ತಾಗ್ತದೆ. ಇಲ್ಲಿವರೆಗೂ ಕೂಡ ಒಂದು ತಲೆ ಪರ್ ಹೆಡ್ ಇಷ್ಟೊಂದು ಖರ್ಚು ಮಾಡಿದಾರಲ್ಲ, ಅಷ್ಟೊಂದು ಖರ್ಚು ನಿಜವಾಗಿ ಮಾಡೋದಾದರೆ ಬಹುತೇಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರಿಬೇಕಾಗಿತ್ತು.
ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಾವು ಮತ್ತೆ ದಲಿತ ಸಂಘರ್ಷ ಸಮಿತಿಗಳು ವಿಘಟನೆ ಆಗಿರ್ಬೋದು, ಗ್ರೂಪ್ ಆಗಿರ್ಬೋದು, ಆದರೆ ಸೈದ್ಧಾಂತಿಕವಾಗಿ ಗ್ರೂಪ್ ಆಗಿಲ್ಲ. ನಮ್ಮ ತಿಳುವಳಿಕೆ ಕಡಿಮೆ ಇದ್ದದಕ್ಕೆ ಆಗಿರ್ಬೋದು, ಅಥವಾ ನಮ್ಮ ಕಮಿಟ್ಮೆಂಟ್ ಕಮ್ಮಿ ಇದ್ದದಕ್ಕಾಗಿರ್ಬೋದು, ಆದರೆ ಜೋಶು, ಅಭಿಮಾನ, ಅಂಬೇಡ್ಕರ್ ಬಗ್ಗೆ ಒಂದು ಸಂಕಲ್ಪ, ಅದರಲ್ಲಿ ಯಾವುದು ಕೂಡ ವ್ಯತ್ಯಾಸ ಇಲ್ಲ. ಅದೇ ನಮ್ಮ ದೂರದೃಷ್ಟಿಕೋನ ನಮ್ಮ ತಿಳುವಳಿಕೆಗೆ ಒಂದು ಗ್ರಹಣ ಬಡೋದಕ್ಕಾಗಿ ಅಥವಾ ಇಮ್ಯಾಚ್ಯೂರ್ ಆಗಿ ಇದ್ದದಕ್ಕಾಗಿ ನಾವು ಏನಾದರೂ ಒಡೆದು ಆಗಿರ್ಬೋದು, ಆದರೆ ಸೈದ್ಧಾಂತಿಕವಾಗಿ ಒಡೆದದ್ದು ಸಂಘರ್ಷ ಸಮಿತಿ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ. ದಲಿತ್ ಪ್ಯಾಂಥರ್ಸ್ ಅಂತಕ್ಕಂಥದ್ದು ಬಹಳ ವೇಗವಾಗಿ ಇಂದಿರಾ ಗಾಂಧಿ ಐರನ್ ಮಹಿಳೆ ಅಂತಾರೆ ಅವರಿಗೆ, ಅಂಥವ್ರೆಲ್ಲರೂ ಕೂಡ ಹೆದರ್ಕೊಳ್ಳೋಷ್ಟು 74, 75 ನಾವು ಹೈಸ್ಕೂಲ್ದಾಗಿದ್ದಾಗ ಮಾತ್ರ ನೋಡ್ತಾ ಇದ್ದೀವಿ. ಅವಾಗ ಹಾಸ್ಟೆಲ್ನಿಂದ ಎಲ್ಲ ಬುತ್ತಿ ಕಟ್ಕೊಂಡು ವಿತೌಟ್ ಟಿಕೆಟ್ ನಾಗ್ಪುರಕ್ಕೆ ನಾವು ಪ್ಯಾಂಥರ್ಸ್ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ 80, 74, 75 ಹುಟ್ಕೊಂಡ್ರು ನಮ್ಮ ಕಡೆ ಬಂದಿರತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ 81, 82ರಲ್ಲಿ. 82ರಲ್ಲಿ ಬಂದಿರತಕ್ಕಂಥದ್ದು ನಾನು ಇಲ್ಲಿ MA ಪೊಲಿಟಿಕಲ್ ಸೈನ್ಸ್ ಓದ್ತಕ್ಕಂಥ ಸಂದರ್ಭದಲ್ಲಿ ನಾನು MA BA ದಲಿತ ಸಂಘರ್ಷ ಸಮಿತಿ ಕೆಲಸ ಮಾಡ್ತಾನೆ ಚನ್ನಣ್ಣ ವಾಲಿಕವರು ಸ್ಫೂರ್ತಿಯವರು, ಮತ್ತು ನಮ್ಮಲ್ಲಿ ದಲಿತ ಸಂಘರ್ಷ ಸಮಿತಿ ಇಲ್ಲಿ ತಂದಿರತಕ್ಕಂಥವ್ರು ಮಂಗಳೂರು ವಿಜಯವರು. ಮಂಗಳೂರು ವಿಜಯವರು ಜಾತಿಯಲ್ಲಿ ಬ್ರಾಹ್ಮಣರು, ಆದರೆ ಅವ್ರ ಕಮಿಟ್ಮೆಂಟ್ಗೆ ಇನ್ನೂವರೆಗೂ ಕೆನಾಟ್ ಬಿ ಕ್ವಶನ್, ಯಾರು ಕ್ವಶನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಕಮಿಟ್ಮೆಂಟ್ ಹೊಂದಿರತಕ್ಕಂಥವ್ರು ಮಂಗಳೂರು ವಿಜಯವರು. ಅವರು ಓದಿರ್ತಕ್ಕಂಥದ್ದು SSLC, ಆದರೆ ಅವ್ರ ಕೈಯಲ್ಲಿ ಮರಾಠಿ ಕೊಟ್ಟರೆ ಇಲ್ಲೇ ಕೂತಲ್ಲಿ ಇಂಗ್ಲೀಷ್ ಮಾಡಿಕೊಡ್ತಾರೆ, ಇಂಗ್ಲೀಷ್ ಕೊಟ್ಟರೆ ಕನ್ನಡದಲ್ಲಿ ಮಾಡಿಕೊಡ್ತಾರೆ. ಅಷ್ಟೊಂದು ಪ್ರಾವೀಣ್ಯತೆ ಪಡೆದಿರ್ತಕ್ಕಂಥ ಮಂಗಳೂರು ವಿಜಯವರು ನಮಗೆಲ್ಲ ಸ್ಫೂರ್ತಿಯಾಗಿ ಇದ್ದಿರ್ತಕ್ಕಂಥವ್ರು, ನಮಗೆಲ್ಲ ಪ್ರಾಮಾಣಿಕತೆ ಕಲಿಸ್ಕೊಟ್ಟಿರ್ತಕ್ಕಂಥವ್ರು, ನಮಗೆಲ್ಲ ಒಂದು ಔಟ್ಲುಕ್, ಪ್ರಾಪಂಚಿಕ ವ್ಯವಹಾರ ಜ್ಞಾನವನ್ನು ನಾವು ಯಾವ ದೃಷ್ಟಿಕೋನದಿಂದ ನೋಡಬೇಕು ಅಂತಕ್ಕಂಥದ್ದು. ಬರೀ SC ST ಸಂಘು, ಬರೀ STದಾಗೆ ಇನ್ನೊಂದು ನಮ್ಮ ಸಾಬ್ ಕ್ಯಾಸ್ಟು ಇಟ್ಕೊಳ್ತಕ್ಕಂಥ ಕಾನ್ಸೆಪ್ಟ್ ಇರಲಿಲ್ಲ. ನಮಗೆ ಹೊಡೆತಗಳು ಬಡತಗಳು ಭಾಳ ಬಿದ್ದದಕ್ಕಾಗಿ ಈಗ ಒಂದು ಸ್ವಲ್ಪ ನಾವೇನೋ ಸಂಕುಚಿತ ಮನೋಭಾವನೆ ಆಗಿದ್ದೀವಿ. ಆದರೆ ಬ್ರಾಡ್ ಸೆನ್ಸ್ ಇತ್ತು. ನಮ್ಮ ಏನು ಇಲ್ಲಿ ಒಂದು ರಾಜಕೀಯ ಚಿತ್ರಣವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು 80, 83ರಲ್ಲಿ ಭಾಷೆ ಚಳವಳಿ, ದಲಿತ ಚಳವಳಿ, ರೈತ ಸಂಘ, ರೈತ ಚಳವಳಿ, ಈ ಮೂರರ ಹಿಂದೆ ಇಡೀ ಏನಂತಂದರೆ ಕರ್ನಾಟಕದಲ್ಲಿ ಒಂದು ಹೊಸ ದಿಕ್ಸೂಚಿಯನ್ನು ಕೊಟ್ಟಿರ್ತಕ್ಕಂಥದ್ದು 83ರಿಂದ 86ವರೆಗೂ ಕೂಡ. ಹಾಗಾಗಿ ಇವತ್ತು ಸಿದ್ಧಲಿಂಗ ಅವರ ಮೇಲೆ ಒಂದು ಆರೋಪ ಇದೆ, ಅಂದರೆ ರಾಮಕೃಷ್ಣ ಹೆಗಡೆಯವರು ದಲಿತ ಚಳವಳಿ ಒಡೆಯಕ್ಕೋಸ್ಕರವಾಗಿ ಅವರಿಗೆ MLC ಮಾಡಿದ್ರು ಅಂತಕ್ಕಂಥದ್ದು. ಹಾಗಾಗಿ ಅವ್ರಿಗೆ MLC ಚಳವಳಿ ಒಡಿಲಿಕ್ಕೆ ಮಾಡಲಿಲ್ಲ, ಆದರೆ ಅವರು ಬುದ್ಧಿವಂತರು, ಅವರು ಚತುರರು, ಅವರು ನಮ್ಮ ಹೌಸ್ದಾಗ ಇರಬೇಕು, ಅವರ ಅನುಭವಿಗಳು ಇರಬೇಕು ಅನ್ನೋಕ್ಕೋಸ್ಕರ ರಾಮಕೃಷ್ಣ ಹೆಗಡೆಯವರು ಮಾಡಿದ್ರೆ ಹೊರತು ದಲಿತ ಚಳವಳಿ ಹೊಡಿಬೇಕು ಅಂತೇಳಿ ಅವರು ಎಂದೂ ಕೂಡ ಮಾಡಲಿಲ್ಲ. ಮತ್ತು ಪ್ರಾರಂಭ ಹಂತದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿಯಲ್ಲಿ ಒಂದೇ ಚಳವಳಿ ಅಂಬೇಡ್ಕರ್ ಇರಲಿಲ್ಲ. ಲೋಹಿಯಾ ಇದ್ದರು, ಗಾಂಧಿ ಇದ್ದರು, ಮಾರ್ಕ್ಸಿಸ್ಟ್ ಇದ್ದರು. ನಂತರ ಆಫ್ಟರ್ ಥಾಟ್ ಅಂಬೇಡ್ಕರನ್ನು ಅಪ್ಕೊಂಡಿರ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಬೇಡ್ಕರ್ದು ಸಿದ್ಧಾಂತ, ಅಂಬೇಡ್ಕರ್ ಚಳವಳಿ ಅದು ಗೊತ್ತಿರಲಿಲ್ಲ ನಮಗೆ. ಹೋರಾಟ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ರೇ, ನ್ಯಾಯ ಬೇಕು ಅಂತ ಕೇಳ್ತಕ್ಕಂಥದ್ದು ಅಂಬೇಡ್ಕರ್ರೇ. ಅಂಬೇಡ್ಕರ್ ಎಲ್ಲಿದ್ದಾರೆ ಅಂದರೆ ಎಲ್ಲಿ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಡೀತದೋ ಅಲ್ಲೆಲ್ಲ ಅಂಬೇಡ್ಕರ್ ಇರ್ತಾರೆ, ಅಲ್ಲೆಲ್ಲನೂ ಕೂಡ ಅಂಬೇಡ್ಕರ್ ಇರ್ತಾರೆ. ಎಲ್ಲಿ ನಮ್ಮ ನ್ಯಾಯ ಬೇಕು ಅಂತೇಳಿ ಕೇಳ್ತಾರೋ ನಮ್ಗೆ ಗೊತ್ತಿರಲಾರ್ದಂಗೆ ಅಲ್ಲಿ ಅಂಬೇಡ್ಕರ್ ಇದ್ದಿರ್ತಾರೆ. ಹಾಗಾಗಿ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಸ್ಫೂರ್ತಿ ದಲಿತ ಸಂಘರ್ಷ ಸಮಿತಿಗೆ ಸಿಗೋದ್ರ ಮುಖಾಂತರ ಪ್ಯಾಂಥರ್ಸ್ಗಿಂತಲೂ ಡಿಫರೆನ್ಸ್ ಆಗಿ ನಮ್ಮ ಒಂದು ಕರ್ನಾಟಕದಲ್ಲಿ ದಲಿತ ಚಳವಳಿಯನ್ನು ನಡೆದು ಬಂತು. ಇಡೀ ಇಂಡಿಯಾ ದೇಶದಲ್ಲೇ ಒಂದು 30 ವರ್ಷ 25 ವರ್ಷ ಚಳವಳಿಗಳು ಜೀವಂತವಾಗಿರ್ತವೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೂವರೆಗೂ ಕೂಡ ಇದೆ. ಒಂದು ಎಷ್ಟೋ ದಲಿತ ಸಂಘರ್ಷ ಸಮಿತಿ ಮಾಡಿರ್ತಕ್ಕಂಥ ಹೋರಾಟಗಳು ಸರ್ಕಾರ ಅದನ್ನು ಸ್ವೀಕಾರ ಮಾಡಿಕೊಂಡು ಕಾನೂನುಗಳು ಮಾಡಿದವು. ರೆಸಿಡೆನ್ಷಿಯಲ್ ಸ್ಕೂಲ್, ವಸತಿ ಶಾಲೆ ಶಿಕ್ಷಣ ಕೊಟ್ಟಿರ್ತಕ್ಕಂಥವ್ರು ಯಾರು? ಆ ಕಾನ್ಸೆಪ್ಟ್ ಕೊಟ್ಟಿರ್ತಕ್ಕಂಥವ್ರು ರಾಮಕೃಷ್ಣ ಹೆಗಡೆಯವರು ಇದ್ದಾಗ ದಲಿತ ಸಂಘರ್ಷ ಸಮಿತಿ. ವಿಷದ ಹೆಂಡ ಬೇಕು, ವಸತಿ ಶಾಲೆ ಬೇಕು ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥವ್ರು ಯಾರು? ವಿಷದ ಹೆಂಡ ವೀರೇಂದ್ರ ಪಾಟೀಲ್ ಇರೋದು ತೆಗೆದು ಹಾಕಿರ್ತಕ್ಕಂಥದ್ದು ಬಿಕಾಸ್ ಆಫ್ ದಲಿತ ಸಂಘರ್ಷ ಸಮಿತಿ. ನಾವೆಲ್ಲ ಹೆಂಡ ತಗೊಂಡು ತಲೆ ಮೇಲೆ ಹೊತ್ಕೊಂಡು ಅದಕ್ಕೊಂದು ಹೆಣ ಹೊತ್ಕೊಂಡು ಹೋದಂಗೆ ಒಂದೆರಡು ಗೊಬ್ಬಿ ಇಟ್ಟು ಅದ್ರ ಮೇಲೆ DC ಆಫೀಸ್ಗೆ ಹೋಗಿ ನಿಮ್ಮ ವಿಷದ ಹೆಂಡ ನೀವು ತಗೊಳ್ಳಿ ವಾಪಸ್ ಅಂತೇಳಿ ಸರ್ಕಾರಕ್ಕೆ DC ಮುಖಾಂತರ ಕೊಟ್ಟಿವಿ ನಾವು.
ಆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ ಅವರು ಭಾಳ ಮುತ್ಸದಿ ದೊಡ್ಡ ಮನುಷ್ಯ. ಅವೆಲ್ಲ ಕೆಮಿಕಲ್ಗೆ ಲ್ಯಾಬಿಗೆ ಕಳಿಸ್ತಾರೆ ಅವರು. ಎಲ್ಲ ವಿಷ ಇದ್ದಿರ್ತದೆ, ಕ್ಲೋರೈಡ್ ಹೈಡ್ರೇಟ್, ಸಿಂಧಿ ಇರಲ್ಲ. ಹಾಗಾಗಿ ಅವ್ರೇನಂತಂದರೆ ಹೆಂಡ ಅನ್ನೋದು ಬಡವರಿಗೆ ಮಾರಕ, ಅವ್ರ ಲೈಫ್ ಹೋಗ್ತವೆ ಅಂಥೇಳಿ ಅವಾಗ ಬಂದ್ ಮಾಡಿರ್ತಕ್ಕಂಥ ಹೆಬ್ಬಾಯಿಕೆ ವೀರೇಂದ್ರ ಪಾಟೀಲ್ ಅವರು. ಹಾಗಾಗಿ ಅನೇಕ ಕಾನೂನುಗಳು, ವಸತಿ ರೆಸಿಡೆನ್ಸ್ ಕಮ್ ಸ್ಕೂಲ್ಗಳದು, ವಸತಿ ಶಾಲೆ ಆಗಿರ್ಬೋದು, ಮತ್ತು ಬೇರೆ ಬೇರೆ SCP TSP ತಂದಿರೋದಾಗಿರ್ಬೋದು, ಇನ್ನು ಅನೇಕ ಕಾನೂನುಗಳು ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿರ್ತಕ್ಕಂಥದ್ದು ಸರ್ಕಾರ ಸ್ವೀಕಾರ ಮಾಡಿಕೊಂಡು ಜನರ ಉಪಯೋಗಿಗೆ ಒಂದು ಕಾನೂನು ರೂಪದಲ್ಲಿ ತಂದಿರತಕ್ಕಂಥದ್ದು ದಲಿತ ಚಳವಳಿ ಮುಖಾಂತರ. ಹಾಗಾಗಿ ಇವತ್ತು ನಾವು ದಲಿತ ಸಂಘರ್ಷ ಸಮಿತಿ ನಾವು ಶುರು ಕಟ್ಟಾಗ ನಾವು ಎದುರುಗಡೆ ಹೊಂಟ್ರೆ ನಮ್ಮಲ್ಲಿಂದ ಬಾಜು ಆಗ್ತಿರು, ಇವ್ನು ನಮ್ಮ ಕ್ಯಾಸ್ಟ್ ಗೊತ್ತಾಗ್ತದ, ನಾವು ದಲಿತ ಸಂಘರ್ಷ ಸಮಿತಿ ಅಂತ ಹೇಳ್ಕೊಬೇಕಾಗ್ತದ, ಇವ್ರ ಜೊತೆ ಕೂತು ಮಾತಾಡ್ಬೇಕಾಗ್ತದ, 5 ರೂಪಾಯಿ ಕೇಳ್ತಾರೆ ಕೊಡ್ಬೇಕಾಗ್ತದ ಕಾಂಟ್ರಿಬ್ಯೂಷನ್ಸ್ ಅಂತೇಳಿ. ಈಗ ಯಾರ್ಯಾರೋ ದಲಿತ ಸಂಘರ್ಷ ಸಮಿತಿ 29 ವರ್ಷ ಇರ್ತದ, ದಲಿತ ಸಂಘರ್ಷ ಸಮಿತಿ 45 ವರ್ಷ ಆಗ್ಯದ, ದಲಿತ ಸಂಘರ್ಷ ಸಮಿತಿ ಫೌಂಡರ್ ನಾನೇ ಅಂತ ಹೇಳ್ತಾರೋ, ಎಲ್ಲೆಲ್ಲಿ ಹೇಳ್ಕೊತಾರೋ, ಯಾವ ಆಫೀಸ್ದಾಗ ಹೇಳ್ಕೊತಾರೋ, ಎಲ್ಲಿ ಹೇಳ್ಕೊತಾರೋ, ಎಲ್ಲಿ ನೋಡ್ದಲ್ಲಿ ದಲಿತ ಸಂಘರ್ಷ ಸಮಿತಿ, ಎಲ್ಲಿ ನೋಡ್ದಲ್ಲಿ. ಆದರೆ ಸಂತೋಷ, ಆದರೆ ಎಥಿಕ್ಸ್ ಬೆಳೆಸ್ಕೋಬೇಕು. ನಮ್ಮ ಶೋಷಿತ ಜನ ಹುಡುಗರು ಒಂದು ನೈತಿಕತೆ ಬೆಳೆಸ್ಕೋಬೇಕು, ಒಂದು ಪ್ರಾಮಾಣಿಕತೆಯನ್ನು ಬೆಳೆಸ್ಕೋಬೇಕು, ನಾವು ಹ್ಯಾಂಗೆ ಬದುಕಬೇಕು ಅಂತಕ್ಕಂಥದ್ದು ಒಂದು ತಿಳ್ಕೊಳ್ಬೇಕು. ಈ ಅತ್ಯಂತ ನಮ್ಮ ಡಿಗ್ರಿ ಪಡೆಯೋದಕ್ಕಿಂತಲೂ ಈ ಒಂದು ಬೆಳೆಸ್ಕೊಳ್ಬೇಕು. ಮತ್ತು ಛಲಗಾರರಾಗಬೇಕು, ಮತ್ತು ಹೋರಾಟಗಾರರಿಗೆ ಒರಟುತನ ಇರಬೇಕು, ಒಂದು ಒರಟುತನ ಇರಬೇಕು. ಅವನಿಗೊಂದು ಹೋರಾಟದ ಮೊನಚಿರಬೇಕು, ಅವನಿಗೆ ಒಂದು ಸಬ್ಜೆಕ್ಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಒಂದು ಡೈಲಾಗ್ ಹೋಗಬೇಕು. ಈಗ ಯಾವುದಾದ್ರು ಒಂದು ಹಳ್ಳಿ, ಎಲ್ಲ ಹಳ್ಳಿದಾಗ ಈಗಲೂ ಅಸ್ಪೃಶ್ಯತೆ ಅದ, ಎಲ್ಲ ಹಳ್ಳಿದಾಗ ಈಗಲೂ ಅಸ್ಪೃಶ್ಯತೆ ಇದೆ. ಆ ಅಸ್ಪೃಶ್ಯತೆ ಒಮ್ಮೆಲೆ ಯಾರಾದ್ರೂ ನಮ್ಗೆ ಅರ್ಜಿ ಕೊಟ್ಟರೆ, ಆ 4 ಮಂದಿ ಹಿಡ್ಕೊಂಬರ್ರಿ ಕಾಳ್ರಿಗೆ ಹೋಟೆಲ್ ಮುಚ್ಚ್ರಿ ಅಂತಂದರೆ, ನಾಳೆ ಎನ್ಕ್ವೈರಿಗೆ ಹೋದಾಗೆ ಅಲ್ಲಿ ನಮ್ಮವರೆಲ್ಲ ನಮ್ಮ ಚಾಗಿ ಒಳಗೆ ಕೊಡ್ತಾರೆ, ನಾವೆಲ್ಲ ಕುಡಿತೀವಿ ಅಂತ ಹೇಳಿ ಕ್ಲೋಸ್ ಮಾಡಿಬಿಡ್ತಾರೆ. ನಾವು ಮೊದಲ ಹಳ್ಳಿಗೆ ಹೋಗಿ ಜಾಗೃತಿ ಮಾಡಬೇಕು. ಇದು ಅನ್ಯಾಯ ಅಂತೇಳಿ ಅನ್ಯಾಯ ಮಾಡಿದವ್ರಿಗೆ ತಿಳಿಸ್ಬೇಕು. ಇದು ನೀವು ಸಹಿಸ್ಕೊಳ್ಳೋದು ಸರಿ ಅಲ್ಲ ಅಂತಕ್ಕಂಥದ್ದು ಈ ಜನಗೂ ಕೂಡ ಹೇಳಬೇಕು, ಎಜುಕೇಟ್ ಮಾಡಬೇಕು. ಅವಾಗ ಮಾತ್ರ ಇಶ್ಯೂ ತಗೊಂಡಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಹಾಗಾಗಿ ಇವತ್ತು ಎಷ್ಟೋ ಜನ ಇವತ್ತು ದಲಿತ ಸಂಘರ್ಷ ಸಮಿತಿ ಹುಟ್ಟಿದ ಮೇಲೆ ನಮ್ಮ ಹಣಿ ಬರೀ ಇಷ್ಟೇ ಬಿಡೋಪ್ಪ, ನಾವು ಪಡ್ಕೊಂಡು ಬಂದಿದೆ ಇಷ್ಟೇ, ನಾವು ಯಾಕೆ ಹೆಚ್ಚಿಗೆ ಆಸೆ ಮಾಡೋಣ, ನಮ್ಮ ಮಗನಿಗೆಲ್ಲ ಆಫೀಸರ್ ಮಾಡೋಣ, ನಾವೆಲ್ಲಾದರೂ ಊರು ಗೌಡನ ಬಲ್ಲಿ ಕೆಲಸಕ್ಕಿಟ್ಟು 4 ಚೀಲನೋ 8 ಚೀಲ ಕೊಡ್ತಾನೆ ತಗೊಳ್ಳೋಣ ಅನ್ನೋ ಒಂದು ಭರವಸೆ ಮಾತ್ರ ಇತ್ತು. ಇವತ್ತು ನನ್ನ ಮಗನಿಗೆ ದಲಿತ ಸಂಘರ್ಷ ಸಮಿತಿ 40 ವರ್ಷಗಳಿಂದ ಜಾಗೃತಿ ಮಾಡೋದಕ್ಕಾಗಿ ನನ್ನ ಮಗ ಯಾಕೆ ತಹಶೀಲ್ದಾರ್ ಆಗಬಾರ್ದು, ನನ್ನ ಮಗ ಯಾಕೆ PSI ಆಗಬಾರ್ದು, ನನ್ನ ಮಗ ಯಾಕೆ IAS ಓದಬಾರ್ದು ಅಂತ ಪ್ರತಿಯೊಬ್ಬನು ಕೂಡ ಒಂದು ಹಳ್ಳಿಗಾಡಿನಲ್ಲಿ ಆ ತಂದೆ ತಾಯಿಗಳು ಆಲೋಚನೆ ಮಾಡ್ತಾರೆ. ಅದು ದಲಿತ ಸಂಘರ್ಷ ಸಮಿತಿ ಕೊಡುಗೆ. ಒಂದು ಅವರಿಗೆ ಭರವಸೆ ಮೂಡಿಸಿದೆಯಲ್ಲ ಎದೆಯಲ್ಲಿ, ನಮ್ಮ ಬಗ್ಗೆ ಕಾನೂನಿದೆ, ಸರ್ಕಾರ ಅಂದ್ರೆ ನಮ್ಮದು, ಈ ನೆಲ ಅಂದ್ರೆ ನಮ್ಮದು, ನಾವು ಕೂಡ ಬದುಕಲಿಕ್ಕೆ ಹಕ್ಕಿದೆ ಅಂತ ಒಂದು ಶೋಷಿತ ಜನಾಂಗಕ್ಕೆ ಒಂದು ಭರವಸೆಯನ್ನು ಮೂಡಿಸಿ ಒಂದು ಆತ್ಮವಿಶ್ವಾಸನ ತಂದು ಕೊಟ್ಟಿರ್ತಕ್ಕಂಥದ್ದು ಯಾರಾದರೂ ಇದ್ದರೆ ಅದು ದಲಿತ ಸಂಘರ್ಷ ಸಮಿತಿ. ಇಂಥ ದಲಿತ ಸಂಘರ್ಷ ಸಮಿತಿಯಲ್ಲಿ ಫುಲ್ ಟೈಮ್ ವರ್ಕರ್ ಆಗಿ 100 ಜನಗಳ ದಿಕ್ಕು ಬದಲಾಯಿತು. ಎಲ್ಲೋ ಒಂದು ನೌಕರಿ ಹಿಡ್ಕೊಂಡು ಹೆಂಡತಿ ಮಕ್ಕಳು ಮಾಡಿಕೊಂಡು ಸಾಕೊಂಡು ಸಂಡೇ ಇದ್ದಾಗ ಒಂದಿಟ್ಟು ನಾನ್ ವೆಜ್ ತಂದು ತಿಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ಎಲ್ಲೋ ಒಂದು ಸಿನಿಮಾ ನೋಡಿಕೊಂಡು, ಸಿನಿಮಾಗಿನ ರುಚಿ ಹತ್ತಿರದಿಂದ ಎಲ್ಲೋ ಒಂದು ನಾಟಕ ನೋಡಿ, ಅಥವಾ ದುಡ್ಡು ಗಿಡ್ಡು ಏನಾದ್ರು ಬಂತಂದ್ರೆ ಯಾವುದಾರ ಬೀಗ ಮನೆಗೆ ಹೋಗಿ, ಅಥವಾ ಅದು ಅಲ್ಲ ಅಂಥೇಳಿ ಯಾವುದಾರ ದೇವಸ್ಥಾನ ಒಂದು ಕುರಿ ತಂದು ಕೊಯ್ದು ಊಟ ಮಾಡೋದು. ಇದೇ ಸಂಪ್ರದಾಯ ಬಿಟ್ಟು ನಾವು ಊಟ ಮಾಡಿದ ಮೇಲೆ, ನಾನು ಕೆಲಸ ಮಾಡಿದ ಮೇಲೆ, ನನ್ನ ಮಿಕ್ಕದ 1 ತಾಸಿನಲ್ಲಿ ನನ್ನ ಜೀವನದಲ್ಲಿ ಏನು ಮಾಡಬೇಕು, ಏನು ಆಲೋಚನೆ ಮಾಡಬೇಕು, ನನ್ನಿಂದ ಏನಾಗ್ತದೆ ಅಂತಕ್ಕಂಥ ಒಂದು ಆಲೋಚನೆ ಹಚ್ಚಿರ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ. ಹೀಗಾಗಿ ಇಂಥ ಅನೇಕ ಚಳವಳಿಗಳು ಇವತ್ತು ಬರವಣಿಗೆ ರೂಪದಲ್ಲಿ ಸೆರೆ ಹಿಡಿಬೇಕು. ಎಷ್ಟೋ ದೃಷ್ಟಾಂತಗಳು ಓದಿದ್ರೆ ಒಂದೊಂದು ಹ್ಯಾಂಡ್ಬಿಲ್ಗೆ ಹೋಗುವ PhD ಮಾಡ್ಬೋದು. ಈ ವಸ್ತು ಬಗ್ಗೆ ಹೋರಾಟ ಮಾಡಿಲ್ಲ ಅಂತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ ಇಲ್ಲ. ಈ ಒಂದು ಸಬ್ಜೆಕ್ಟ್ ಬಗ್ಗೆ ನ್ಯಾಷನಲ್ ಲೆವೆಲ್ ಆಗ್ಬೋದು, ಇಂಟರ್ನ್ಯಾಷನಲ್ ಆಗ್ಬೋದು, ಎಲ್ಲ ಲೆವೆಲಲ್ಲಿ ಕೂಡ ಹೋರಾಟ ಮಾಡಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಕೊನೆಗೆ ಅದು ಇದ್ದಿರ್ತಕ್ಕಂಥದ್ದು ಸಂವಿಧಾನದತ್ತವಾಗಿರ್ತಕ್ಕಂಥ ಎಲ್ಲ ಅವಕಾಶಗಳೇ ಕನಿಷ್ಠ ಪಕ್ಷ
ಈ ಜನಾಂಗಕ್ಕೆ ಸಿಗಬೇಕು ಅಂತೇಳಿ ಜಾಗೃತ ಮಾಡಿರ್ತಕ್ಕಂಥದ್ದು. ಸಮಾಜದಲ್ಲಿ ಜಾಗೃತ ಅಂದ್ರೂ ಕೂಡ ಸುಮ್ಮನೆ ಬೇಸಿಕ್ ಜಾಗೃತ ಸರಿ ಹೋಗೋದಿಲ್ಲ. ಆ ಜಾಗೃತ ಮಾಡೋದ್ರ ಮುಖಾಂತರ ನಮ್ಮ ಮೇಲೆ ನಡೀತಕ್ಕಂಥ ವಧಿತಗಳನ್ನು, ನಮ್ಮ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ಅದನ್ನೆಲ್ಲವರಿಗೂ ಕೂಡ ಸಶಕ್ತರಾಗ್ತಕ್ಕಂಥದ್ದೇ ಜಾಗೃತ, ಸಶಕ್ತರಾಗ್ತಕ್ಕಂಥದ್ದೇ ಒಕ್ಕಟ್ಟ. ಅದು ಒಂದು ನಮ್ಮ ಹೋರಾಟವನ್ನು ಇದೆ. ಹಾಗಾಗಿ ಇವತ್ತಿನ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾವ ಒಂದು ಸಮಾಜಕ್ಕೆ ಕಾಡ್ತಕ್ಕಂಥ ಮನುವಾದ ಇತ್ತು, ಬ್ರಾಹ್ಮಣಶಾಹಿ ವ್ಯವಸ್ಥೆ ಇತ್ತು, ಹಿಂದುತ್ವ ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆಯನ್ನು ಸದೆ ಬಡಿದು ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು, ಸಮಾನತೆಯನ್ನು ನೀಡಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಕಿತ್ತಾಕಲಿಕ್ಕೆ, ಅದನ್ನು ಹಾಳು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶಕ್ತಿಗಳು ಇವತ್ತು ಒಕ್ಕರಿಸ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾವೆ. ಇವತ್ತು ಕುರ್ಚಿ ಮೇಲೆ ಕುಳ್ಕೊಳ್ಳೋದಷ್ಟೇ ಅಲ್ಲ, ಇವತ್ತು ಲೈಸೆನ್ಸ್ ಗುಂಡಗಳಾಗಿದ್ದಾವೆ. ಇವತ್ತು ಈ ರೀತಿ ಆಗಿದೆ ಇವತ್ತು ಆಗ್ತಕ್ಕಂಥದ್ದು. ಹಾಗಾಗಿ ಇವತ್ತು SIR ಬತ್ತು, ಇನ್ನೊಂದು ಬತ್ತು, NRC ಬೇಡ, CA ಬೇಡ ಅಂದಾಗ ಈಗ SIR ತರೋದ್ರ ಮುಖಾಂತರ, ಚುನಾವಣೆ ಆಯೋಗ ಮುಖಾಂತರ ಈಗ ಜನರ ಹಕ್ಕುಗಳನ್ನು ಒಂದು ಅಪಹರಿಸ್ತಕ್ಕಂಥದ್ದು, ಹರಣ ಮಾಡ್ತಕ್ಕಂಥ ವ್ಯವಸ್ಥೆ ಭಾಳ ಕುತಂತ್ರದಿಂದ ನಯವಾಗಿ ನಡೀತಕ್ಕಂಥದ್ದಿದೆ. ಯಾವುದೂ ನಂಬಲಿಕ್ಕೆ ಇದ್ದುದ ಎಲ್ಲ ಒಂದು ಐಡೆಂಟಿ ಕಾರ್ಡ್ಗಳು ಬೇಡ ಅವರಿಗೆ. ನಾವು ಎಂದೂ ನೋಡಲಾರ್ದ ಐಡೆಂಟಿ ಕಾರ್ಡ್ಗಳು ಬೇಕು ಅವರಿಗೆ. ನಮ್ಮಲ್ಲಿ ಇಟ್ಕೊಂಡೇ ಇಲ್ಲವು, ನಾವು ಅಲ್ಲಿ ಹುಡುಕಾಡ್ಬೇಕೀಗ. ಈ ರೀತಿಯಾಗಿ ತಂದಿರತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲೇ ಈಗೇನು ಒಂದು 19 ರಾಜ್ಯಗಳಲ್ಲಿ ಮಾಡಿದಾರ 6.5 ಕೋಟಿಗಿಂತಲೂ ಹೆಚ್ಚಿಗೆ ಮತದಾರರನ್ನು ಒಂದು ಪಟ್ಟಿಯಿಂದ ಹೊರಗಡೆ ಇಟ್ಟಿರ್ತಕ್ಕಂಥದ್ದು ಸಂವಿಧಾನಿಕ ಮಾಡಿರ್ತಕ್ಕಂಥ ಅಪಚಾರ. ಬೇಸಿಕ್ಕಾಗಿ ಇಲ್ಲಿ ಬದುಕ ಹಕ್ಕು ಕೊಟ್ಟಿರ್ತಕ್ಕಂಥ ಸಂವಿಧಾನ. ನಮ್ಮಲ್ಲಿ ಅಪೀಲ್ ವ್ಯವಸ್ಥೆ ಇದೆ. ಬೇರೆ ದೇಶದ ಬೇರೆ ವ್ಯವಸ್ಥೆಗಳು ಇರ್ಬೋದು, ಒಂದು ಸಲ ಜಡ್ಜ್ಮೆಂಟ್ ಕೊಟ್ಟರೆ ಮುಗೀತು, ನೆಕ್ಸ್ಟ್ ಅಪೀಲ್ ಇರಲ್ಲ. ಇಲ್ಲಿ ಅಪೀಲ್ ಇದೆ. ಇಲ್ಲಿ ಹೈಕೋರ್ಟ್ನಲ್ಲಿ ಸೋತ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೋದು, ಸುಪ್ರೀಂ ಕೋರ್ಟ್ನಲ್ಲಿ ಸೋತ್ರೆ ನಾವು ರಾಷ್ಟ್ರಪತಿ ಕೊಡ್ಬೋದು, ಮತ್ತೆ ಮತ್ತೊಂದು ಬೆಂಚಿಗೆ ಹೋಗ್ಬೋದು, ಮತ್ತೆ ಇನ್ನೊಂದು ಸಲ ಅರ್ಜಿ ಕೊಡ್ಬೋದು. ಇದು ಎಲ್ಲನೂ ಕೂಡ ನೀವು ನಿಮ್ಮ ಮ್ಯಾಗೆ ಬಂದಿರತಕ್ಕಂಥ ಅಪಾದನೆಯನ್ನು ಅದನ್ನು ಇಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅಧಿಕಾರಗಳನ್ನು, ಎಲ್ಲ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ನಮ್ಮ ಸಂವಿಧಾನವನ್ನು ಒದಗಿಸ್ಕೊಟ್ಟಿದೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಲಿಟ್ರೇಸಿ ಇವತ್ತು ಇನ್ನೂ ಹೆಚ್ಚಿನ ಮಟ್ಟಿಯಲ್ಲಿ ಬೆಳೆದಿಲ್ಲ. ಈ ಲಿಟ್ರೇಸಿ ಇದೆ. ಆಮೇಲೆ ನಿರುದ್ಯೋಗ ಸಮಸ್ಯೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಡ್ತಾ ಇದೆ. ಆಮೇಲೆ ನಮಗೆ ನಿಜವಾದಂಥ ಸ್ಕಿಲ್ಲನ್ನು ಬಳಸ್ಕೊಂಡು ನಮ್ಮ ಶಕ್ತಿಯನ್ನು ಇಲ್ಲಿ ವಿನಿಯೋಗಿಸಲಿಕ್ಕೆ ನಮ್ಮ ಎಜುಕೇಷನಲ್ಲಿ ಇವತ್ತು ಬೇಸಿಕ್ಕಾಗಿ ಇವತ್ತಿನ ಸಂದರ್ಭದಲ್ಲಿ ಚೇಂಜ್ ಆಗಬೇಕಾಗಿದೆ. ಎಲ್ಲ ನಮ್ಮ ಜಿಲ್ಲಾಕ್ಕೆ ಒಂದೊಂದು ವಿಶ್ವವಿದ್ಯಾಲಯಗಳು ಮಾಡಿದ್ರಿ. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ PhD ಮುಗಿಸು ಒಂದು 20-30 ಜನ ಬಂದರೆ ಎಷ್ಟು ಜನ ಆಗ್ತಾರೆ? ನೆಕ್ಸ್ಟ್ ಯೂನಿವರ್ಸಿಟಿ ಹೊರಗಡೆ ಇಟ್ಟರೆ ಅವನಿಗೆ ಇನ್ಸೆಕ್ಯೂರಿಟಿ ಶುರು ಆಗ್ತದೆ, ಅಭದ್ರತೆ ಶುರು ಆಗ್ತದೆ. ಹೆಂಗೆ ಬದುಕಬೇಕವ? ಕುರ್ಪಿ ಸಲಿಕೆ ಹಿಡಿಲಿಕ್ಕೆ ಬರೋದಿಲ್ಲ. ಆನಂತರ ಪ್ರಬುದ್ಧತೆ, ಪ್ರೌಢ ಅವಸ್ಥೆ, ಒಂದು ವಯಸ್ಸಿಗೆ ಬಂದಿರ್ತಾರೆ, ತಂದೆ ತಾಯಿಗಳು ವಯಸ್ಸಾಗಿರ್ತಾರೆ, ಈ ಕಡೆ ಏನೂ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಈ ಮಟ್ಟಕ್ಕೆ ಹೋಗಿ ಸರ್ಕಾರಗಳು ಆಲೋಚನೆ ಮಾಡ್ತಾ ಇಲ್ಲ, ಅಥವಾ ಇವರಿಗೆ ತಾನಾಗೆ ಬದುಕಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇಲ್ಲ, ಅಂಥ ಒಂದು ಎಜುಕೇಷನ್ ಕೊಡ್ತಾ ಇಲ್ಲ. ಹಾಗಾಗಿ ಬೇರೆ ವಿಶ್ವದಲ್ಲಿ ನಡೀತಕ್ಕಂಥ ಇಥಿಯೋಪಿಯಾ ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನೇ ತಾವು ಹೊರಕೊಂಡು ತಿಂತಕ್ಕಂಥ ವ್ಯವಸ್ಥೆ, ಮತ್ತು ನೀರಿಗಾಗಿ ಊಟಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದು, ಮತ್ತು ಹರ್ಕೊಂಡು ತಿಂತಕ್ಕಂಥದ್ದು, ಜಗಳ ನಡೀತಕ್ಕಂಥದ್ದು ದೂರ ಕಾಲಿಲ್ಲ ಇದೇ ರೀತಿ ಮುಂದುವರೆದಾದರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಕಪ್ಪಿ ಮ್ಯಾಲಿಂದ ಬಿಟ್ಟಾಕಿದ್ರೆ ಚಪ್ಪ ತೆಳಗೆ ಬಿದ್ದು ಕಪ್ಪಿ ಐತೆ ಅನ್ನೋದು ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಇವತ್ತು ನಿಜವಾದಂಥ ಆಸ್ಪೃಶ್ಯರ ದಲಿತರ ಪರಿಸ್ಥಿತಿ ಇವತ್ತು ನಿಜವಾಗಿ ನೋಡಿದ್ರೆ ಗೊತ್ತಾಗ್ತದೆ. ನಾವು ಯೂನಿವರ್ಸಿಟಿ ಮತ್ತು ಗುಲ್ಬರ್ಗದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಹಳ್ಳಿಗಾಡಿಗಳಲ್ಲಿ ಹೋದರೆ ಗೊತ್ತಾಗ್ತದೆ ಏನು ನಮ್ಮ ಪರಿಸ್ಥಿತಿ ಅಂತಕ್ಕಂಥದ್ದು. ಹಾಗಾಗಿ ಇದು ಎಲ್ಲನೂ ಕೂಡ ನಾವು ಜಾಗೃತ ಮಾಡಿ ಇದ್ದು ವ್ಯವಸ್ಥೆಯನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ಇದ್ದು ಮೀಸಲಾತಿ ಫೋರ್ ಸೊಸೈಟಿ ಅಲ್ಲದು, ಅದು ಇಂಡಿವಿಜುವಲ್ ಬೆನಿಫಿಟ್ ಮೀಸಲಾತಿ ಅಂತಕ್ಕಂಥದ್ದು. ನಮ್ಮ ಇಡೀ ಸಮಾಜಕ್ಕೆ ಉಪಯೋಗ ಆಗೋದಿಲ್ಲ, ನಮ್ಮ ರಿಪ್ರೆಸೆಂಟೇಟಿವ್ ಅಲ್ಲಿ ಇರಲ್ಲ ಅಂಥೇಳಿ ನಮಗೆ ಪ್ರಾತಿನಿಧ್ಯ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಇಂಡಿವಿಜುವಲ್ ಬೆನಿಫಿಟ್ಸಿಗಾಗಿ ಮೀಸಲಾತಿ ಉಪಯೋಗ ಆಗ್ತದೆ ಹೆಚ್ಚು ಹೊರತು ನಾವೊಬ್ಬ ನಮ್ಮ ನರೋಣದಾಗೆ ನಾವು ಮೀಸಲಾತಿ ತೊಂದು ನಾವೊಬ್ಬ ಆಫೀಸರ್ ಆಗಿನಂತಂದರೆ ಇಡೀ ಊರಿಗೆ ಊಟ ಹಾಕಲಿಕ್ಕಾಗಲ್ಲ, ನಮಗೆ ಇಡೀ ಊರಿಗೆ ಬದುಕಲಿಕ್ಕಾಗೋದಿಲ್ಲ.
ಅದಕ್ಕೆ ಮೀಸಲಾತಿ ಅಂತ ಕೂಡ ನಾಟ್ ಇನ್ ಹೋಲ್ ಸೊಸೈಟಿ, ಅದೊಂದು ಇಂಡಿವಿಜುವಲ್ ಬೆನಿಫಿಟ್. ಆದರೂ ಅದು ಬಿಡಬಾರ್ದು. ಮೀಸಲಾತಿ ಅಂತಕ್ಕಂಥದ್ದು ಇವ್ರಿಗೆ ಸಿಗಬೇಕು. ಇವ್ರ ಅಜ್ಜ ಮುಜ್ಜ ಪಜ್ಜ ಎಲ್ಲನೂ ಕೂಡ ನಮ್ಮವರು ನಾಯಿ ನರಿಗಳಿಗಿಂತಲೂ ಕೀಳಾಗಿ ಕಂಡು ದುಡಿಸ್ಕೊಂಡಿರ್ತಕ್ಕಂಥವರೇ ಇವತ್ತು ಬಹಳ ಬ್ರೈಟ್ ಆಗಿದ್ದಾರೆ. ಅವರೇ ಇವತ್ತು ಬಹಳಷ್ಟು ಮುಂದುವರೆದವರಾಗಿದ್ದಾರೆ. ಆ ಬಡ್ಡಿ ಚಕ್ರ ಬಡ್ಡಿಗೋಸ್ಕರವಾಗಿಯೂ ಕೂಡ ಇವರಿಗೆ ಮೀಸಲಾತಿಯನ್ನು ಕೊಡಬೇಕಾಗಿದೆ. ಅಥವಾ ಮೀಸಲಾತಿ ಅಂತಕ್ಕಂಥದ್ದು ಇವ್ರದೊಂದು ರೈಟ್ಸ್. ಅದು ಯಾವುದೋ ಒಂದು ಬಿಡೆ ಅಲ್ಲ, ಅದು ಇನ್ನೊಂದು ಯಾರಿಗೂ ಕೂಡ ಒಂದು ಉಪಕಾರ ಅಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಂದಕುಮಾರ್ ಅವರು ಕಾಲದ ಕಟ್ಟಳೆ ಮೀರಿ ಅಂತಕ್ಕಂಥ ಏನು ಪುಸ್ತಕನ ಬರೆದಿದ್ದಾರೆ, ನಾನು ಅದು ಸ್ವಲ್ಪ ಓದಿದ್ದೀನಿ. ಇನ್ನೂ ನಮ್ಮ ಡಾಕ್ಟರ್ ಅರುಣ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಹೆಚ್ಚು ಬರವಣಿಗೆಗಾರರು ಬರಬೇಕು, ಅವರಿಗೆ ಹೆಚ್ಚಿನ ಸ್ಫೂರ್ತಿಯನ್ನು ಕೊಡಬೇಕು. ಮತ್ತು ಸಮಾಜ ಕಡೆ ಮನುಷ್ಯನ ನೋವುಗಳು ಏನು, ಅವನ ಪ್ರತಿರೋಧ ಏನು, ಎಂಥ ಬಿರುಗಾಳಿ ಬಿಟ್ಟರು ಕೂಡ ಅವನ ಅಂತಸ್ಸತ್ತು ಅಂತಕ್ಕಂಥದ್ದು ಏನು ಹೇಳ್ತದೆ ಅಂತಕ್ಕಂಥದ್ದು ಅಲ್ಲಿವರೆಗೂ ಕೂಡ ಅವನು ಮನಮುಟ್ಯವಾಗಿ ಒಂದು ಇಲ್ಲಿ ಪುಸ್ತಕದಲ್ಲಿ ಸೆರೆ ಹಿಡಿದು ತಂದಿರತಕ್ಕಂಥದ್ದು ತುಂಬ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಇದೆ. ಇಂಥ ಕಾರ್ಯಕ್ಕೆ ಡಾಕ್ಟರ್ ಎಚ್ ಡಿ ಪೋತಿ ಅವರು ಮತ್ತು ಎಲ್ಲ ಸ್ನೇಹಿತರು ಕೂಡಿ ಇದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಚಿಕ್ಕದಾದರೂ ಕೂಡ ನಾವು ಮುಕ್ತವಾಗಿ ಮಾತಾಡಲಿಕ್ಕೆ ಇಲ್ಲಿ ಎಲ್ಲನೂ ವ್ಯವಸ್ಥೆ ಮಾಡೋದಕ್ಕಾಗಿ ಮತ್ತು ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟೋದಕ್ಕಾಗಿ ಮತ್ತು ಈ ಕೃತಿಯನ್ನು ಬಿಡುಗಡೆಯನ್ನು ನಾನು ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿ ನನಗೆ ಅವಕಾಶ ಕಲ್ಪಿಸಿಕೊಟ್ಟೋದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಹಿತಿಗಳು ಮತ್ತು ಹೋರಾಟಗಾರರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕಾದ ಮತ್ತು ಬರವಣಿಗೆ ಮಾಡಬೇಕಾದ ತುರ್ತು ಇಂದಿಗೂ ಜೀವಂತವಾಗಿದೆ ಎನ್ನುವ ಮಾತುಗಳನ್ನಾಡಿದ ಡಾಕ್ಟರ್ ಡಿ.ಜಿ. ಸಾಗರ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾಲದ ಕಟ್ಟಳೆ ಮೀರಿ ಕೃತಿಯ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಬರಹಗಾರರಾದಂತಹ ಡಾಕ್ಟರ್ ಅರುಣ್ ಜೋಳದ ಕೂಡ್ಗಿ ಸರ್ ಅವರು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಪ್ರೊಫೆಸರ್ ಎಚ್ ಡಿ ಪೋತೆ ಸರ್ ಅವರು, ನಾಡಿನ ಹಿರಿಯ ಹೋರಾಟಗಾರರಾದಂಥ ಡಾಕ್ಟರ್ ಡಿ.ಜಿ. ಸಾಗರ್ ಸರ್ ಅವರು ಮತ್ತು ಅಮೃತರಾವ್ ಹಿರೇಮನಿ ಮತ್ತು ಗೆಳೆಯ ಪಿ ನಂದಕುಮಾರ್, ಇದರ ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಮತ್ತು ಭಾಳ ಹಿರಿಯರು ಚಿಂತಕರೆಲ್ಲ ಸಭೆಗೆ ಬಂದಿದ್ದೀರಿ, ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಭಾಳ ಮುಖ್ಯವಾಗಿ ವಿದ್ಯಾರ್ಥಿಗಳಿದ್ದೀರಿ. ಸೊ ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಒಂದೆರಡು ಸಂಗತಿಗಳನ್ನು ಪುಸ್ತಕದ ನೆಪದಲ್ಲಿ, ಕಾಲದ ಕಟ್ಟಳೆ ಮೀರಿ ಪುಸ್ತಕದ ನೆಪದಲ್ಲಿ ಒಂದೆರಡು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಗೆಳೆಯ ನಂದಪ್ಪ ಅವರ 2ನೇ ಕೃತಿ ಏನು ಕಾಲದ ಕಟ್ಟಳೆ ಮೀರಿ ಈಗ ಬಿಡುಗಡೆಯಾಗಿದೆ. ಸೊ ಹಾಗಾಗಿ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ನಾನು ನಂದಪ್ಪ ಅವ್ರಿಗೂ ಒಂದು ಅಭಿನಂದನೆಗಳನ್ನ, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ನ ತಿಳಿಸ್ತೀನಿ. ಸರ್ ಡಿ.ಜಿ. ಸಾಗರ್ ಸರ್ ಅವರು ಮಾತಾಡ್ತಾ ದಲಿತ ಚಳುವಳಿ, ದಲಿತ ಸಮುದಾಯದಲ್ಲಿ ಯಾವ ರೀತಿಯ ಒಂದು ಪ್ರಜ್ಞೆಯನ್ನು, ಅಂದರೆ ನಾವು ನಮ್ಮ ಹಕ್ಕು ಅನ್ನೋ ಪ್ರಜ್ಞೆ ಬಂದಿದೆಯಲ್ಲ, ಸೊ ಆ ಚಳುವಳಿ ಅಂದರೆ ಒಂದು ಮೂಮೆಂಟ್ ಹೆಂಗೆ ಒಂದು ಪ್ರಜ್ಞೆನ ಹುಟ್ಟಾಕುತ್ತೆ ಅನ್ನೋದಕ್ಕೆ ನನಗೆ ಈಗ ಅದು ಒಂದು ಕಾಂಟ್ರಾಸ್ಟ್ ಆದ ಒಂದು ತಕ್ಷಣದ ಒಂದು ಉದಾಹರಣೆ ಕೊಡಬೇಕು ಅಂತ ಅನ್ನಿಸ್ತು. ಅದು ಏನಂತಂದರೆ, ಕಲಬುರಗಿಯ ಹೊರವಲಯದಲ್ಲಿರುವ ಕುಸ್ನೂರಲ್ಲಿ ಇರುವಂತಹ ಬುಡ್ಗಾ ಜಂಗಾಲ್, ಒಂದು 180 ಮನೆಗಳಿದೆ. ಆ ಬುಡ್ಗಲ್ ಜಂಗಲ್ ಸಮುದಾಯವನ್ನು ಕಳೆದ ವಾರ ಒಂದು 10-15 ದಿನದಿಂದ ನಾನು ಸರ್ವೆ ಮಾಡ್ತಿದ್ದೀನಿ, ನನ್ನ ಇಂಟ್ರೆಸ್ಟ್ಗೋಸ್ಕರ. ಅವ್ರಿಗೆ ಏನಾದರೂ ಮಾಡ್ಬೋದಾ ಅಂತ. ಸೊ ಸರ್ವೆ ಮಾಡ್ತಾ ನಾನು ಆ ಸಮುದಾಯದ ಜೊತೆ ಡೈಲಾಗ್ ಮಾತಾಡ್ತಿದ್ದೀನಿ. ಯಾಕಂದರೆ ನಮ್ಮ ಬುಡಕಟ್ಟುಗಳ ಬಗ್ಗೆ ಇರೋ ನಮ್ಮ ಇಡೀ ಅಧ್ಯಯನಗಳು ಅಂಕೆ ಸಂಖ್ಯೆಗಳ ಡೇಟಾ ಇದೆ ಬಿಟ್ಟರೆ ಅವ್ರಿಗೆ ಜೀವನ ಇಲ್ಲ ಆ ಅಧ್ಯಯನಗಳಿಗೆ. ಆ ಸಮುದಾಯ ಮಾತಾಡಲ್ಲ. ಸೊ ನಾನು ಅದನ್ನೇನಾದರೂ ಬೇರೆ ಥರ ಮಾತಾಡೋಣ ಅಂತ ಆ ಮಕ್ಕಳ ಜೊತೆ ಮಾತಾಡ್ತಿದ್ದಾಗ ಒಂದು ಮಗು ಸ್ಕೂಲ್ ಬಿಟ್ಟಿದ್ದಾಳೆ. ಆಕೆ ಸ್ಕೂಲ್ ಬಿಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ ಆಕೆಗೆ ಓದಕ್ಕಂತ ಭಾಳ ಆಸೆ ಇದೆ.
ಆದರೆ ಅವಳು ಸ್ಕೂಲ್ ಸ್ವಲ್ಪ ದೂರ ಇದೆ, ಹೈಸ್ಕೂಲ್. ಅವ್ರ ಅಮ್ಮವ್ರು ಚಿಂತೆ ಹಾಕಿ ಹೋದರೆ ಅವಳು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಯಾರಿಲ್ಲ. ಅವ್ರ ಅಣ್ಣ ಸ್ವಲ್ಪ ಬುದ್ಧಿಭ್ರಮಣೆ ಥರದ್ದು ಒಂದು ಇದಿದ್ದಾನೆ. ಸೊ ಅವಳಿಗೆ ಹೋಗೋಕ್ಕೆ ಆಸೆ ಇದೆ, ಆದರೆ ಅವಳನ್ನ ಅಲ್ಲಿ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಯಾರಿಲ್ಲ ಅನ್ನೋ ಕಾರಣ ಸ್ಕೂಲ್ ಬಿಟ್ಟ. ಸೊ ನಾನು ಅವಳ ಜೊತೆ ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತಾ ಯಾಕೆ ನನ್ನ ವಿಶ್ವಾಸ ಬಂತು, ನನ್ನ ಜೊತೆ ಮಾತಾಡ್ಬೋದಂತ. ಸಣ್ಣ ಹುಡುಗಿನು ಮಾತಾಡ್ತಾ ಆಕಿ ನಾನು ಹೇಳಿದೆ, ನೀನು ಹಾಸ್ಟ್ಲಿಗೆ ಸೇರಿದ್ರೆ ಹೋಗ್ತೀಯಾ ಅಂತ. ಹಾಸ್ಟ್ಲಿಗೆ ಸೇರಿಸಿದ್ರೆ ನೀನು ಹೋಗ್ತೀಯಾ ಅಂತ. ತಕ್ಷಣ ಒಂದು ಪ್ರಶ್ನೆ ಹೇಳಿದ್ಲು, ನನಗೆ ಆಶ್ಚರ್ಯ ಆಗೋಯ್ತು. ನಾವು ಇಷ್ಟು ಕೊಳಕಿದೀವಲ್ಲ, ಅವ್ರು ನಮ್ಮನ್ನು ಸೇರಿಸ್ಕೊಂತಾರ ಅಂತ. ನನಗೆ ತಕ್ಷಣ ಏನು ರಿಪ್ಲೈ ಮಾಡೋಕ್ಕೆ ಗೊತ್ತಾಗಲ್ಲ. ಅಂದರೆ ಅವಳ ಲೋಕದೃಷ್ಟಿ, ನಾವು ಇಷ್ಟು ಕೊಳಕಿದೀವಿ, ನಮ್ಮನ್ನು ಹಾಸ್ಟೆಲಲ್ಲಿ ಸೇರಿಸ್ಕೊಂತಾರೆ ಅವರು ಬೇರೆಯವರೆಲ್ಲ ಅಂತ. ಸೊ ಅವಳಿಗೆ ನಮ್ಮ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಇರೋರು ನಾವು ಅಂತ ನಾವೇನು ಮಾತಾಡ್ತಿದ್ದೀವಲ್ಲ, ಪ್ರತಿದಿನ ಓದ್ತಿದ್ದೀವಲ್ಲ ಸಂವಿಧಾನ ಇದರಲ್ಲ, ಆ ನಾವು ಅನ್ನೋದು ಪಾಪಕ್ಕೆ ಇನ್ನೂ ತಾಟಿಲ್ಲ. ಸೊ ಎಲ್ಲಿ ಮಿಸ್ಟೇಕ್ ಇದೆ ಅಂತಂದರೆ, ಸಮುದಾಯದ ಈ ಬುಡಕಟ್ಟು, ವಿಶೇಷವಾಗಿ ಕರ್ನಾಟಕ ಸಂದರ್ಭದಲ್ಲಿ ಬುಡಕಟ್ಟು ಸಮುದಾಯದ ಅಧ್ಯಯನಗಳು, ಅಕಾಡೆಮಿಕ್ ಅಧ್ಯಯನಗಳು ಭಾಳ ದೊಡ್ಡ ಮಟ್ಟದಲ್ಲಾಗಿದೆ, ಆದರೆ ಮೂವ್ಮೆಂಟ್ ಆಗಿಲ್ಲ. ಸೊ ಸರ್ ಏನೋ ಒಂದು ಮೂವ್ಮೆಂಟು, ಒಂದು ಜಾಗೃತಿಯನ್ನು ಮೂಡಿಸುತ್ತೆ ಅಂತ ಹೇಳಿದ್ರಲ್ಲ, ಅದೇ ಥರ ಒಂದು ಆದಿವಾಸಿಗಳ ಬಗೆಗಿನ ಒಂದು ಮೂವ್ಮೆಂಟ್ ಕರ್ನಾಟಕದಲ್ಲಿ ಜಾಗೃತಿ ಮೂಡಿಸಿಲ್ಲ ಅನ್ನುವ ಟೈಟಲ್ಲೇ ಒಂದನ್ನು ಧ್ವನಿಸುತ್ತೆ. ಅಂದರೆ ನಮ್ಮ ಕಾಲದಲ್ಲಿ ಅನೇಕ ಕಟ್ಟಳೆಗಳಿದೆ, ಬೌಂಡ್ರೀಸ್ ಇದೆ, ಬ್ಯಾರಿಯರ್ಸ್ ಇದೆ. ಸೊ ಅದು ನಾವು ಮೀರಬೇಕಾಗಿದೆ ಅಂತ. ಸೊ ಆ ಮೀರಬೇಕಾಗಿರುವ ಅನೇಕ ಸಂಗತಿಗಳನ್ನು ಮೀರಿದ ಕೆಲವು ವಿದ್ಯಮಾನಗಳನ್ನು ಈ ಪುಸ್ತಕ ಸಾಂಕೇತಿಕವಾಗಿ ಒಳಗೊಂಡಿದೆ ಅಂತ ಅನಿಸುತ್ತೆ. ಬಟ್ ಅದರ ಟೈಟ್ಲ್ ಕೂಡ ಅದು ಕನೆಕ್ಟ್ ಆಗುತ್ತೆ, ದಲಿತ ಲೋಕದ ಪ್ರತಿರೋಧ ಅಂತ. ಸೊ ಹಂಗಾಗಿ ಕಾಲದ ಬೌಂಡ್ರೀಸ್ನ ಮತ್ತು ಕಾಲದ ಒಂದು ಕಟ್ಟಳೆಗಳನ್ನು, ಚೌಕಟ್ಟುಗಳನ್ನು ಮೀರುವ ಪ್ರಯತ್ನ ಮೀರಿದ ಮತ್ತು ಮೀರುವ ಪ್ರಯತ್ನದ ಕೆಲವು ಅಂಶಗಳು, ಕೆಲವು ಸಂಗತಿಗಳು, ಕೆಲವು ವಿದ್ಯಮಾನಗಳನ್ನು ನಂದಕುಮಾರ್ ಈ ಪುಸ್ತಕದಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ನಾನು ಇದಕ್ಕೆ ಮುನ್ನುಡಿ ಬೇರೆ ಬರೆದಿರೋದ್ರಿಂದ, ಯೂಶ್ವಲಿ ಪುಸ್ತಕ ಮುನ್ನುಡಿ ಬರೆದರೆ ಪುಸ್ತಕದ ಬಗ್ಗೆ ಮಾತಾಡಬಾರ್ದು, ಅದು ಸ್ವಲ್ಪ ಅಭಾಸ ಆಗುತ್ತೆ. ವಿಕ್ರಮ್ ಸರ್ ಮಾತಾಡ್ಬೋದಿತ್ತು, ಯಾಕೋ ಅದು ನನಗೆ ವಹಿಸಿದ್ದಾರೆ. ಸೊ ಹಾಗಾಗಿ ನಾನು ಈ ಮುನ್ನುಡಿಯ ವಿಷಯವನ್ನು ಬಿಡ್ತೀನಿ. ಮುನ್ನುಡಿ ಬರೆದವರು ಬೇರೆಯವ್ರನ್ನು, ಈಗ ಮಾತಾಡ್ತಿರೋದು ಬೇರೆಯವ್ರು, ನನ್ನ ಅರ್ಥದಲ್ಲಿ ನಾನು ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ವಿದ್ಯಾರ್ಥಿಗಳಿರೋದ್ರಿಂದ ನಾನು ಸ್ವಲ್ಪ ವಿದ್ಯಾರ್ಥಿಗಳನ್ನ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಮಾತಾಡ್ತೀನಿ. ನಮಗೆ ಇಲ್ಲಿ ಈ ಕೃತಿ ಒಂದು ಪ್ರಶ್ನೆಯನ್ನು ನಮಗೆ ಮುಂದಿಡುತ್ತೆ. ಅದು ಆಕ್ಟಿವಿಸಮ್ ಅಂಡ್ ಅಕಾಡೆಮಿಕ್ ಆದಂತಹ ಚಟುವಟಿಕೆ ಮತ್ತು ಆಕ್ಟಿವಿಸಮ್, ಆ ಎರಡನ್ನ ಇದು ಬ್ಲೆಂಡ್ ಮಾಡ್ತಾ ಇದೆ ಇಲ್ಲಿನ ಒಟ್ಟು ಬರಹಗಳ ಒಳಗೆ ಇರುವಂಥದ್ದು. ಸೊ ಇದನ್ನು ಇಟ್ಕೊಂಡು ನಾವು ಇವತ್ತಿನ ಈ ಕಾಲದ ಕೆಲವು ವಿದ್ಯಮಾನಗಳ ಜೊತೆ ಲಿಂಕ್ ಮಾಡೋದಾದರೆ, ನಾನು ಕಳೆದ ಜನವರಿಯಲ್ಲಿ FIP ಕಾರಣಕ್ಕೆ ಒಂದು ತಿಂಗಳು JNU ಜವಾಹರ್ಲಾಲ್ ಯೂನಿವರ್ಸಿಟಿ ಏನು ಸ್ಟೂಡೆಂಟ್ಸ್ ಇದ್ರಿ. ಜವಾಹರ್ಲಾಲ್ ಯೂನಿವರ್ಸಿಟಿ ಅಂದರೆ ಅದು ಒಂಥರ ಇಂಡಿಯಾಕ್ಕೆ ಗೈಡಿಂಗ್ ಯೂನಿವರ್ಸಿಟಿ ಥರ. ಅಂದರೆ ಇಂಡಿಯಾದ ಯೂನಿವರ್ಸಿಟಿಗಳನ್ನು ಹಿಂದಿನಿಂದಲೂ ಒಂದು ಮಾರ್ಗದರ್ಶನ ಮಾಡ್ತಿದೆಯೇನೋ ಅನ್ನೋ ಥರದ ಒಂದು ಅಕಾಡೆಮಿಕ್ ಡಿಸ್ಕಷನ್ನು, ಚರ್ಚೆ, ಸಂವಾದಗಳು ನಡೆದಿರುವಂಥದ್ದು. ಮತ್ತು ಅದೊಂದು ಪಾಲಿಸಿ ಮೇಕಿಂಗ್ ಯೂನಿವರ್ಸಿಟಿ ಕೂಡ. ಏನು ಸೆಂಟ್ರಲ್ ಗೌರ್ಮೆಂಟ್ನ ಅನೇಕ ಪಾಲಿಸಿಗಳು ಹಿಂದೆಲ್ಲ ಅದರ ಬೇಸಿಕ್ ಚರ್ಚೆ ಆಗ್ತಿದ್ದೇ JNUನಲ್ಲಿ. ಸೊ ಅಂಥ ಯೂನಿವರ್ಸಿಟಿ ಫಾರ್ಮೇಷನ್ ಇದೆಯಲ್ಲ, ನಾನು ಕಳೆದ ಒಂದು ತಿಂಗಳಲ್ಲಿ ಕೇಳಿದ ಉಪನ್ಯಾಸಗಳಲ್ಲಿ ಆ ಇಡೀ ಅಂದರೆ ರಿವರ್ಸ್ ಆಗ್ತಾ ಇದೆ. ಅದು ಅಲ್ಲಿ ಇಂಡಿಜಿನಿಯಸ್ ನಾಲೆಜ್ ಅಂದರೆ ದೇಶೀಯ ನಾಲೆಜ್ ಬಗ್ಗೆ ಮಾತಾಡ್ತಿದ್ದಾರೆ. ಸುಮಾರು ಒಂದು 10 ರಿಂದ 15 ಸ್ಪೀಚ್ ಅದ್ರ ಬಗ್ಗೆನೇ ಇದೆ. ಆ ಎಲ್ಲ ದೇಶೀಯ ನಾಲೆಜ್ ಯಾವುದು ಅಂತಂದರೆ ಸನಾತನ ಸಂಸ್ಕೃತಿಯ ವೇದ, ಉಪನಿಷತ್ತು, ಪುರಾಣ, ಇದ್ರ ಬಗ್ಗೆನೇ ಎಲ್ಲರೂ ವಿಚಾರಗಳನ್ನ ಮಂಡಿಸಿದ್ರು. ಅಂದರೆ ಒಂದು ತುಂಬ ಪ್ರಖರವಾದ ಪ್ರಗತಿಪರತೆಯನ್ನು ಇಂಡಿಯಾಕ್ಕೆ ಪರಿಚಯ ಮಾಡಿದಂತಹ ಒಂದು ಯೂನಿವರ್ಸಿಟಿ ಈಗ ಹೆಂಗೆ ಅದು ಸನಾತನಕ್ಕೆ ಒಂದು ರಿವರ್ಸ್ ಆಗ್ತಿದೆ ಅನ್ನೋದನ್ನ ಆ ಒಂದು ತಿಂಗಳ ಇದರಲ್ಲಿ ನೋಡಿದೆ. ಬಟ್ ನಾನು ಹೆಚ್ಚು ಕಡಿಮೆ ಅಲ್ಲಿ ಉಪನ್ಯಾಸಗಳಲ್ಲಿ ಕಳೆದ ಸಮಯಕ್ಕಿಂತ ಹೆಚ್ಚಾಗಿ ನಾನು ಸ್ಟೂಡೆಂಟ್ಸ್ ಜೊತೆ ಕಳೆದೆ. ಸ್ಟೂಡೆಂಟ್ಸ್ ಅಲ್ಲಿರೋ ಇನ್ನೂ ಆ ಎನರ್ಜಿನೂ ಅಷ್ಟೊಂದು ನಾವು ಪೂರ್ತಿ ಕರ್ಬ್ ಮಾಡೋಕ್ಕಾಗಿಲ್ಲ. ಬಟ್ UGC ಇಕ್ವಿಟಿ ಇದನ್ನ ನಿಯಮ ವಿರೋಧಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮೂವ್ಮೆಂಟ್ ಆಯ್ತು. ಆ ಮೂವ್ಮೆಂಟ್ ಎಲ್ಲ ರಾತ್ರಿ ನಾನು ಭಾಗವಹಿಸಿದೆ. ಹೆಚ್ಚು ಕಡಿಮೆ ಒಂದು 3,000 ರಿಂದ 4,000 ವಿದ್ಯಾರ್ಥಿಗಳು ಅವರ ಎನರ್ಜಿ, ಅವರ ಒಂದು ಇದನ್ನ ನೋಡಿದ್ರೆ ಬಹುಶಃ ನಮ್ಮ ಯೂನಿವರ್ಸಿಟಿಗಳು
ರೆಡಿ ಟು ಡೈಯಿಂಗ್ ಅನ್ನುವ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಂದರೆ ನಮ್ಮ ವಿಶ್ವವಿದ್ಯಾಲಯಗಳು ಸಾಯೋದಕ್ಕೆ ಸಿದ್ಧ ಆಗಿದೆ, ಅಂದರೆ ರೆಡಿ ಟು ಡೈ. ಇದರಲ್ಲಿ 2 ಥರ ಡೈ ಇದೆ. ಅಂದರೆ ಪ್ರಭುತ್ವನೇ ಅವುಗಳನ್ನ ನಿಧಾನಕ್ಕೆ ಸಾಯಿಸ್ತಾ ಇದೆ, ಇನ್ನು ವಿಶ್ವವಿದ್ಯಾಲಯದ ಒಳಗಿನ ಇಂದ ಕೂಡ ಅದು ಸಾಯ್ತಾ ಇದೆ. ಸೊ ಇಂತಹ ಇದನ್ನು 2 ವೈರುಧ್ಯಗಳನ್ನು ನಾನು ನೋಡಿದೆ. ಅಂದರೆ ಅಲ್ಲಿನ ಅಕಾಡೆಮಿಕ್ಸು ಸನಾತನ ಕಡೆಗೆ ಹೋಗ್ತಾ ಇದೆ, ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿರೋಧವನ್ನು ದಾಖಲಿಸ್ತಾ ಇದ್ದಾರೆ. ಆ 2 ಬೈನರಿ ಇದೆಯಲ್ಲ, ಅಂದರೆ ಆ ವೈರುಧ್ಯ ಬಹುಶಃ ಕರ್ನಾಟಕದ ಅಥವಾ ಇಡೀ ಇಂಡಿಯಾದ ಎಲ್ಲ ಯೂನಿವರ್ಸಿಟಿಗಳ ಒಂದು ಭಾಳ ಒಂದು ಸಾಕ್ಷ್ಯ ಚಿತ್ರ ಥರ ನನಗೆ ಅದು ಕಾಣ್ತಾ ಇತ್ತು. ಸೊ ಇದು ಯಾಕೆ ಇದನ್ನು ನಾನು ಹೇಳಿದೆ ಅಂತಂದರೆ, ನಂದಪ್ಪ ಆ್ಯಸ್ ಅ ಸ್ಟೂಡೆಂಟ್ ಆಗಿ, ಮತ್ತು ಅಲ್ಲಿ ಭಾಳ ಮುಖ್ಯವಾಗಿ ನಂದಪ್ಪನ ವಿಶೇಷತೆ ಅಂದರೆ ಒಬ್ಬ ಆ್ಯಕ್ಟಿವಿಸಮ್ನಿಂದ ಬರೆದಂಥ ಬರಹಗಳಿವು. ಅಂದರೆ ತುಂಬ ಏನೋ ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಸೆಮಿನಾರ್ಗಳಲ್ಲಿ ಮಂಡಿಸೋದಕ್ಕೋಸ್ಕರ ಸಿದ್ಧಪಡಿಸಿದ ಬರಹಗಳು ಯಾವುವು ಅಲ್ಲ ಇವರು. ಯಾಕಂದರೆ ಸಹಜವಾಗಿ ಅದರಾಗಿ ಸಿಟ್ಟಿದೆ, ಆಕ್ರೋಶ ಇದೆ, ಮತ್ತು ಒಂದು ಸೆಡವು ಇದೆ, ಒಂಥರ ತಹತಹ ಇದೆ, ಕುದಿ ಇದೆ. ಸೊ ಆ ಬರಹದಲ್ಲಿ ಕುದಿ, ತಹತಹ, ಸಿಟ್ಟು, ಆಕ್ರೋಶ ಇರುತ್ತಲ್ಲ, ಅಲ್ಲಿವರೆಗೂ ಆ ಬರಹ ಜೀವಂತವಾಗಿರುತ್ತೆ. ಎಲ್ಲಿ ಆ ಸಿಟ್ಟು, ಆಕ್ರೋಶ, ಕುದಿ ಒಂದು ರೀತಿ ಕಡಿಮೆ ಆಗ್ತಾ ಹೋಗುತ್ತಾ ಬರಹ ಯಾಂತ್ರಿಕ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಈ ಬರಹ, ಇಲ್ಲಿರುವ ಬರಹಗಳಲ್ಲಿ ಒಂದು ಜೀವಂತಿಕೆ ಇದೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹೇಳ್ತೇನೆ. ಸೊ ಅಕಾಡೆಮಿಷಿಯನ್ ಮತ್ತು ಒಬ್ಬ ಯೂನಿವರ್ಸಿಟಿಯ ಅಲ್ಲಿರುವಂಥ ಒಬ್ಬ ಅಕಾಡೆಮಿಷಿಯನ್ನ, ಒಬ್ಬ ಸಂಶೋಧಕರನ್ನ ಹೆಂಗೆ ಕರ್ಬ್ ಮಾಡ್ತಿದ್ದಾರೆ ಇಡೀ ಇಂಡಿಯಾದಲ್ಲಿ ಅಂತಂದ್ರೆ, ನಾವು ಇನ್ಯಾರು ಸಾಕ್ಷಿ ಬೇಡ, ಉಮರ್ ಖಾಲಿದ್ ಒಬ್ಬನೇ ಸಾಕ್ಷಿ. ಉಮರ್ ಖಾಲಿದ್ JNUನ ಹಳೆ ವಿದ್ಯಾರ್ಥಿಯಾಗಿದ್ದ ಉಮರ್ ಖಾಲಿದ್ನ ಈಗ ವಿನಾಕಾರಣ ಆತನನ್ನ ಬೇಲ್ ಕೊಡದೆ ಹೆಚ್ಚು ಕಡಿಮೆ 4-5 ವರ್ಷದಿಂದ ತಡೆ ಆಗ್ತಿದೆಯಲ್ಲ, ಇಡೀ ಇಂಡಿಯಾದಾದ್ಯಂತ ಬಹಳ ಮುಖ್ಯವಾಗಿ ಹೇಳಬೇಕು, ಇಡೀ ಇಂಡಿಯಾದಾದ್ಯಂತ ಇಂಟೆಲೆಕ್ಚುಯಲ್ಸು ಉಮರ್ ಖಾಲಿದ್ನ ಬೆಂಬಲಿಸ್ತಾ ಇದ್ದಾರೆ, ಚರ್ಚೆ ಮಾಡ್ತಿದ್ದಾರೆ, ಸಂವಾದ ಮಾಡ್ತಿದ್ದಾರೆ. ಆತನ ಬಗ್ಗೆ ಈಗ ಹೊಸ ಪುಸ್ತಕ ಬೇರೆ ಬಂತು. ಸೊ ಈಚೆಗೆ ಉಮರ್ ಖಾಲಿದ್ನ ಒಂದು PhD ಥೀಸಸ್ ಕೂಡ ಪಬ್ಲಿಷ್ ಆಗಿ ತುಂಬ ಚರ್ಚೆ ಆಗ್ತಿದೆ. ಅದು ಫ್ರ್ಯಾಕ್ಚರ್ಡ್ ಕಮ್ಯುನಿಟೀಸ್, ಆದಿವಾಸೀಸ್, ಹಿಸ್ಟರೀಸ್ ಆ್ಯಂಡ್ ದ ಪಾಲಿಟಿಕ್ಸ್ ಆಫ್ ಪವರ್ ಅಂತ ಉಮರ್ ಖಾಲಿದ್ನ PhD ಥೀಸಿಸ್. ಸೊ ಆ ಥೀಸಿಸ್ಗೆ ಮುನ್ನುಡಿ ಬರೀತಾ ರಾಮಚಂದ್ರ ಗುಹಾ ಒಂದಷ್ಟು ಮಾತುಗಳನ್ನು ಬರೀತಾರೆ. ಇಡೀ ಇಂಡಿಯಾದ ಯೂನಿವರ್ಸಿಟಿಗಳಲ್ಲಿರುವಂತಹ ಸ್ಟೂಡೆಂಟ್ಸ್ ಯಾವ ಕ್ರೈಸಿಸ್ನ ಎದುರಿಸ್ತಿದ್ದಾರೆ, ನಿಜವಾಗ್ಲೂ ವಿದ್ಯಾರ್ಥಿಗಳು ಜೀವಂತವಾಗಿದ್ದಾರಾ ಅಂತ ಆ ಒಂದು ಇದು ಕಾಣ್ತಾನೆ ಇಲ್ಲ. ಅಂದರೆ ಜೀವಂತವಾಗಿದ್ದಾರೆ ಅನ್ನೋದು ಕಾಣ್ತಿಲ್ಲ ಯೂನಿವರ್ಸಿಟಿಗಳಲ್ಲಿ ಅನ್ನುವ ಥರದ ಒಂದು ಥಿಯರೈಸ್ ಮಾಡ್ತಾರೆ. ಇಡೀ ಇಂಡಿಯಾದ ಯೂನಿವರ್ಸಿಟಿಗಳು ಮತ್ತು ಸ್ಟೂಡೆಂಟ್ಸು ಮತ್ತು ಆ್ಯಕ್ಟಿವಿಸಮು ಮತ್ತು ವಿದ್ಯಾರ್ಥಿಗಳನ್ನು ಹೆಂಗೆ ದಮನ ಮಾಡಲಾಗ್ತಿದೆ ಅನ್ನೋದನ್ನು ರಾಮಚಂದ್ರ ಗುಹಾ ಭಾಳ ತುಂಬ ವಿಸ್ತಾರವಾಗಿ ಆ ಮುನ್ನುಡಿಯಲ್ಲಿ ಬರೀತಾರೆ. ಸೊ ಅದು ಬಹುಶಃ ನನಗೆ ಅಕಾಡೆಮಿಕ್ಸು ಮತ್ತು ಸ್ಟೂಡೆಂಟ್ನ ಆ್ಯಕ್ಟಿವಿಸಮ್ ಇದೆಯಲ್ಲ, ಅದರ ಒಂದು ಥಿಯರಿಟಿಕಲ್ ಚರ್ಚೆ ಅಂತ ಅನಿಸ್ತಿದೆ. ಸೊ ಅದನ್ನು ನಾನು ಇದರ ಜೊತೆಗೆ ಕನೆಕ್ಟ್ ಮಾಡೋದಕ್ಕೆ ನನಗೆ ಇದಾಯಿತು. ಅಲ್ಲಿ ಅವರು ಮುಖ್ಯವಾಗಿ ಹೇಳ್ತಿರೋದು ಡೈಯಿಂಗ್ ಯೂನಿವರ್ಸಿಟಿಗಳ ಬಗ್ಗೆ. ಅಂದರೆ ಸಾಯ್ತಾ ಇದ್ದಾವೆ ಅಂದರೆ ಅದನ್ನು ಸಾಫ್ಟ್ ಆಗುತ್ತೆ. ಯೂನಿವರ್ಸಿಟಿಗಳನ್ನ ಮರ್ಡರ್ ಅಂದರೆ ಕೊಲೆ ಮಾಡಲಾಗ್ತಿದೆ ಅನ್ನೋ ಪದವನ್ನು ಬಳಸ್ತಾರೆ. ಸಾಯ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದು. ಆದರೆ ವಿಶ್ವವಿದ್ಯಾಲಯಗಳು ಕೊಲೆ ಆಗ್ತಿದ್ದಾವೆ, ವಿಶ್ವವಿದ್ಯಾಲಯಗಳನ್ನು ಕೊಲೆ ಮಾಡಲಾಗ್ತಿದೆ ಅಂತ. ಸೊ ಇಂತಹ ಸಂದರ್ಭದಲ್ಲಿ, ಅಂದರೆ ಇಂಡಿಯಾದ ಇಂತಹ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಒಳಗೆ ಇದ್ದಂಥ ಒಬ್ಬ ವಿದ್ಯಾರ್ಥಿ ಆ ವಿಶ್ವವಿದ್ಯಾಲಯದ ಒಂದು ಪ್ರಭುತ್ವದ ವಿರುದ್ಧ ಧ್ವನಿ ಎತ್ತೋದು ಮತ್ತು ಅದರ ವಿರುದ್ಧ ಬರೆಯೋದು ಇದೆಯಲ್ಲ, ಅದು ಒಂದು ನಿಜವಾಗ್ಲೂ ಸವಾಲು. ಇದ್ರ ಬರಹದ ಮಿತಿ ಶಕ್ತಿ ಬೇರೆ ಚರ್ಚೆ ಮಾಡೋಣ ನಾವು. ಬಟ್ ಒಬ್ಬ ವಿಶ್ವವಿದ್ಯಾಲಯದ ಒಳಗಿದ್ದ ಒಬ್ಬ ವಿದ್ಯಾರ್ಥಿ ತನ್ನ ಸಂಸ್ಥೆಯ ವಿರುದ್ಧ, ಅಂದರೆ ಆಂಟಿ ಕಾನ್ಸ್ಟಿಟ್ಯೂಷನಲ್ ಆಗಿರುವಂಥ, ಅಂದರೆ ಸಂವಿಧಾನ ವಿರೋಧಿಯಾಗಿರುವಂಥ ನಡವಳಿಕೆಗಳನ್ನು ಭಾಳ ಧ್ವನಿ ಎತ್ತೋದು ಮತ್ತು ಅದರ ವಿರುದ್ಧ ಮಾತಾಡೋದು ಮತ್ತು ಅದರ ಬಗ್ಗೆ ಬರೆಯೋದಿದೆಯಲ್ಲ, ಅದೇ ಒಂದು ದೊಡ್ಡ ಸಂಗತಿಯಾಗಿದೆ ಈಗ. ಅಂದರೆ ಏನು ಬರೀತಾರೆ ಬೇರೆ ಪ್ರಶ್ನೆ, ಬರೀತಿದ್ದಾರೆ, ಮಾತಾಡ್ತಿದ್ದಾರೆ, ಧ್ವನಿ ಎತ್ತಿದ್ದಾರೆ ಅನ್ನೋದಿದೆಯಲ್ಲ, ಇಂಡಿಯಾದ ಯೂನಿವರ್ಸಿಟಿಗಳಲ್ಲಿ ಅದು ಬಹಳ ದೊಡ್ಡ ವಿದ್ಯಮಾನ ಆಗಿದೆ. ಸೊ ಆ ಕಾರಣಕ್ಕೆ ನಾನು ನಂದಕುಮಾರ್ ಅವರ ಬರಹಗಳ ಇಂಪಾರ್ಟೆನ್ಸ್ ಏನಂದರೆ ಆ ಕಾರಣಕ್ಕೆ ಇಂಪಾರ್ಟೆನ್ಸ್ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾಳ ಮುಖ್ಯವಾಗಿ ನಾನು ಕಳೆದ ಇದರೊಳಗೆ ಶ್ರೀಪಾದ್ ಭಟ್ ಅವ್ರ ಪುಸ್ತಕದ ಬಗ್ಗೆ ನಾನು ಇಲ್ಲೇ ಕನ್ನಡ ಭವನದಲ್ಲಿ ಮಾತಾಡ್ತಾ ಒಂದು
ಇದನ್ನ ಹೇಳಿದೆ. ಅಂದರೆ ಸುಖದೇವ್ ಥೋರಟ್ ಮತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2006-7ರಲ್ಲಿ ಅಲ್ಲಿಂದ ಒಂದು ಇಡೀ ಉನ್ನತ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಆಗುತ್ತೆ. ಅಂದರೆ ಕ್ರಾಂತಿ ಅಂದರೆ ಅಲ್ಲಿವರೆಗೂ, ಅಂದರೆ ಅಲ್ಲಿಯ ತನಕ ಹೆಚ್ಚು ಕಡಿಮೆ 3,000 ಕೋಟಿ ಇದ್ದಂಥ 3,000 ಕೋಟಿನ ಎಷ್ಟು 3,300 ಕೋಟಿ ಇದ್ದಂಥದ್ದು ಹೆಚ್ಚು ಕಡಿಮೆ 42,000 ಕೋಟಿ ಅದರ ಫಂಡ್ ಚೇಂಜ್ ಆಗಿ ಅವಾಗೇನು ನಾವು ರಾಜೀವ್ ಗಾಂಧಿ ಪೋಸ್ಟ್ ಆಕ್ಟರ್ಲೆಲ್ಲ ಬಂತಲ್ಲ. ಸೊ ಅದು ನನ್ನ ಪ್ರಕಾರ ಇಡೀ ಒಂದು ಉನ್ನತ ಶಿಕ್ಷಣ ಅಂತ ಗೊತ್ತಿದ್ದೀವಿ, ಆ ಉನ್ನತ ಶಿಕ್ಷಣದಲ್ಲೂ ನಡೆದ ಕ್ರಾಂತಿ ಅದು ಆ್ಯಕ್ಚುಲಿ. ಸೊ ಈಗ ಏನಾಗಿದೆ, ಇದು ಪ್ರತಿಕ್ರಾಂತಿ ನಡೀತಾ ಇದೆ. ಅಂದರೆ ಪ್ರತಿಕ್ರಾಂತಿ ಅಂದರೆ ಯೂನಿವರ್ಸಿಟಿಗಳನ್ನ ದಮನ ಮಾಡೋದು, ಫೆಲೋಶಿಪ್ಗಳನ್ನು ಇದೆ ಹೆಸರಲ್ಲಿ, ನೀವು ವೆಬ್ಸೈಟಲ್ಲಿ ಹೋದ್ರೆ ಫೆಲೋಶಿಪ್ಗಳಿದೆ, ಆದರೆ ಅವು ಯಾವ ಆ್ಯಕ್ಟಿವ್ ಆಗಿಲ್ಲ. ಅವ್ನು ಮತ್ತೆ ಅಧಿಕೃತವಾಗಿ ಅವ್ನು ಯಾವನು ನಿಲ್ಲಿಸಿಲ್ಲ ನೋಡಿ. ಇದನ್ನೇ ನಾವು ಸಾಯಿಗೊಡೋದು ಅಂತಂದ್ರೆ ಇದಾವೆ, ಆದರೆ ಯಾವ ಕಾಲ ಆಗಲ್ಲ, ನೀವು ಅವಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ, ಬಟ್ ಇದಾವೆ, ಬಟ್ ಅದನ್ನ ಅಧಿಕೃತವಾಗಿ ನಿಲ್ಲಿಸಿಲ್ಲ. ಸೊ ಈ ಥರದ ಒಂದು ಪ್ರತಿಕ್ರಾಂತಿಯ ಕಾಲ ಇದೆ ಆ್ಯಕ್ಚುಲಿ. ನಾನು ಇಡೀ ಇಂಡಿಯಾದ ಈ ಕಾಲಘಟ್ಟವನ್ನು ಒಂದು ಪ್ರತಿಕ್ರಾಂತಿ ಅಂತಂದರೆ ನಿಮಗೆ ಸ್ಟೂಡೆಂಟ್ಸ್ ಇದ್ರಿಗೆ ಗೊತ್ತಿರ್ಬೋದು, ಅಂಬೇಡ್ಕರ್ ಬಳಸಿದ EDM ಇದು ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಅಂತ. ಅಂದರೆ ರೆವಲ್ಯೂಷನ್ ಅಂದರೆ ಸಮಾನತೆಗಾಗಿ ಮತ್ತು ಸಮಾನತೆ, ಎಲ್ಲರನ್ನು ಒಳಗೊಳ್ಳುವ ಸಮಾನತೆಯ ಒಂದು ದೊಡ್ಡ ಮೂಮೆಂಟನ್ನು ರೆವಲ್ಯೂಷನ್ ಅಂತಲೂ, ಮತ್ತೆ ಆ ಸಮಾನತೆಯನ್ನು ಒಡೆದಾಕೋದಿಕ್ಕೆ ಅಂತ ಹುಟ್ಟುಕೊಂಡ ಪ್ರತಿರೋಧವನ್ನು ಪ್ರತಿಕ್ರಾಂತಿ ಅಂತ ಏನು ಅಂಬೇಡ್ಕರ್ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಕೃತಿಯಲ್ಲಿ ಇದು ಮಾಡ್ತಾರೆ. ಆ EDM ಅನ್ನು ಇಟ್ಕೊಂಡು ನಾವು ಇವತ್ತು ಮಾತಾಡ್ತಾ ಹೋದ್ರೆ ಬಹುಶಃ ಇಂಡಿಯಾ ಈಗ ಕೌಂಟರ್ ರೆವಲ್ಯೂಷನ್ ಕಾಲದಲ್ಲಿದೆ ಅಂತ, ಅಂದರೆ ಪ್ರತಿಕ್ರಾಂತಿಗಳ ಕಾಲದಲ್ಲಿದೆ. ಸೊ ಈ ಪ್ರತಿಕ್ರಾಂತಿಗಳ ಕಾಲದಲ್ಲಿರುವಂಥ ಸಂದರ್ಭದಲ್ಲಿ ಬರೆಯೋದು, ಮಾತಾಡೋದು, ಚರ್ಚೆ ಮಾಡೋದು ಇದೆಯಲ್ಲ, ಇದು ಬಹಳ ಮುಖ್ಯವಾದ ಬೆಳವಣಿಗೆ ಅಂತ ನನಗೆ ಅನ್ನಿಸ್ತಿದೆ. ಸೊ ಇಲ್ಲಿ ನಂದಕುಮಾರ್ ಕೃತಿಯನ್ನು ನಾನು ಒಂದು 3 ಜನರೇಷನ್ನಿನ ಜೊತೆ ಕನೆಕ್ಟ್ ಮಾಡ್ತೀನಿ. ನಂದಕುಮಾರ್ ಒಂದು ಜನರೇಷನ್ ಇದ್ದಾರೆ, ನಂದಕುಮಾರ್ ಥರದವ್ರಿಗೆ ಪ್ರೇರಣೆ ಆಗಿರುವಂತಹ, ಪಾಠ ಮಾಡಿದಂತಹ ವಿಕ್ರಮ್ ವಿಸಾಜಿ ಸಾರು, ಆಮೇಲೆ ಪೋತೆ ಸಾರು, DG ಸಾಗರ್ ಸರ್ ಥರದ ಇನ್ನೂ ಒಂದು ಜನರೇಷನ್ ಇದೆ. ಈಗ ನಂದಕುಮಾರ್ನ ಅಥವಾ ನಂದಕುಮಾರ್ ಜೊತೆಗೆ ನಮ್ಮ ಮೇಲ್ಕೇರಿ, ನಮ್ಮ MP ಪಾಟೀಲ್, ಪಾಟೀಲ್ ಇವರೆಲ್ಲರೂ ಸೇರಿ ಅವ್ರೇನು ಸಂಗಾತಿಗಳೇನು ಸಹ ಉಪನ್ಯಾಸಕರಿದ್ದಾರೆ, ಅವರೆಲ್ಲರೂ ಪಾಠ ಮಾಡುವಂತಹ ವಿದ್ಯಾರ್ಥಿಗಳಿದ್ದಾರೆ. ಸೊ ಈ 3 ಜನರೇಷನ್ ಇದೆ. ಅಂದರೆ ಪೋತೆ ಸಾರನ್ನು ಒಳಗೊಂಡು ಒಂದು ಜನರೇಷನ್ನು, ನಂದಕುಮಾರ್ನ 2ನೇ ಜನರೇಷನ್ನು, ಮತ್ತು ನಂದಕುಮಾರ್ ಪಾಠ ಮಾಡುವಂಥ ವಿದ್ಯಾರ್ಥಿಗಳು ಇನ್ನೊಂದು ಜನರೇಷನ್. ಸೊ ಇದು ಈ 3 ಜನರೇಷನ್ಗೂ ಇದು ಒಂದು ಕೊಂಡಿಯಾಗಿ ಈ ಥರದ ಬರಹಗಳ ಒಂದು ಮಾರ್ಗದರ್ಶನ ಮಾಡ್ತಿದೆ ಅಂತ ನನಗೆ ಅನಿಸ್ತಿದೆ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಇದೊಂದು ಮಾಡೆಲ್. ಅಂದರೆ ನೀವು ಸುಮ್ಮನೆ ಓದಿ ಮೌನವಾಗಿದ್ದು ಏನೂ ಮಾತಾಡದೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಿಂದ ರಿಮೂವ್ ಆಗೋದು ಅಲ್ಲ ಅನ್ನೋದನ್ನು ಈ ಪುಸ್ತಕ ನಿಮಗೆ ವಿದ್ಯಾರ್ಥಿಗಳಿಗೆ ಹೇಳ್ತಿದೆ. ಸೊ 2ನೇ ಜನರೇಷನ್ನು ಮಾತಾಡಬೇಕಾಗಿದೆ, ನಾವು ಬರಿಬೇಕಾಗಿದೆ, ಏನಾದರೂ ಸರಿ, ಒಟ್ಟು ನನ್ನ ಕಾಲದ ಇದರೊಳಗೆ ನಾನು ಆ ಬಿಡುಗಡೆ ಪಡ್ಕೋಬೇಕಾಗಿದೆ ಅಂತ ನಂದಕುಮಾರ್ನ ಜನರೇಷನ್ನ ಪ್ರಾತಿನಿಧಿಕವಾಗಿ ಬರಹಗಳು ಹೇಳ್ತಿದೆ. ಮತ್ತು ಇಲ್ಲಿ 2 ಥರ ಇದೆ. ನಾನು ಹೇಳಿದೆ ಈ ಬರಹದಲ್ಲಿ ಒಂದು ಅಂದರೆ ಮೂಲ ಆಕಾರಗಳನ್ನ ಇಟ್ಕೊಂಡು ವಿಶ್ಲೇಷಣೆ ಇದೆ ಬರಹಗಳಲ್ಲಿ. ಅದು DG ಸಾಗರ್ ಸರ್ನ ಒಳಗೊಂಡಂತೆ ಈ ಭಾಗದಲ್ಲಿ ದಲಿತ ಚಳುವಳಿಗಾರಂತ ಏನಿದ್ದಾರೆ, ವಿಠಲ್ ದೊಡ್ಡಮನಿ, ಮಂಗಳೂರು ವಿಜಯ್, ಆಮೇಲೆ ಬಸವಣ್ಣ ಸಿಂಗೆ ಸರು, ಸುಳ್ಳದ್ ಸರು, ಆಮೇಲೆ SR ಕೊಲ್ಲೂರು, ಹನುಮಂತರಾವ್ ದೊಡ್ಡಮನಿ, ಅರ್ಜುನ್ ಬದ್ರೆ, ದೇವೇಂದ್ರ ಹೆಗ್ಡೆ, ಮರಿಯಪ್ಪ ಹಳ್ಳಿ, ಇವರೆಲ್ಲರ ಒಂದು ಆತ್ಮಕಥನದ ನರೇಟಿವ್ ಮಾಡ್ತಾ ಅದನ್ನ ರಿಸರ್ಚಿಗೆ ತಂದಿದ್ದಾರೆ. ಸೊ ಇದು ನನ್ನ ಪ್ರಕಾರ ಈಗ ಬಹುಶಃ ನಾನು ಹೇಳಿದೆ, ಒಂದು ಮೆಗಾ ನರೇಟಿವ್ಸ್ ಕನ್ನಡದಲ್ಲಿ ತುಂಬ ಬಂದಿದೆ. ಅಂದರೆ ಮೆಗಾ ನರೇಟಿವ್ಸ್ ಅಂತಂದರೆ ಕರ್ನಾಟಕದ ಸಂಸ್ಕೃತಿ, ಕರ್ನಾಟಕದ ಲಂಬಾಣಿಗರು, ಕರ್ನಾಟಕದ ಬೇಡರು, ಕರ್ನಾಟಕ ಅಂತ ಒಂದು ಮೆಗಾ ನರೇಟಿವ್ಸ್ ಕಟ್ಟಿದ್ದಾರೆ. ಬಟ್ ಈಗ ನಂದಪ್ಪನನ್ನು ಒಳಗೊಂಡೆ ನನ್ನ ಜನರೇಷನ್ಗಿರೋ ಇದೇನಂತಂದ್ರೆ ಆ ಮೆಗಾ ನರೇಟಿವ್ಸ್ ಹೊಡಿಬೇಕಾಗಿದೆ. ಈಗ ಉದಾಹರಣೆ ದಲಿತ ಚಳವಳಿ ಅಂತಂದ್ರೆ ನಿಮಗೆ ನಮ್ಮ ಕಲಬುರಗಿ ಭಾಗದ ಯಾವ ಚಳವಳಿಗಾರರು ಮೇನ್ ಸ್ಟ್ರೀಮ್ ಚರ್ಚೆಯಲ್ಲಿ ಬರೋದೇ ಇಲ್ಲ. ಸೊ ದಲಿತ ಚಳವಳಿ ಅಂದ್ರೆ ಬೆಂಗಳೂರು, ಮೈಸೂರು ಕೇಂದ್ರದ ಒಂದಷ್ಟು ಜನರನ್ನ ಎತ್ತಿ ಅವ್ರ ಹೆಸರುಗಳನ್ನ ಹೇಳಿ, ಆ ಮೂಮೆಂಟ್ಗಳನ್ನ, ಘಟನೆಗಳನ್ನ ಹೇಳಿ ದಾಟಿಸ್ಬಿಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಯಾಕೆ ಮತ್ತೆ ಮೈನ್ಯೂಟ್ ಆಗಿರುವಂತ ಅಂದ್ರೆ ಫೋಕಸ್ಡ್ ಆಗಿರೋ ಇದನ್ನ ನನ್ನ ಪ್ರಕಾರ ಈ ಮೆಗಾ ನ್ಯಾರೇಟಿವ್ಸ್ನ ಸ್ಟೂಡೆಂಟ್ಸ್ ಇರೋ ಕಾರಣಕ್ಕೆ ಅದನ್ನ ರೂಪಕ್ಕೆ ಹೋಗಿ ಹೇಳೋದಾದ್ರೆ ಅದೊಂದು ಗ್ರೂಪ್ ಫೋಟೋ ತೆಗೆದಿದ್ದಾರೆ. ಗ್ರೂಪ್ ಫೋಟೋದಲ್ಲಿ ಎಲ್ಲರೂ ಕಾಣ್ತಾರೆ, ಎಲ್ಲರ ಮುಖ ಕಾಣುತ್ತೆ, ಆದ್ರೆ ಯಾರು ಸ್ಪಷ್ಟವಾಗಿ ಕಾಣಲ್ಲ. ಸೊ ಆ ಥರದ ಒಂದು ಸ್ಟಡೀಸ್ ಈಗಾಗಲೇ ಕನ್ನಡದಲ್ಲಿ ದಣಿದೋಗಿದೆ.
ಈ ಮೆಗಾ ನರೇಟಿವ್ಸ್ ಇದೆಯಲ್ಲ ದಣದೋಗಿದೆ, ಅದರದ್ದು ಆಗಲೇ ವ್ಯಾಲಿಡಿಟಿ ಮುಗಿದೋಗಿದೆ. ಆ ವ್ಯಾಲಿಡಿಟಿ ಬಟ್ ಆ ಸಂದರ್ಭಕ್ಕೆ ಅದು ಅಗತ್ಯ ಇತ್ತು ಮಾಡಿದಾರೆ. ಆ ಅಧ್ಯಯನಗಳು ನಾವು ನಿರಾಕರಿಸೋದಾಗ್ಲಿ ಅವ್ರನ್ನ ಇದು ಮಾಡೋದಲ್ಲ, ಆದರೆ ಅವುಗಳನ್ನೇ ನಾವು ಮತ್ತೆ ಕಂಟಿನ್ಯೂ ಮಾಡೋದಲ್ಲ. ಇದು ಫಸ್ಟ್ ಏನಾಯ್ತು, ಕರ್ನಾಟಕದ ಅಂತ ಶುರುವಾಗಿತ್ತು, ಕಲ್ಯಾಣ ಕರ್ನಾಟಕ ಬಂತು. ಆಮೇಲೆ ಉತ್ತರ ಕರ್ನಾಟಕದ ಜನಪದ ಆಚರಣೆಗಳು, ಉತ್ತರ ಕರ್ನಾಟಕದ ಅಂತ, ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಂತ. ಸೊ ಈಗ ನಾವು ಅಂದ್ರೆ ನಂದಪ್ಪ ಮತ್ತು ಈಗ ಏನು ಹೊಸದಾಗಿ ಸಂಶೋಧನೆಗೆ ಬರ್ತಿರೋ ವಿದ್ಯಾರ್ಥಿಗಳಿದ್ರಿ, ಆಮೇಲೆ PG ಕಲಿತಾರೋ ವಿದ್ಯಾರ್ಥಿಗಳಿದ್ರಿ, ನಮಗಿರೋ ಸವಾಲು ಯಾವುದು ಅಂತಂದ್ರೆ ಮೈನ್ಯೂಟ್ ಆದ ಒಂದು ಸಣ್ಣ ಸಣ್ಣ ಡೀಟೇಲ್ಸ್ನ ಇಟ್ಕೊಂಡು, ನನಗೆ ಹೆಂಗೆ ಆರಂಭಕ್ಕೆ ಉದಾಹರಣೆ ಕೊಟ್ಟು ಒಂದು ಸಣ್ಣ ಬುಡಗ ಜಂಗಮದ ಒಂದು ಸಣ್ಣ ಒಂದು 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 ಪ್ರದೇಶ ಇಟ್ಕೊಂಡು ಆ ಸಮುದಾಯ ಏನು ಯೋಚನೆ ಮಾಡ್ತಿದೆ ಅಂತ ನಾನು ಹೇಳ್ಬೇಕಾಗಿದೆ. ಅಂದ್ರೆ ಈ ಕೇಂದ್ರದಿಂದ ನಾವು ಮತ್ತೆ ಒಂದು ಬಿಂದುಗೆ ಬರಬೇಕಾಗಿದೆ, ಬಿಂದುವಿನಿಂದ ಕೇಂದ್ರಕ್ಕೆ ಇದು ಮಾಡಬೇಕಾಗಿದೆ. ಸೊ ಈ ತರದ ಕಾರಣದಿಂದ ಬಹುಶಃ ಇಲ್ಲಿ ನಂದಪ್ಪನ ಬರಹಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತಂದ್ರೆ ಮೆಗಾ ನರೇಟಿವ್ಸ್ನ ಹೊಡಿತಿದೆ. ಏನು ತುಂಬಾ ಮಹಾಕಥನಗಳು, ದೊಡ್ಡ ದೊಡ್ಡ ಒಂದು ದುಂಡಾದ ವಿಶ್ಲೇಷಣೆಗಳಿತ್ತು, ಅದನ್ನ ಹೊಡಿತಾ ಇದೆ. ಬಹುಶಃ ನಂದಪ್ಪನ ಆತ್ಮ ಯಾವುದು PhD ಥೀಸಸ್ ಬಂದ್ರೆ ಅದು ಕರ್ನಾಟಕದ ದಲಿತ ಚಳುವಳಿ ಇನ್ನೊಂದು ಹೊಸ ಬಗೆಯ ಚರ್ಚೆಯನ್ನು ಹುಟ್ಟಾಕೋದಕ್ಕೆ ಸಾಧ್ಯ ಆಗುತ್ತೆ. ಆ ಥೀಸಸ್ಗೆ ತಯಾರಿಯಾಗಿರುವಂತ ಅಥವಾ ತಯಾರಿ ಮಾಡ್ಕೊಳ್ತಿರೋ ಒಂದಷ್ಟು ಬರಹಗಳು ಇದರಲ್ಲಿದೆ. ಸೊ ಇದರಲ್ಲಿ ವಿಮರ್ಶೆ ಮತ್ತು ಸಂಶೋಧನೆ ಎರಡು ಮರ್ಜ್ ಆಗಿದೆ. ಅದನ್ನ ಹೇಳಕ್ ಇದು ವಿಮರ್ಶೆ ಇದಂತ ಹೇಳಕ್ ಬರಲ್ಲ. ಸೊ ಅದು ಮರ್ಜ್ ಆಗಿದೆ. ಸೊ ಈ ಅರ್ಥದಲ್ಲಿ ನನಗೆ ಈ ಪುಸ್ತಕ ಇಂಪಾರ್ಟೆನ್ಸ್ ಏನಂತಂದ್ರೆ ಒಂದು ಮೆಗಾ ನರೇಟಿವ್ಸ್ ಕಟ್ಟಿದ ನಂಬಿಕೆಗಳನ್ನ, ಮೆಗಾ ನರೇಟಿವ್ಸ್ ಹುಟ್ಟಿಸಿದ ಒಂದು ಕಥನವನ್ನ ಒಂದು ಡಿಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಅಂದ್ರೆ ಹೊಡಿತಾ ಇದ್ದಾರೆ ಅದನ್ನ ಒಂದು ಮೈನ್ಯೂಟ್ ಡೀಟೇಲ್ಸ್ ಮೂಲಕ. ಇಲ್ಲಿನ ಉದಾಹರಣೆ ಅಲ್ಲಿ ಒಂದು ಲೇಖನ ಇದರಲ್ಲಿ ಹಸಿವಿನ ಚಿತ್ರಣ ಅಂತ, ದಲಿತ ಚಳುವಳಿ ಮತ್ತು ಹಸಿವಿನ ಚಿತ್ರಣ ಅಂತ. ಅದರಲ್ಲಿ ನಂದಪ್ಪ ತನ್ನ ಮಾತಿನಲ್ಲಿ ಬರೆಯುವಾಗ ತನ್ನ ಹಸಿವಿನಿಂದ ಶುರು ಮಾಡ್ತಾನೆ ಅದನ್ನ ಜರ್ನಿನ. ಆಮೇಲೆ DG ಸಾಗರ್ ಸರ್, ಭದ್ರೆ ಸರ್ ಇವರೆಲ್ಲರ ಹಸಿವಿನ ಬಗ್ಗೆ ಹೇಳಿರುವ ನರೇಟ್ ಮಾಡಿರೋ ನರೇಷನ್ ಅನ್ನ ಕಟ್ಕೊಡ್ತಾನೆ. ಸೊ ಇದನ್ನ ನೋಡಿದ್ರೆ ನನಗೆ ಏನ್ ಅನ್ನಿಸ್ತು ಅಂದ್ರೆ, ನೀವು ದಕ್ಷಿಣ ಕರ್ನಾಟಕದ ಅಥವಾ ಮೈಸೂರು ಕೇಂದ್ರದ ದಲಿತ ಚಳುವಳಿಯಲ್ಲಿ ಹುಟ್ಟಬಹುದಾದಂತಹ ನರೇಶನ್ಗಿಂತ ಇದು ಬೇರೆ ಇದೆ. ಇದರ ಸೋಷಿಯಲ್ ಕಾರಣಕ್ಕೆ, ಇದು ಪ್ರಾದೇಶಿಕದ ಕಾರಣಕ್ಕೆ, ಇಲ್ಲಿನ ಹಸಿವಿನ ಚಿತ್ರಣ ಬೇರೆನೇ ಇದೆ. ಸೊ ಅದು ನಮಗೆ ಇಡೀ ಕರ್ನಾಟಕದ ದಲಿತ ಚಳುವಳಿ, ದಲಿತ ಮೂವ್ಮೆಂಟ್ ಬಗ್ಗೆ ನಮ್ಗೆ ಬೇರೆದಾದ ಒಂದು ನರೇಟಿವ್ಸ್ ಅನ್ನ, ಬೇರೆ ಚಿತ್ರಣವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಕಾರಣಕ್ಕೆ ಇದು ಮುಖ್ಯ ಅಂತ ನನಗೆ ಅನಿಸುತ್ತೆ. ಇನ್ನ ಬಹಳ ಮುಖ್ಯವಾಗಿ ಇಲ್ಲಿ ನನಗೆ ಕಾಣ್ತಿರೋದು ಒಂದು ಪ್ರಿಪ್ರೇಷನ್ ಕಾಣ್ತಿದೆ. ಅಂದ್ರೆ ನಂದಪ್ಪನ ಬರಹಗಳಲ್ಲಿ ಇದು ಪ್ರಿಪ್ರೇಷನ್, ಅಂದ್ರೆ ಅವರ ಸಂಶೋಧನೆಗೆ ಮಾಡಿಕೊಂಡ ಪ್ರಿಪ್ರೇಷನ್ ಇದೆ. ಅವರ ಆತ್ಮಕಥನಗಳ ಬಗ್ಗೆ ಅಧ್ಯಯನ ಮಾಡಿದ್ರಿಂದ ಕರ್ನಾಟಕದಲ್ಲಿ ನಡೆದ ಆತ್ಮಕಥನಗಳ ಬಗ್ಗೆ ಒಂದು ಕ್ರಿಟಿಕಲ್ ನೋಟ್ ಇದೆ. ಸೊ ಸೆಕೆಂಡರಿ ಸೋರ್ಸ್ಗಳನ್ನ, ಉದಾಹರಣೆ ಪುಟ್ಟಯ್ಯ ಅವರ ಆತ್ಮಕಥೆ ಬಗ್ಗೆ, ಆಮೇಲೆ ಕಥನಗಳ ಅಧ್ಯಯನದ ಬಗ್ಗೆ, ಅಂದ್ರೆ ಒಂದು ಸೆಕೆಂಡರಿ ನರೇಟಿವ್ಸ್ ಅನ್ನ ಇಟ್ಕೊಂಡು ಅದನ್ನ ಕ್ರಿಟಿಕಲ್ ಆಗಿ ನೋಡ್ತಾ ಇದ್ದಾರೆ. ಸೊ ಇದು ಹಂಗಾಗಿ ಇಲ್ಲಿ ನನಗೆ ತುಂಬಾ ಗಂಭೀರವಾದ ಅಧ್ಯಯನಗಳಂತ ಹೇಳಕ್ಕಾಗದೆ, ಬಟ್ ಒಂದು ರಿಸರ್ಚ್ಗೆ ಮಾಡ್ಕೊಳ್ಬಹುದಾದ ತಯಾರಿ ಇದೆಯಲ್ಲ, ಒಂದು ಪ್ರಿಪ್ರೇಷನ್ ಇದೆಯಲ್ಲ, ಸೊ ಆ ಪ್ರಿಪ್ರೇಷನ್ ನ ಭಾಗವಾಗಿ ಇಲ್ಲಿನ ಬರಹಗಳು ಹುಟ್ಟಿದೆ. ಸೊ ಇದರ 3 ಭಾಗ ಇದೆ ಇದರಲ್ಲಿ. ಅದು ಆತ್ಮಕಥನಗಳ ಒಂದು ಜೊತೆಗೆ ಒಂದು ಮುಖಾಮುಖಿ ಆಗಿದೆ, ಒಂದು ಚಳುವಳಿಗಳ ಜೊತೆ ಒಂದು ಮುಖಾಮುಖಿ ಇದೆ, ಇನ್ನೊಂದು ವರ್ತಮಾನದ ಜೊತೆ ಮುಖಾಮುಖಿ ಇದೆ. ಈ 3 ಭಾಗಗಳ ಇದು ಒಂದಕ್ಕೊಂದು ಲಿಂಕ್ ಇದೆ. ಅಂದ್ರೆ ಆತ್ಮಕಥನಗಳ ಮುಖಾಮುಖಿಯಲ್ಲಿ ವರ್ತಮಾನ ಇಲ್ಲ ಅಂತಲ್ಲ, ಚಳುವಳಿಗಳ ಮುಖಾಮುಖಿಯಲ್ಲಿ ವರ್ತಮಾನ ಇಲ್ಲ ಅಂತಲ್ಲ, ಒಂದು ಇಂಟರ್ ಲಿಂಕ್ ಇದೆ. ಸೊ ವರ್ತಮಾನದ ಮುಖಾಮುಖಿ ನಂಗೆ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಶರಣರ ನಾಡಿನಲ್ಲಿ ಮೂಲಭೂತವಾದ ಹೆಂಗೆ ಎಮರ್ಜ್ ಆಗ್ತಿದೆ ಅನ್ನೋದ್ರ ಬಗ್ಗಿನ ಆತಂಕ ಇದೆಯಲ್ಲ, ಅದು ಕೇವಲ ನಂದಪ್ಪನ ಆತಂಕ ಮಾತ್ರ ಅಲ್ಲ, ನಮ್ಮೆಲ್ಲರ ಆತಂಕವಾಗಿ ಅದು ವಿಸ್ತರಣೆ ಆಗಬೇಕು. ಸೊ ಈಚೆಗೆ ನಿಮಗೆ ಬಸವ ಕಲ್ಯಾಣದಲ್ಲಿ ಆದ ಸಂಘರ್ಷ ನಿಮ್ಗೆಲ್ಲ ನೋಡಿದಿರಿ. ಹಿಂದುತ್ವವಾದಿಗಳು ವಚನದ ಮೇಲೆ ಒಂದು ದೊಡ್ಡ ಮೂವ್ಮೆಂಟ್ ಮಾಡಿದ್ದಕ್ಕೂ, ಅದರದ್ದು ಪ್ರಗತಿಪರಲ್ಲ ಅದ್ರ ವಿರುದ್ಧ ಒಂದು ದೊಡ್ಡ ಮೂವ್ಮೆಂಟ್ ಅನ್ನು ಮಾಡಿದ್ದನ್ನು ನೋಡಿದ್ರಿ. ಸೊ ಇದು ಕಲ್ಯಾಣ ಕರ್ನಾಟಕವನ್ನ ಮೂಲಭೂತವಾದ ಅಥವಾ ಫಂಡಮೆಂಟಲಿಸಂ ಹೆಂಗೆ ತನ್ನ ವಶಕ್ಕೆ ತೆಗೆದುಕೊಳ್ತಿದೆ ಅನ್ನೋದನ್ನ, ಅಶೋಕನ ನಾಡಿನಲ್ಲಿ ಹೆಂಗೆ ಸಂಘ ಪರಿವಾರ ಅಥವಾ ಸನಾತನವಾದಿ ಆಶಯಗಳು ನೆಲೆಗೊಳ್ತಿದೆ ಅನ್ನೋ ಬರಹವನ್ನು ನೋಡಿದ್ರೆ, ಅಲ್ಲಿ ಆ ಬರಹದಲ್ಲಿ ನಂದಪ್ಪನ ಸಿಟ್ಟಿದೆ, ಆಕ್ರೋಶ ಇದೆ, ಮತ್ತೆ ಯಾರಿಗೂ ಹೆಸರು ಹೇಳಂಗೆ, ಯಾರು ಧ್ವನಿ ಎತ್ತಿಲ್ಲ ಅಂತ ಬೈಯೋದಕ್ಕೆ ಆಗ್ತಿದೆ. ಆ ಬೈಯೋದು ಹೆಸರು ಹೇಳ್ಬಿಟ್ರೆ ಯಾಕೆ ಬೇಕಪ್ಪ ಅಂತ ಹೆಸರು ಸ್ಕಿಪ್ ಮಾಡ್ತಾನೆ. ಅಂದ್ರೆ ಅದು ಬಿಕ್ಕಟ್ಟು, ಅದು ನನ್ನ ತಲೆಮಾರು, ಹೊಸ ತಲೆಮಾರಿನ ಬರೆಯೋದು ಬಿಕ್ಕಟ್ಟು. ಹಿರಿಯರನ್ನು ಬೈಯಂಗಿಲ್ಲ, ಬಿಡಂಗಿಲ್ಲ. ಸೊ ಬೈದಂಗೂ ಆಗಿರತ್ತೆ ಮತ್ತೆ.
ಸೊ ಆ ಥರದ ಒಂದು ಇದನ್ನ ಇಲ್ಲಿ ಇದೆ. ಸೊ ಇದು ಈ ಭಾಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ ಎರಡು ಇದೆ. ನಾನು ಹೇಳ್ದಂಗೆ ರಿಸರ್ಚ್ ಸ್ಟೂಡೆಂಟ್ಸ್ ಇರೋದ್ರಿಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದೆ, ಮೂಲ ಆಕರಗಳ ಜೊತೆ ಆತನೇ ಸಂಗ್ರಹ ಮಾಡಿದ ಕಥನಗಳ ಜೊತೆ ಒಂದು ಇಂಟರ್ಪ್ರಿಟೇಷನ್ ಇದೆ. ಎರಡನೇದು ಸೆಕೆಂಡರಿ ಆಕಾರಗಳನ್ನ ಇಟ್ಕೊಂಡು ಅದರ ಇಂಟರ್ಪ್ರಿಟೇಷನ್ ಅನ್ನ ಮಾಡಿದ್ದಾರೆ. ಸೊ ಹಂಗಾಗಿ ಇದು ಒಂದು ಈ ಕಾಲದಲ್ಲಿ ಅಂದರೆ ನಾನು ಹೇಳಿದೆ ಈಗ ನಾವು ಬರಿಬೇಕಾಗಿದೆ, ಮಾತಾಡಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ, ವಾಗ್ವಾದ ಮಾಡಬೇಕಾಗಿದೆ ಅನ್ನುವಂಥ ವಿಷಯಗಳ ಕಾರಣಕ್ಕೆ ಈ ಪುಸ್ತಕ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಇದರ ಜೊತೆಗೆ ನಾನು ನಂದಪ್ಪ ಅವ್ರಿಗೆ ಕೆಲವು ಕಿವಿ ಮಾತುಗಳನ್ನ ಹೇಳಲೇಬೇಕು. ಯಾಕೆ ಅಂತಂದರೆ, ಸೊ ನಮಗೆ ಆಕ್ಟಿವಿಸಮ್ ಮತ್ತು ರಿಸರ್ಚ್ ಇದೆಯಲ್ಲ, ಇವು ಯಾವುದೋ ಒಂಥರ ಇದ್ರ ಮೇಲೆ ನಡಿಗೆ. ನಿಮಗೆ ರಿಸರ್ಚಲ್ಲಿ ತುಂಬ ಡೀಪಾಗಿ ಹೋದರೆ ಆಕ್ಟಿವಿಸಮ್ ಡಿಸ್ಕನೆಕ್ಟ್ ಆಗುತ್ತೆ. ಮತ್ತು ಆಕ್ಟಿವಿಸಮ್ನೇ ಇಟ್ಕೊಂಡು ಇದು ಮಾಡಿದ್ರೆ ಅದಕ್ಕೆ ಬೇಸ್ ಇಲ್ದಂಗೆ ಅದು ರಿಸರ್ಚ್ ಕುಸ್ತೋಗುತ್ತೆ. ಸರ್ ನನಗೆ ಒಂದು ಸೆಕೆಂಡ್ ಇದಕ್ಕೂ ಸ್ವಲ್ಪ ಒಂದು ತುಂಬ ಒಳ್ಳೆ ಉದಾಹರಣೆ ಅಂದರೆ ಉಮರ್ ಖಾಲಿದ್ ಅನ್ಸುತ್ತೆ. ಅಂದರೆ ಒಂದು ಆಕ್ಟಿವಿಸಮ್ ಮತ್ತು ರಿಸರ್ಚ್ ಅವು ಎರಡರಲ್ಲೂ ಕಾಯ್ಕೊಂಡು ಘನತೆ ಇದೆಯಲ್ಲ, ಒಂದು ಡೆಪ್ತ್ ಇದೆಯಲ್ಲ, ಸೊ ಆ ಡೆಪ್ತನ್ನು ನಂದಪ್ಪ ಮತ್ತು ನಮ್ಮ ಹೊಸ ತಲೆಮಾರಿನ ಸಂಶೋಧಕರು ಅದನ್ನ ಕಾಪಾಡ್ಕೋಬೇಕಾಗಿದೆ, ಆ ಡೆಪ್ತು. ಯಾಕಂದ್ರೆ ಅದು ಒಂದನ್ನು ನೀವು ಹೆಚ್ಚು ತಗೊಂಡ್ರೆ ಇನ್ನೊಂದು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಕ್ರೈಸಿಸ್, ಇದು ಬರೀ ನಂದಪ್ಪನ ಸಮಸ್ಯೆ ಮಾತ್ರ ಅಲ್ಲ, ನನ್ನನ್ನು ಒಳಗೊಂಡಂತೆ ಈ ಬರಿತಾ ಇರುವ ಎಲ್ಲರ ಸಮಸ್ಯೆ ಇದು. ಸೊ ಅದನ್ನ ನಾವು ಇದು ಮಾಡಬೇಕಾಗುತ್ತೆ. ಮತ್ತೆ ರಿಸರ್ಚ್ಗೆ ಒಂದು ಬಹಳ ಮುಖ್ಯವಾಗಿ ಒಂದು ಡಿಸಿಪ್ಲಿನ್ ಬೇಕು. ಬಹುಶಃ ನನಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಿರೋ ರಿಸರ್ಚ್ ಮತ್ತೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಮಾತಾಡ್ತಿರೋದು ಇದು ಮಾಡ್ಬಿಟ್ಟು, ಬಟ್ ಆ ರಿಸರ್ಚಿನ ಡಿಸಿಪ್ಲಿನ್ ಕಾಣ್ತಿಲ್ಲ ನನಗೆ ತುಂಬ ಥೀಸಸ್ಗಳು ನಾನು ಓದಿದ್ದೀನಿ. ಸೊ ಇಲ್ಲಿ ಕೂಡ ನಂದಪ್ಪ ಇದನ್ನಲ್ಲಿ ಕೂಡ ಒಂದು ಆ ರಿಸರ್ಚ್ನ ಡಿಸಿಪ್ಲಿನ್ ಕಾಣ್ತಿಲ್ಲ. ಸೊ ಅದು ನಿಜವಾಗ್ಲೂ ರಿಸರ್ಚ್ ಮಾಡೋರಿಗೆ ಭಾಳ ಮುಖ್ಯವಾಗಿ ಒಂದು ರಿಸರ್ಚ್ ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ ಇಲ್ಲದೆ ಹೋದರೆ ನಿಮಗೆ ಅದನ್ನು ಕನ್ವೆ ಮಾಡೋದಕ್ಕೆ ಈಗ ನೀವು ಮಾತಾಡ್ತಿದ್ದೀರೋ ಅಥವಾ ರೆಫರೆನ್ಸ್ ಮಾಡ್ತಿದ್ದೀರೋ, ಯಾರ್ದೋ ವಾಯ್ಸನ್ನು ನೀವು ಹೇಳ್ತಿದ್ರೋ ಅಥವಾ ನಿಮ್ಮ ಅದು ಗೊತ್ತೇ ಆಗಲ್ಲ. ಅಂದರೆ ಮರ್ಜಾಗಿ ಇಡೀ ಅದರ ಒಂದು ಕ್ರೊನಾಲಜಿನೇ ತಪ್ಪೋಗ್ಬಿಡುತ್ತೆ. ಸೊ ಆ ಥರದ ಅಪಾಯಗಳು ನಂದಪ್ಪನ ಬರಹಗಳಲ್ಲಿದೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಅದರ ರಿಸರ್ಚ್ ಡಿಸಿಪ್ಲಿನ್ ಇದೆಯಲ್ಲ, ಅದು ಬಹಳ ಅಗತ್ಯ. ಈಗ ವಿಮರ್ಶೆ ಅಂತಂದ್ರೆ ಕನ್ನಡದಲ್ಲಿ ಯಾಕೆ ವಿಮರ್ಶೆ ಹೆಚ್ಚು ಬರೆಯಲ್ಲ ಅಂತಂದ್ರೆ, ವಿಮರ್ಶೆ ಸಿಕ್ಕಾಪಟ್ಟೆ ಶ್ರಮ ಬಯಸುತ್ತೆ. ವಿಮರ್ಶೆ ನೀವು ಚಕ್ ಅಂತ ಹಿಂಗೆ ಒಳದಂಗೆ ಒಂದು ಕವಿತೆ ಬರ್ದಂಗೆ ಅಲ್ವೇ ಅಲ್ಲ, ನೀವು ಏನೋ ಒಂದು ಅನುಭವ ಇಟ್ಕೊಂಡು ಒಂದು ಕಥೆ ಬರ್ದಂಗೆ ಅಲ್ವೇ ಅಲ್ಲ. ನೀವು ವಿಮರ್ಶೆ ಬರೀಬೇಕಂದ್ರೆ ತುಂಬ ನಿಮಗೆ ಅಧ್ಯಯನ ಇರಬೇಕು. ಅಧ್ಯಯನದ ಜೊತೆಗೆ ನಿಮ್ಗೆ ಒಳನೋಟ ಇರಬೇಕು. ಸುಮ್ಮನೆ ಅಧ್ಯಯನಗಳನ್ನು ಜೋಡಿಸ್ತಾ ಹೋಗೋ ವಿಮರ್ಶಕರು ಇದ್ದಾರೆ, ಆದರೆ ಅಧ್ಯಯನಗಳು ತುಂಬ ಬರೀ ಜೋಡಿಸ್ತಾ ಹೋಗ್ತಾನೆ ಆ ವಿಮರ್ಶೆ ಅಲ್ಲ. ಸೊ ಹಂಗಾಗಿ ಆ ವಿಮರ್ಶೆಗೆ ಬೇಕಾದ ಡಿಸಿಪ್ಲಿನಲ್ಲಿ ಕೂಡ ಇನ್ನೂ ನಂದಪ್ಪನ ತಯಾರಿ ಇದರಲ್ಲಿ ಕಡಿಮೆ ಇದೆ ಅಂತ ನನಗನ್ಸುತ್ತೆ. ಆ ತಯಾರಿಯನ್ನು ಮಾಡ್ಕೋಬೇಕಾಗಿದೆ. ಸೊ ಇಷ್ಟನ್ನು ಹೇಳ್ತಾ ಮತ್ತೆ ಇನ್ನು ಪುಸ್ತಕವನ್ನು ಪ್ರಕಟ ಮಾಡಿದ ಕೌದಿ ಪ್ರಕಾಶನ, ಅದರ ಮಮತಾ ಮತ್ತು ಮುರಳಿ ಅವರು ತುಂಬ ಅಂದರೆ ಒಂದು ಆಕ್ಟಿವಿಸಮ್ನ ಭಾಗವಾಗಿರೋ ಅನೇಕ ಪುಸ್ತಕಗಳನ್ನ ಪ್ರಕಟ ಮಾಡ್ತಿದ್ದಾರೆ. ಮಮತಾ ಅವ್ರು ಬರಬೇಕಾಗಿತ್ತು, ಮುರಳಿ ಮತ್ತು ಅವರು ಕೌದಿ ಪ್ರಕಾಶನ ಮೂಲಕ ಅಂದರೆ ಬೇಸಿಕಲಿ ಆಕ್ಟಿವಿಸಮ್ಮು, ಪ್ರಗತಿಪರತೆ, ಕಾನ್ಸ್ಟಿಟ್ಯೂಷನಲ್ ಇದು ಆ ಥರದ ಪುಸ್ತಕಗಳನ್ನು ಹೆಚ್ಚು 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 ಪ್ರಕಟ ಮಾಡ್ತಿದ್ದಾರೆ. ಸೊ ಆ ತರಹದ ಒಂದು ಆಕ್ಟಿವಿಸಮ್ನೇ ಮುಖ್ಯವಾಗಿ ಇಟ್ಕೊಂಡು ಪ್ರಕಟ ಮಾಡ್ತಾ ಇರುವಂತಹ ಕೌದಿ ಪ್ರಕಾಶನ ಭಾಗವಾಗಿ ಈ ಪುಸ್ತಕ ಬಂದಿರೋದ್ರಿಂದ ಕೌದಿ ಪ್ರಕಾಶನದ ಮಮತಾ ಮತ್ತು ಮುರಳಿಗೂ ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕೊನೆಯದಾಗಿ ಕವಿಯಾಗಿ ಈಗಾಗಲೇ ನಮ್ಮ ನಂದಪ್ಪ ಎಸ್ಟಾಬ್ಲಿಷ್ ಆಗಿದೆ. ಪ್ರಜಾವಾಣಿಯಲ್ಲಿ ಪ್ರೈಸ್ ಬಂದರೆ ಅದು ಕವಿ ಅಂತ ಡಿಕ್ಲೇರ್ ಆದಂಗೆ, ಅದೊಂಥರ ಓಪನ್ ಡಿಕ್ಲೇರ್ ಇದ್ದಂಗೆ. ಕತೆಗಾರರಾಗಿ ಕೂಡ ಎಸ್ಟಾಬ್ಲಿಷ್ ಆಗಿದ್ದಾರೆ. ಈಗ ಸಂಶೋಧಕರಾಗಿ ಎಸ್ಟಾಬ್ಲಿಷ್ ಆಗೋದಕ್ಕೆ ತಯಾರಿ ಮಾಡ್ತಿದ್ದಾರೆ. ವಿಮರ್ಶಕರಾಗಿ ಮುಂದಿನ ದಿನಗಳಲ್ಲಿ ದೃಢವಾದ ಹೆಜ್ಜೆಗಳನ್ನ ಇಡಲಿ ಅಂತ ಗೆಳೆಯ ನಂದಕುಮಾರ್ಗೆ ನಾನು ಅಭಿನಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾಲದ ಕಟ್ಟಳೆ ಮೀರಿ ವಿಮರ್ಶಾಕೃತಿಯನ್ನು ವಿಮರ್ಶಾತ್ಮಕವಾಗಿ ಪರಿಚಯ ಮಾಡಿಕೊಟ್ಟ ಡಾಕ್ಟರ್ ಅರುಣ್ ಜೋದಕೂಡ್ಗಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿ ಮಾತುಗಳು ಆರೋಗ್ಯ ಇಲಾಖೆಯ ನಿವೃತ್ತ ನೌಕರರಾದಂತಹ ಶ್ರೀ ಅಮೃತರಾವ್ ಹಿರೇಮನಿ ಸರ್ ಅವರಿಂದ ಕಾರ್ಯಕ್ರಮ ಉದ್ದೇಶಿಸಿ ಕೃತಿಯ ಕುರಿತು ಒಂದೆರಡು ವಿಚಾರಗಳನ್ನು ಮುಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿ. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು.
ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವಂತೆ ಈ ಸುಂದರ ಸಭೆಯ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಡಾಕ್ಟರ್ ಪ್ರೊಫೆಸರ್ ಎಚ್ ಡಿ ಪೋತಿ ಸರ್ ಅವರು, ಹಿರಿಯ ಪ್ರಾಧ್ಯಾಪಕರು ಹಾಗೂ ಮತ್ತು ಜಾನಪದ ವಿದ್ವಾಂಸರು ಹಾಗೂ ಕಲಬುರಗಿ ವಿಶ್ವವಿದ್ಯಾಲಯ, ಅದರಂತೆ ಕೃತಿಯ ಲೋಕಾರ್ಪಣೆ ಮಾಡಿದಂಥ ಡಾಕ್ಟರ್ ಡಿ ಸಿ ಸಾಗರ್, ಹಿರಿಯ ಹೋರಾಟಗಾರರು, ದಾಸ ರಾಜ್ಯ ಸಂಚಾಲಕರು ಬೆಂಗಳೂರು, ಅದರಂತೆ ಕೃತಿಯ ಪರಿಚಯ ಡಾಕ್ಟರ್ ಅರುಣ್ ಜೋಳದಡಗಿ, ಪ್ರಾಧ್ಯಾಪಕರು ಹಾಗೂ ಮತ್ತು ಬರಹಗಾರರು ಕಲಬುರಗಿ. ಉಪಸ್ಥಿತಿ ಡಾಕ್ಟರ್ ಪಿ ನಂದಕುಮಾರ್, ಯುವ ಬರಹಗಾರ ಕಲಬುರಗಿ. ಮುಖ್ಯ ಅತಿಥಿಗಳಾದಂಥ ಸ್ನಾತಕೋತ್ತರ ಹಾಗೂ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು, ಕನ್ನಡ ಅಧ್ಯಯನ ಕಲಬುರಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ. ಡಾಕ್ಟರ್ ಮಮತಾ ಕೆ ಎನ್ ಪ್ರಶಾಕರ್ ಅವರು ಕೌದಿ ಪ್ರಕಾಶನ ಬೆಂಗಳೂರು, ಹಾಗೂ ಮತ್ತು ಹಿರಿಯರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಹಾಗೂ ಹಿರಿಯರು ಅವ್ರ ಮುಂದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಮಾತನಾಡಲು ನನಗೆ ಅನುಭವವಿಲ್ಲ. ಕಾರಣ ನಾನು ಆರೋಗ್ಯದ ಬಗ್ಗೆ ಮಾತಾಡಬಹುದು. ಆದ್ರೆ ಅನಿವಾರ್ಯ ಮುಖ್ಯ ಅತಿಥಿಗಳಿಗೆ ಕೂಡಿಸಿದರೆ ಅದಕ್ಕೆ ಒಂದೇನು ಮಾತಾಡ್ಬೇಕಂತ ತಮ್ಮನ್ನು ಪರ್ಮಿಷನ್ ತಗೊಂಡು ಮಾತಾಡ್ತಾ ಇದ್ದೇನೆ. ಹಂತ ಹಂತವಾಗಿ ಶ್ರಮಿಸಿ ದಿನನಿತ್ಯ ವಿಷಯಗಳನ್ನು ಸಂಗ್ರಹಿಸಿ ಹಾಗೂ ಬರಹಗಾರರಾಗಲು ಸಾಧ್ಯವಾಗುತ್ತದೆ. ಸಾಹಿತ್ಯದ ಅಡಿಯಲ್ಲಿ ಎಷ್ಟು ಕೆಳಮಟ್ಟಿಗಳಿದ್ದರೆ ಅಷ್ಟು ಸಾಹಿತ್ಯ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ಸರ್ವಜ್ಞನನ್ನು ನೆನೆಸಿಕೊಳ್ಳಬೇಕಾಗುತ್ತದೆ. ಸರ್ವಳಂತಕ್ಷರ ಕಲಿತು ಸರ್ವಜ್ಞನಾದ್ಯಂತ ಒಂದು ವಿಷಯ ನೆನಪಿಗೆ ನನಗೆ ಬರುತ್ತೆ. ಅದು ಇಲ್ಲಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಹೇಳುತ್ತಾ ಇದ್ದೇನೆ. ಸಮಾಜದಲ್ಲಿ ಬದುಕಬೇಕಾದರೆ ಒಳ್ಳೆಯ ವಾತಾವರಣ, ಒಳ್ಳೆಯ ಮನೋಭಾವ, ಒಳ್ಳೆಯ ಹವ್ಯಾಸ ಈ ಎಲ್ಲದರ ದೊರೆ ಒಳ್ಳೆಯರಾಗಲು ಸಾಧ್ಯವಾಗುತ್ತದೆ. ಈಗಿರುವ ಪರಿಸ್ಥಿತಿ ನೋಡಿದರೆ ತುಂಬ ಕಷ್ಟ. ಈಗಿನ ಸಮಾಜ ಬರೀ ಮನುಷ್ಯರಿಗೆ ಹಣದಿಂದ ಮಾತ್ರ ಅಳೆಯಲು ಸಾಧ್ಯವಾಗುತ್ತದೆ ವಿನಃ ಮನಸ್ಸಿನಿಂದ ಅವರಲ್ಲಿರುವಂಥ ಒಳ್ಳೆಯ ಮನೋಭಾವನೆ, ವಿದ್ಯಾವಂತಿಕೆಯಿಂದ ಅಳೆಯುವುದಿಲ್ಲ. ಮೊದಲನೇದಾಗಿ ನಾನು ದೇಶಕ್ಕೆ ಏನು ಕೊಡಲು ಅಥವಾ ಸೇವೆ ನೀಡಲು ಸಾಧ್ಯ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಾನು ನನ್ನ ಕಾಲಿನ ಮೇಲೆ ಸಮಾಜಕ್ಕೆ ಅಥವಾ ಮತ್ತು ಇರುವ ಸ್ಥಳದಲ್ಲಿ ಜಿಲ್ಲೆಗೂ ರಾಜ್ಯಕ್ಕೆ ದೇಶಕ್ಕೆ ಏನು ಸೇವೆ ಕೊಡಬಲ್ಲ ಅನ್ನುವುದನ್ನು ಆತ್ಮ ಅವಲೋಕನ ಮಾಡಿಕೊಂಡು ನಮ್ಮ ಜೀವನ ಸಾಗಿಸಲು ಮುಂದುವರಿಸಬೇಕು. ಕಾದಂಬರಿ, ಕತೆ, ಕವನ ಬರೆಯುವುದರ ಜೊತೆಯಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜನರಿಗೆ ಹಾಗೂ ಮತ್ತು ಸಮಾಜಕ್ಕೆ ಅರಿವು ಮೂಡಿಸಲು ಸಾಧ್ಯ. ಸೇವೆಯಲ್ಲಿ ಶ್ರದ್ಧೆ, ಸಮಯ ಪಾಲನೆ, ಕರ್ತವ್ಯ ನಿಷ್ಠೆ, ಜವಾಬ್ದಾರಿಯುತ ಸೇವೆ ಈ ಎಲ್ಲ ಸಾಹಿತ್ಯ ಅಥವಾ ಬರಹಗಾರರಲ್ಲಿ ಈ ವಿಷಯಗಳನ್ನು ತನಗೆ ಯಾವ ಮಾಹಿತಿಯನ್ನು ಅರಿತುಕೊಂಡು ಇದೆಲ್ಲ ತಾವು ಬರಹಗಾರಗಳನ್ನು ಮತ್ತೆ ಮುಂದೆ ಹೆಚ್ಚಿನ ಅನುಭವಿಸಿ ಹಂತ ಹಂತವಾಗಿ ಕವನ ಮತ್ತು ಕಾದಂಬರಿಗಳನ್ನು ರಚಿಸಲು ಅನುಕೂಲವಾಗುತ್ತದೆ. ಈ ವೇದಿಕೆಯಿಂದ ನನಗೆ ಮಾತನಾಡಲು ಕೊಟ್ಟಂಥ ಹಿರಿಯರು, ಗಣ್ಯರು, ಪ್ರೊಫೆಸರು ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರೊಫೆಸರು ಹಾಗೂ ಮತ್ತು ಕಲಬುರಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಎಲ್ಲರಿಗೆ ವಂದಿಸಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿ ನಾನು ಮಾತು ಮುಗಿಸುತ್ತೇನೆ. ಜೈ ಕರ್ನಾಟಕ. ಇಲ್ಲಿರುವ ಎಲ್ಲರಿಗಿಂತಲೂ ಹೆಚ್ಚಾಗಿ
ಶ್ರೀ ಅಮೃತರಾವ್ ಹಿರೇಮನಿ ಸರ್ ಅವರ ಒಂದು ಉಪಸ್ಥಿತಿ ಮತ್ತು ಅವರ ಒಂದು 2 ಮಾತುಗಳು ಡಾಕ್ಟರ್ ನಂದಕುಮಾರ್ ಅವರಿಗೆ ಹೆಚ್ಚು ಖುಷಿ ಕೊಟ್ಟಿದೆ ಅಂತ ಅನ್ಕೋತೀನಿ. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಶ್ರೀ ಅಮೃತರಾವ್ ಹಿರೇಮನಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾಲದ ಕಟ್ಟಳೆ ಮೀರಿ ವಿಮರ್ಶಾ ಕೃತಿಯ ಬರಹಗಾರರಾದಂತಹ ಡಾಕ್ಟರ್ ಪಿ ನಂದಕುಮಾರ್ ಅವರು ಈ ಕೃತಿಯ ರಚನೆಯ ಸಂದರ್ಭ ಮತ್ತು ಕೃತಿಯ ಕುರಿತು ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸಿ. ಈ ಬಹುತೇಕ ಕಾರ್ಯಕ್ರಮಗಳಲ್ಲಿ ನಾನು ಈ ಪದ ಬಳಸ್ತಾನೆ ಇರ್ತೀನಿ, ಹಸಿದವರ ಮುಂದೆ ಧಮ್ಮ ಬೋಧಿಸಬಾರದು ಅಂತೇಳಿ. ಸೊ ಹಂಗಾಗಿ ಆ ಮಾತನ್ನು ಮತ್ತೆ ನಾನು ನೆನಪು ಮಾಡ್ಕೊಳ್ತಾ, ಪಾಪ ನಿಮ್ಗೆಲ್ಲರಿಗೂ ಹೊಟ್ಟೆ ಹಸ್ತದ, ನಾನು ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ. 2 ನಿಮಿಷದ ಈಗಾಗಲೇ ನನ್ನ ಗುರುಗಳು ಮುಂದ್ಕೊಂತ ಹಿಂಗೆ ಹೇಳಿದ್ದಾರೆ. ಸೊ ಅದನ್ನ ಗಂಭೀರವಾಗಿ ನಾನು ಪರಿಗಣಿಸ್ತೀನಿ ಮತ್ತು ಅಷ್ಟು ಸುದೀರ್ಘವಾಗಿ ಏನು ಮಾತಾಡಕ್ಕೆ ಹೋಗೋದಿಲ್ಲ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೆ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವರು ಅಂತ ಅನ್ನೋ ಒಂದು ಜನಪದ ಪ್ರಜ್ಞೆ ನಮ್ಮ ಒಳಗಿದೆಯಲ್ಲ, ಅಂಥ ಸ್ಥಾನವನ್ನು ವಹಿಸಿರ್ತಕ್ಕಂಥದ್ದು ನಮ್ಮ ಮಾವರೇ ಆಗಿರ್ತಕ್ಕಂಥ ತಂದೆಯ ಸ್ವರೂಪಿಯಾಗಿರುವಂಥ ಅಮೃತರಾವ್ ಹಿರೇಮನಿ ಸರ್ ಅವರೇ, ಹಾಗೆ ನಾನು ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಹಿರಿಯರಾಗಿರುವಂಥ ಸುಳ್ಳದ್ ಸರ್ ಅವರೇ, ಅಂಬಲಿಗೆ ಸರ್ ಅವರೇ, ಶಂಕರ್ ಸರ್, ಆಮೇಲೆ ಜವಣಿಗೆ ಸರು, ಆಮೇಲೆ ವಾಲಿ ಸರ್ ಒಳಗೊಂಡು ನನಗೆ ಅಕ್ಷರ ಪ್ರಜ್ಞೆಯನ್ನು ಕಲಿಸಿಕೊಟ್ಟಂಥ ಮತ್ತು ಓದುವ ಸಾಮಾಜಿಕ ಪ್ರಜ್ಞೆ ತಿಳುವಳಿಕೆ ಹೇಳ್ಕೊಟ್ಟಂಥ ನನ್ನ ವಿಶ್ವವಿದ್ಯಾಲಯದ ಗುರುಗಳಾಗಿರುವಂಥ ವಿಕ್ರಮ್ ವಿಸರ್ಜಿ ಸರ್ ಅವರೇ, ಅದರಾಚೆ ಮತ್ತು ಭಾಳ ಆತ್ಮೀಯರು ಮತ್ತು ಸ್ನೇಹಿತರಂತ ನಾನು ಅನ್ಕೊಂಡಿರೋ ಬಹುಶಃ ನನ್ನ ಗುರುಗಳಂತಲೇ ನಾನು ಭಾವಿಸ್ತೀನಿ. ಕಿರಣ್ ಕಾಜ್ನೂರ್ ಸರ್ ಅವರು, ಇವರೆಲ್ಲರನ್ನ ಒಳಗೊಂಡು ನನ್ನ ಸಹಪಾಠಿಗಳೇ, ಅದರ ಆಚೆ ವಿಭಾಗದ ಆಚೆಯಿಂದ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ವಿಶೇಷವಾಗಿ ನನ್ನ ಗೆಳೆಯ ಸದಾಶಿವನ ಒತ್ತಾಸೆಗೆ ಬಂದಿದ್ದೀರೋ ಅಥವಾ ನನ್ನ ಕೋರಿಕೆ ಮೇರೆಗೆ ಬಂದಿರೋ ಗೊತ್ತಿಲ್ಲ, ಎಲ್ಲ ವಿದ್ಯಾರ್ಥಿಗಳು ಬಂದು ಕುಂತಿದ್ರಿ. ನಿಮ್ಮೆಲ್ಲರಿಗೂ ಮತ್ತು ಒಳಗೊಂಡು ನನ್ನ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಮತ್ತು ನನ್ನ ಹಿಂದಿ ಡಿಪಾರ್ಟ್ಮೆಂಟ್ ಒಳಗೊಂಡು, ಇಂಗ್ಲೀಷ್ ಒಳಗೊಂಡು, ಉರ್ದು ಒಳಗೊಂಡು ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಧ್ಯಾಪಕರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಆರಂಭದಲ್ಲಿ ಸಿದ್ಧಾರ್ಥ್ ಸರ್ ಅವರನ್ನ ಕೋರ್ಕೊಂಡೆ, ಸರ್ ನೀವು ಹಾಡು ಹಾಡೋದಾದ್ರೆ ಕ್ರಾಂತಿ ಗೀತೆ ಅಂತೇಳಿ. ನಾನು ಕ್ರಾಂತಿ ಗೀತೆ ನನಗೆ ಇಷ್ಟವಾದ ಹಾಡು ಅಂದರೆ ಸಿದ್ಧಲಿಂಗಿ ಅವರ ಹಾಡು, ಅದೊಂದು ನೀವು ಒಂದ್ಸರಿ ಹಾಡ್ರಿ ಅಂತ. ಯಾಕಂದ್ರೆ ನಾವೆಲ್ಲರೂ ಇವತ್ತು ಕೆಳಗಡೆ ಕೂತಿದ್ರೆ ನಾವೆಲ್ಲರ ಮೂಲ ಗುಡಿಸಲು, ನಾವೆಲ್ಲರೂ ಬಂದಿರೋದು ಎಲ್ಲಿಂದ ಅಂದರೆ ಗುಡಿಸಲು ಮೂಲದಿಂದಂತೆ ಬಂದಂಥವ್ರು. ನಮ್ಮಗಳಿಗೆ ಆ ಗುಡಿಸಲ ಮೂಲವನ್ನ ಎಲ್ಲೋ ವರ್ತಮಾನ ಸಂಗತಿಗಳನ್ನ ಮಾತಾಡ್ತಾ ನಮ್ಮ ಮೂಲ ಸಂಸ್ಕೃತಿಯನ್ನು ಅಥವಾ ನಮ್ಮ ಮೂಲ ನೆಲೆಗಳನ್ನು ಕಳ್ಕೊಳ್ತಾ ಇದೀವಿ ಮತ್ತು ಮರಿತಾ ಇದ್ದೀವಿ. ಆ ಪ್ರಜ್ಞೆಗಳನ್ನ ನಾವು ಮತ್ತೆ ಜೀವಂತಕ್ಕೆ ಇಟ್ಕೊಂಡಾಗ ಮಾತ್ರ ಭವಿಷ್ಯದ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನಾನು ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ, ಯಾಕಂದ್ರೆ ನನ್ನ ಮಾತುಗಳೆಲ್ಲವೂ ಕೂಡ ನನ್ನ ಬರವಣಿಗೆಯಲ್ಲಿದ್ದಾವೆ. ಅವೇ ನನ್ನ ಮಾತುಗಳಾಗಿದ್ದಾಗ ನಾನು ಇಲ್ಲಿ ವೇದಿಕೆ ಮೇಲೆ ನಿಂತು ಮಾತನಾಡೋದು ಅಷ್ಟು ಸಮಂಜಸ ಅನ್ಸಲ್ಲ. ಈಗಾಗಲೇ ಕೃತಿಯ ಬಗ್ಗೆ ಆಗಲಿ ಅಥವಾ ನನ್ನ ಕೃತಿ ಏನನ್ನ ಸೃಜಿಸ್ತದ ಅಥವಾ ಏನನ್ನ ಹೇಳ್ತದ ಅನ್ನುವ ಆಲೋಚನೆ ಕ್ರಮಗಳನ್ನ ಅಥವಾ ವಿವೇಕ ಪ್ರಜ್ಞೆಯನ್ನ ಅಥವಾ ಪ್ರಜ್ಞಾವಂತಿಕೆಯನ್ನ ಅವೆಲ್ಲವನ್ನು ಕೂಡ ಈಗಾಗಲೇ ಮಾತನಾಡಿದ್ದಾರೆ ಅರುಣ್ ಜೋಳದಕೊಡಿ ಅವರು. ಅದಲ್ಲದೆ ಹಿರಿಯರಾಗಿರ್ತಕ್ಕಂಥ ಡಿ.ಜಿ. ಸಾಗರ್ ಸರ್ ಅವರು ಚಳುವಳಿಯ ಮೂಲಕ ಅವರು ಕಂಡಂತ ಪ್ರಪಂಚವನ್ನ ಈಗಾಗಲೇ ನಮ್ಗೆ ತೋರ್ಪಡಿಸಿದ್ದಾರೆ. ಸರ್ ಅದೇ ಬಾಬಾ ಸಾಹೇಬ್ ಹೇಳ್ತಾರಲ್ಲ, ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಲಾರ ಎನ್ನುವ ಮಾತಿದೆಯಲ್ಲ, ಅಂದ್ರೆ ನಮ್ಮ ಚರಿತ್ರೆಯ ಪ್ರಜ್ಞೆಯನ್ನು ನಾವು ಮರೆತಿದ್ದೇ ಆದ್ರೆ ನಾವು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಚಳುವಳಿ ಕಟ್ಟಿಕೊಟ್ಟಂತ ಪ್ರಜ್ಞೆಯ ಬಗ್ಗೆ, ಅದರ ಪ್ರಬುದ್ಧತೆ ಬಗ್ಗೆ ಅಥವಾ ನಮ್ಮಲ್ಲಿ ಮೂಡಿಸಿರುವಂತಹ ಜಾಗೃತಿಗಳ ಬಗ್ಗೆ ನಮಗೆ ಅರಿವು ಬರ್ಬೇಕು ಅಥವಾ ಅರಿವಿಗೆ ನಾವು ತೆರ್ಕೊಳ್ಬೇಕು ಅಂತಂದ್ರೆ ಪಠ್ಯಗಳ ಮೂಲಕನೇ ಅದಕ್ಕೆ ಸಾಧ್ಯ ಅನ್ನುವಂಥದ್ದು. ಬಹುಶಃ ಬಹುತೇಕ ಪುಸ್ತಕಗಳಲ್ಲಿ ಇದ್ರ ಉಲ್ಲೇಖಗಳಿಲ್ಲ. ಯಾಕಂದ್ರೆ ಕಲ್ಯಾಣಕ್ಕೆ ಈಗಾಗಲೇ ಮಾತಾಡ್ತಿರ್ಬೇಕಾದ್ರೆ ಮೇನ್ ಸ್ಟ್ರೀಮಿಗೆ ಬಂದಂತ ಎಲ್ಲಾ ಪ್ರಜ್ಞೆಗಳು ಏನಂದ್ರೆ ನಾವು ದಕ್ಷಿಣಾಭಿಮುಖವಾಗಿ ನೋಡ್ತಾ ಇರ್ತೀವಿ ಚಳುವಳಿಗಳನ್ನ. ದಕ್ಷಿಣಾಭಿಮುಖವಾಗಿ ಇಟ್ ಮೀನ್ಸ್ ಎಲ್ಲ ಚಳುವಳಿಗಳನ್ನ ಒಳಗೊಂಡು ಅಥವಾ ಸಾಹಿತ್ಯದ ಮೇರು ಕೃತಿಗಳು ಇಲ್ಲಿದೆ ಅಂದ್ರೆ ನಮ್ಮ ಕಣ್ಣುಗಳು ಯಾವಾಗಲೂ ಕೆಳಗೆ ಹೋಗ್ಬಿಡ್ತಾವೆ, ಅದು ಮೈಸೂರು, ಬೆಂಗಳೂರು ಆ ಭಾಗದಲ್ಲಿ ಅಂತ ಹೇಳಿ. ಬಹುಶಃ ಯಾಕೆ ನಮಗೆ ಈ ಪ್ರಜ್ಞೆ ಅಲ್ಲಿ ಹೋಗ್ತದೆ ಅಂದ್ರೆ ನಮಗೆ ಚರಿತ್ರೆಯ ಅರಿವಿಲ್ಲ ಅಂತ. ಇಡೀ ನಾಡಿಗೆ ಚಳುವಳಿಯನ್ನ ಕಟ್ಟಿಕೊಟ್ಟಂತ ಅಥವಾ ಹೊಸ ವಿವೇಕವನ್ನು ಕಟ್ಟಿಕೊಟ್ಟಂತ ನೆಲ ನಮ್ದು. ಕಾನೂನು ಶಾಸ್ತ್ರದಿಂದ ಆದಿಯಾಗಿ ವಚನ ಚಳುವಳಿಯ ಮೂಲಕ ಜಾತಿ ವಿನಾಶದ ಪ್ರಜ್ಞೆಯನ್ನ, ಅದರಾಚೆ ಪ್ರಭುತ್ವದ ವಿರುದ್ಧದ ಧೋರಣೆಗಳನ್ನ ಜನಸಮೂಹಗಳ ಮೂಲಕ ಕಟ್ಟಿಕೊಟ್ಟಂತ ವಿವೇಕವನ್ನು ಕೊಟ್ಟಿದ್ದೆ ಮೊದಲಿಗೆ ಈ ನೆಲ. ಬಿ ಶ್ಯಾಮ್ ಸುಂದರ ಆದಿಯಾಗಿ ಡಿ.ಜಿ. ಸಾಗರ್ ಸರ್ ಆದಿಯಾಗಿ ಏನ್ ಮಾತಾಡ್ತೀವಿ ಎಲ್ಲವನ್ನು ಕೂಡ ಅನ್ನುವಂಥದ್ದು. ಮತ್ತೆ ಈ ಸಂದರ್ಭದಲ್ಲಿ ಒಂದು ಮಾತನ್ನ ನಾನು ಹೇಳಿ ನನ್ನ ಮಾತು ಮುಕ್ತವಾಗಿ ಹೇಳ್ತೀನಿ. ಯಾಕಂತಂದ್ರೆ ನಮ್ಗೆಲ್ಲರೂ DSS ಅಂದ ತಕ್ಷಣ ಈಗಾಗಲೇ ಸರ್ ಮಾತನಾಡೋ ಸಂದರ್ಭದಲ್ಲಿ ನಾನು ವಿಕ್ರಮ್ ಸರ್ ಜೊತೆ ಆಮೇಲೆ ಪೋತೆ ಸರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕೆಲವು ದಾಖಲೆಗಳನ್ನ ತೋರಿಸಿ ಹೇಳ್ತಾ ಇದೆ. ಸರ್ 1996 ಲೋಗೋ ಬಾಬಾ ಸಾಹೇಬ್ ಲೋಗೋ 80
ಬಹುಶಃ ನನಗೆ ತಿಳುವಳಿಕೆ 96 ಇಸ್ವಿ ಒಳಗಡೆ ನನ್ನ ಮೊಬೈಲ್ ಎಲ್ಲ ಅಲ್ಲಿತ್ತು. 96 ಅನ್ಕೊಳ್ತೀನಿ ಬಹುಶಃ. 96 ಹಿಂದಿನ ನೀವು ದಲಿತ ಸಂಘರ್ಷ ಸಮಿತಿಯ ಕರಪತ್ರಗಳನ್ನು ಒಂದ್ಸರಿ ಗಮನಿಸ್ರಿ, 96 ನಂತರ ಕರಪತ್ರಗಳನ್ನು ಒಂದ್ಸರಿ ಗಮನಿಸ್ರಿ. ಇದು ನಿಮ್ಮ ಇದಕ್ಕೆ ಬಿಟ್ಟಿರ್ತಕ್ಕಂಥ ಒಂದ್ಸರಿ ಗಮನಿಸಿ ನಿಮಗೆ ಬದಲಾವಣೆಯನ್ನ ನೀವು ರೂಪಿಸ್ಬೋದು. ಅಂದ್ರೆ ಈಗಾಗಲೇ ಸರ್ ಮಾತಾಡ್ತಾ ನಮ್ಮ DSS ಮುಖಸ್ಥಿತಿ ಅಂತ ಯಾವ್ದಾದ್ರು ಭಾವಿಸಬಾರ್ದು. ಯಾವಾಗ DG ಸಾಗರ್ ಸರ್ ಅವರು ರಾಜ್ಯ ಸಂಚಾಲಕರಾಗಿ ಪದಾರ್ಪಣೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ನಮ್ಮ ನಗಲಿರುವಂತ ಹಿರಿಯರು ದೇವೇಂದ್ರ ಹೆಗಡೆ ಸರ್ ವಿದ್ಯಾರ್ಥಿ ರಾಜ್ಯ ಒಕ್ಕೂಟದ ಒಂದು ಅಧ್ಯಕ್ಷರೇನೋ ಆಗಿರ್ತಾರೆ, ಅವರು ಅವರು ಸಂಚಾಲಕರಾದಾಗ DG ಸಾಗರ್ ಸರ್ ಅವರು ಅಧ್ಯಕ್ಷರಾದಂಥ ರಾಜ್ಯ ಸಂಚಾಲಕರಾದ ಸಂದರ್ಭದಲ್ಲಿ ಒಂದು ಚರ್ಚೆಗಳಾಗಿ, ಮತ್ತು ನಾವೇನು ಈ ದಲಿತ ಚಳವಳಿ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಕೇಂದ್ರಕ್ಕೆ ಹುಟ್ಟುಕೊಂಡಂಥ ಚಳವಳಿ ಅಲ್ಲ, ಅದು ಸಮೂಹ ಪ್ರಜ್ಞೆಯಿಂದ ಸಮೂಹ ನಾಯಕತ್ವದ ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಂಥ ಒಂದು ಪ್ರಜ್ಞೆ. ಆವಾಗ ಅವರೆಲ್ಲರ ಮಧ್ಯೆ ಸಮಾನ ಮನಸ್ಸಿನ ಚರ್ಚೆಯಾಗಿ ಒಂದು ನಿಲುವಳಿಗೆ ಬರ್ತದೆ. ಅದು DG ಸಾಗರ್ ಸರ್ ಅವರು ತಂದಂಥ ಒಂದು ಮಹತ್ವದ ವಿಚಾರ ಯಾವುದು ಅಂತಂದ್ರೆ, ನಾವು ಇವತ್ತು ಚಳುವಳಿಯನ್ನು ಮಾಡ್ತಾ ಇರೋದು ಅಥವಾ ಸಮಾಜಕ್ಕೆ ಒಳಗಡಿರ್ತಕ್ಕಂಥ ಅನಿಷ್ಟಗಳನ್ನ ಹೋಗ್ಲಾಡಿಸಿಕೆ ನಮಗೆ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ತಿರ್ತಕ್ಕಂಥದ್ದು ಸಂವಿಧಾನದ ಮೂಲಕ, ಆ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬರ ಮೂಲಕ. ಸೊ ಹಾಗಾಗಿ ಕರಪತ್ರದ ಮೇಲೆ ಕೇವಲ ನಮ್ಮ ಸಲಿಕಿನೋ ಅಥವಾ ಅದನ್ನ ಸಿಂಬಲ್ಗಳಲ್ಲ ಅಲ್ಲದೆ ಬಾಬಾ ಸಾಹೇಬ್ರನ್ನ ಯಾಕೆ ನಾವು ಬಿಡಬಾರ್ದು ಅನ್ನೋದನ್ನ ಆ ನಂತರದಲ್ಲಿ 1997 ನಂತರದಲ್ಲಿ ಆ ಕರಪತ್ರದೊಳಗಡೆ ನೀವು ಗಮನಿಸಿದ್ದೆ ಆದ್ರೆ ನಿಮ್ಮ ಅದು ಅರಿವಿಗೆ ಬರ್ತದೆ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾವು ಫೋಟೋ ಅಂತ ಕರಿತೀವಿ ಅಥವಾ ಲೋಗೋ ಅಂತ ಏನು ಕರಿತೀವಿ, ಆ ನಂತರದಲ್ಲಿ ಅದು ರೂಪುಗೊಳ್ತದೆ ಅಂತ. ಅಂದ್ರೆ ಈ ಚಾರಿತ್ರಿಕ ಸಂಗತಿಯನ್ನ ಎಷ್ಟು ಜನ ನಾವು ಮಾತನಾಡಿದೀವಿ, ಅಥವಾ ಈ ಚಾರಿತ್ರಿಕ ಸತ್ಯವನ್ನ ಎಷ್ಟು ಜನ ನಾವು ಇವತ್ತು ಮುಂದೆಗಿರುವಂತ ಚಳವಳಿಯ ಹೋರಾಟಗಾರರು ನಾವು ಮಾತನಾಡಿದೀವಿ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಬಾಬಾ ಸಾಹೇಬರು ಹೇಳ್ತಾರೆ, ಇತಿಹಾಸವನ್ನು ಮರೆತ ನಮ್ಮ ಇತಿಹಾಸಗಳ ಪ್ರಜ್ಞೆ ನಮಗಿಲ್ಲ, ಇತಿಹಾಸದ ಅರಿವು ನಮ್ಗಳಿಗಿಲ್ಲ. ಸೊ ಆ ಕಾರಣಕ್ಕಾಗಿ ಅಂತ ವಿಚಾರಗಳನ್ನ, ಅಂತ ನಮ್ಮಿಂದ ಮರೆಯಾಗಿರುವ ಮಾಚಲ್ಪಟ್ಟಂತ ಸಂಗತಿಗಳನ್ನ ಹೆಕ್ಕುವುದ್ರ ಮೂಲಕ, ಈಗಾಗಲೇ ಅರುಣನ ಒಂದು ಹೇಳಿದ ಒಂದು ಮೆಗಾ ಸ್ಟ್ರೀಮ್ ಏನೈತಿಲ್ಲ, ನಾನು ಹೊಡೆದೋಕಟ್ಟುವ ಪ್ರಜ್ಞೆ ಅನ್ನೋದಲ್ಲ, ಅದನ್ನೇ ನಾವು ಹೆಚ್ಚೆಚ್ಚು ಮಾಡಬೇಕಾಗ್ಯದ ಅಂತ ಅನ್ನುವಂಥದ್ದು. ಯಾಕಂದ್ರೆ ಈ ಭಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಈ ನೆಲದ ಪ್ರಜ್ಞೆಗಳನ್ನ ನಾವು ಇನ್ಯಾವುದಕ್ಕೂ ಟ್ಯಾಗ್ ಮಾಡಿ ಮಾತಾಡ್ತಿದ್ದೀವಿ ಹೊರತು ಪ್ರತ್ಯೇಕವಾಗಿ ಇಲ್ಲಿ ಬಗ್ಗೆ ಮಾತನಾಡುವಂತ ಇದಕ್ಕೆ ಬಂದು ನಿಂತಿಲ್ಲ. ನಾವು ಅಷ್ಟು ಓದಿನ ಮಿತಿಗಳಿಗೆ ನಾವು ಒಳಗಾಗಿದ್ದೀವಿ, ಅಥವಾ ನಾವು ಯಾವುದೋ ಒಂದಿಷ್ಟು ಬೇರೆ ಬೇರೆ ಯಾರ್ಯಾರ ಮುಲಾಜಿನೋ ಮತ್ತೊಂದು ಕಟ್ಟುಪಾಡುಗಳಿಗೆ ನಮ್ಮನ್ನು ನಾವು ಕಟ್ಟಿಕೊಂಡಿದ್ದೀವಿ. ಆ ಕಟ್ಟುಪಾಡುಗಳನ್ನ ಬಂಧನಗಳಿಂದ ಬಿಡುಗಡೆಗೊಳ್ಳೋದು. ನಾನು ಅದನ್ನೇ ವಿಕ್ರಮ್ ಸರ್ ಜೊತೆ ಮಾತಾಡೋದು ನನಗೆ ಆಮೇಲೆ ಕ್ಲಾಸ್ ಆಗಿತ್ತು ಸರ್. ನನಗೆ ಕಾಲದ ಕಟ್ಟಳೆ ಮೀರಿ ಅಂತಂದ್ರೆ ಮೊನ್ನೆ ಕವಿತಾ ರೆಡ್ಡಿ ಮೇಡಮ್ ಮಾತಾಡ್ತಿರ್ಬೇಕಾದ್ರೆ ಅವರು ಅದೇ ಪೊಲಿಟಿಷಿಯನ್ಸ್, ಬಟ್ ಅವ್ರು ಹೇಳಿದ ಒಂದು ವಾಕ್ಯ ನನಗೆ ಬಹಳ ಇಷ್ಟ ಆಯ್ತು. ಅವ್ರ ಗುರುಗಳು ಅವ್ರಿಗೆ ಹೇಳಿದ್ದು ಅಂತ. ನಾನು ಅವ್ರ ಜೊತೆ ಎಷ್ಟೋ ಸಲ ಮಾತಾಡ್ತಿರ್ಬೇಕಾದ್ರೆ, ಇಲ್ಲ ರಾಜ್ಕುಮಾರ್ ನಿಮ್ಮ ಓದಿನ ಬಗ್ಗೆ ನಮ್ಗೆ ಬಹಳ ಖುಷಿ ಆಯ್ತು. ನನಗೆ ನಮ್ಮ ಗುರುಗಳು ಒಬ್ರು ಹೇಳ್ತಾ ಇದ್ರು, ಸೀತೆ ಒಂದು ವೇಳೆ ಲಕ್ಷ್ಮಣ ರೇಖೆಯನ್ನು ದಾಟದೇ ಇದ್ದಿದ್ರೆ ಆ ರಾಮಾಯಣನೇ ಇರ್ತಿರ್ಲಿಲ್ಲ, ಮಹಾರಾಮಾಯಣ ಕಾವ್ಯನೇ ಇರ್ತಿರ್ಲಿಲ್ಲ ಅಂತ. ಅಂದ್ರೆ ನಾವೆಲ್ಲರೂ ಕಟ್ಟಳೆಗಳನ್ನ ಮೀರ್ಬೇಕಾದ ಕಾಲಘಟ್ಟದಲ್ಲಿ ಇದೀವಿ ನಾವು. ಈ ಭೂತದಲ್ಲಿ ಇವರೇ ಇದನ್ನೇ ಮಾಡ್ಬೇಕು, ಇದನ್ನೇ ತಿನ್ಬೇಕು, ಇದನ್ನೇ ಇರ್ಬೇಕು ಅನ್ನುವ ಸಂಸ್ಕೃತಿ ಸಂಪ್ರದಾಯಗಳಿದ್ವಲ್ಲ, ಅವುಗಳನ್ನು ಮೀರ್ಬೇಕಾಗಿದೆ. ಬಹುಶಃ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನಮ್ಗಳ ಮಧ್ಯೆನೆ ಹೆಚ್ಚೆಚ್ಚು ನಾವು ವಿದ್ವತ್ತಿನ ಮಾತುಗಳನ್ನ ಆಡೋದ್ರ ಮೂಲಕನೇ ಜನ ಸಮುದಾಯಗಳನ್ನ ಸತ್ಯಕ್ಕೆ ನಾವು ತಲುಪ್ತಾ ಇಲ್ಲ. ಬಹುಶಃ ನಾವು ವಿದ್ಯಾರ್ಥಿಗಳನ್ನ ಹಂಗೆ ಮಾಡ್ತಾ ಇದ್ದೀವಿ ಅಂತ ನನ್ನ ತಿಳುವಳಿಕೆ ಭಾಗ. ಅಂದ್ರೆ ಎಲ್ಲವೂ ಕೂಡ ನಮ್ಮ ವಿದ್ವತ್ತನ್ನು ಪ್ರದರ್ಶನ ಮಾಡೋ ವೇದಿಕೆಗಳಿಗೆ ಆಗ್ತಿದೆ ಹೊರತು, ಅಂದ್ರೆ ಅಲ್ಲಿರುವ ಅವರ ವಿವೇಕಕ್ಕೆ ಅನುಕೂಲವಾಗಿರ್ತಕ್ಕಂಥ ಅಲ್ವಾ ಅವರ ಹಂತಕ್ಕೆ ಹೋಗಿ ನಮ್ಮ ಪಾಠ ಪ್ರವಚನಗಳು ಒಳಗೊಂಡು ಅವ್ರಿಗೆ ನಾವುಗಳು ಏನು ಹೇಳ್ತೀವಿ ಅನ್ನೋದನ್ನ ಕೆಲವು ಸರಿ ನಮ್ಮನ್ನು ನಾವು ಅವಲೋಕನ ಮಾಡಬೇಕು. ಎಕ್ಸಾಂಪಲ್ ಹೇಳಿದ್ರೆ, ಈ ಲೈನ್ ಎಲ್ಲ ನೋಡ್ತಾ ಇದ್ದೆ, ಪ್ರತಿ ಹುಡುಗರು ಬಂದರೆಲ್ಲರಿಗೆಲ್ಲ ತುಂಬಿರೋದು ಗೊತ್ತಿದ್ರು, ಹಿಂಗೊಂದು ನೋಡ್ತಿದ್ರು ಮತ್ತೆ ಆ ಕಡೆ ಕೊಡ್ತಿದ್ರು. ಅಂದ್ರೆ ಆಗ ಆಲ್ರೆಡಿ ಲೇಡೀಸ್ ಕುಂತಾರ ಅಂತ ತಕ್ಷಣ ಆ ಪಕ್ಕ ಸೀಟ್ ಕೂಡಕ್ಕೂ ಕೂಡ ನಮ್ಮ ಮನಸ್ಸು ಹಿಂಜಿರ್ತದೆ ಅಂತಂದ್ರೆ, ನಮ್ಮ ಈ ಹೆಣ್ಣು ಗಂಡು ಅನ್ನುವ ಎರಡು ಲಿಂಗ ಪರಿಕಲ್ಪನೆ ಅಲ್ಲ, ಆ ಲೇಯರ್ಗಳನ್ನ ಎಷ್ಟು ಆಳವಾಗಿ ಉಳ್ಬಿಟ್ಟದೆ. ಇಲ್ಲಿ ಹೆಣ್ಮಕ್ಳಿಗೆ ನಾವು ಕೂಡಬಾರ್ದು, ಇಲ್ಲ ಈ ಹೆಣ್ಮಕ್ಳಿಗೆ ಅನ್ನೋ ರೀತಿಯಲ್ಲಿ ಮೀಸಲು ಅಂತ. ಸೊ ಆ ಪ್ರಜ್ಞೆಗಳನ್ನು ಮೀರಬೇಕಾಗಿದೆ, ಒಂದು ಲಿಂಗ ಪ್ರಜ್ಞೆಯನ್ನು ಮೀರಬೇಕಾಗಿದೆ. ಆ ಕಾಲಘಟ್ಟದಲ್ಲಿ ನಾವಿರ್ಬೇಕು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕೃತಿಗೆ ಮುನ್ನುಡಿ ಬರೆದಂತ ಅರುಣನಾಗಲಿ, ಮುನ್ನುಡಿಗೆ ನಾವು ಬೇರೆ ವಿಕ್ರಮ್ ಸರ್ ಹೇಳಿಲ್ಲ, ಪ್ರತಿ ಸಲನು ವಿಕ್ರಮ್ ಸರ್ ಸೆಂಟ್ರಲ್ ಯೂನಿವರ್ಸಿಟಿ ನೀವೇ ಮಾತಾಡೋದು, ಅವರು ಅಲ್ಲೇರೇ ಮಾತಾಡೋದು ಬೇಡ, ಹೊಸಬ್ರನ್ನ ಏನಾರನ್ನ ಮಾಡೋಣ, ಹೊಸದೇನಾದ್ರು ಕಟ್ಲಿಕ್ಕೆ ಸಾಧ್ಯ ಆದರೆ ಇನ್ನೊಂದು ಒಳಗೊಳ್ಳೋ ಪ್ರಜ್ಞೆ ಇದ್ರೆ ಮಾತ್ರ ಸಾಧ್ಯ ಅನ್ನೋ ಕಾರಣಕ್ಕಾಗಿ ನಾನು ಮತ್ತೆ ಅರುಣ ಮಾಡಿದೆ. ಆಕ್ಚುಲಿ ಅಂದ್ರೆ ಸರ್ ಗೀತಾ ವಸಂತ್ ಮೇಡಮನ್ನೇ ಕರ್ಸನ ಅಂತಂದಿದ್ರು. ಬಹುಶಃ ನನಗೆ ಕೊನೆಯದಕ್ಕೆ ಯಾರು ಬೇಜಾರು ಮಾಡ್ಕೊಬಾರ್ದು, ಇದು ನನ್ನ ತಿಳುವಳಿಕೆ ಭಾಗ, ನನ್ನ ಓದಿನ ಹಿನ್ನೆಲೆ ಇರ್ಬೋದು ಅಥವಾ ನನ್ನ ಮಿತಿನೂ ಇರ್ಬೋದು. ಅದು ಯಾವುದೇ ವಿಶ್ವವಿದ್ಯಾಲಯದೊಳಗಡೆ ವಿದ್ಯಾರ್ಥಿ ಚಳವಳಿಯಲ್ಲಿ ಇರಲ್ಲ ಅಥವಾ ಪ್ರತಿರೋಧ ಇರಲ್ಲ, ನಿಮ್ಮ ಹಕ್ಕುಗಳನ್ನ ಕೇಳಲ್ಲ, ಆ ವಿಶ್ವವಿದ್ಯಾಲಯ ಬೌದ್ಧಿಕ ದಾರಿದ್ರ್ಯದಿಂದ ಕೂಡಿರುತ್ತೆ ಅನ್ನೋದು ನನ್ನ ತಿಳುವಳಿಕೆಯ ಭಾಗ.
ಸೊ ಅದನ್ನು ನಾನು ಕೆಲವು ಸಾರಿ ಕಂಡ್ಕೊಂಡಿದ್ದೀನಿ. ಅದರ ಆಚೆ ನಾನು ವಿದ್ಯಾರ್ಥಿಗಳು ಯಾವಾಗಲೂ ಅದನ್ನು ಹೇಳ್ತಾ ಇರ್ತೀನಿ, ಆ ಪ್ರಜ್ಞೆಯನ್ನು ಬೆಳೆಸಿಕೊಂಡಾಗ ಮಾತ್ರ ನಮಗೆ ಸಿಗಬೇಕಾದ ಹಕ್ಕು ಅಧಿಕಾರಗಳು ಸಿಗ್ತವೆ. ಇಲ್ಲ ಅಂತಂದ್ರೆ ನಾವು ಮತ್ತೆ ಇನ್ನೊಬ್ಬರ ಗುಲಾಮಗಿರಿಗೆ ಹೋಗ್ಬೇಕಾಗ್ತದೆ, ಒಳಗೊಳ್ಬೇಕಾಗ್ತದೆ, ನಮ್ಗೆ ಗೊತ್ತಿಲ್ಲದೇ ಹೋಗ್ಬಿಡ್ತೀವಿ ಅನ್ನುವಂಥದ್ದು. ಸೊ ಹಂಗಾಗಿ ನನಗೆ ಇನ್ನೊಂದು ಖುಷಿ ಸಂಗತಿ ಎರಡೇನಂತ, ನಂದು 2ನೇ ಕೃತಿ, ಬಹುಶಃ ನಾನು ಬಹುತೇಕ ನನ್ನ ಗೆಳೆಯರು ಗೊತ್ತು, ನನ್ನ 2 ಕೃತಿ, ಮನೆಯಲ್ಲಿ 2 ಕೃತಿಗಳಿದ್ದಾವೆ. ನನಗೆ 2 ಅವಳಿ ಜೋಳಿ ಮಕ್ಕಳು, 2 ಗಂಟಾಗಿದ್ದಾವೆ. ಹಾಗಾಗಿ ನಾನು 2 ಕೃತಿ 2 ಮಕ್ಕಳು ಅನ್ನೋದನ್ನ ಮತ್ತೊಮ್ಮೆ ನಿಮ್ಮ ಒಟ್ಟಿಗೆ ಹೇಳ್ತಾ, ಎಲ್ರಿಗೂ ಕಾರ್ಯಕ್ರಮಕ್ಕೆ ಬಂದು ನನ್ನ ಮಾತುಗಳನ್ನು ಆಲಿಸಿದ್ದಕ್ಕಾಗಿ, ನನ್ನ ಮಾತುಗಳು ಕೆಲವೊಂದು ಸಾರಿ ನನ್ನ ಈ ವಯಸ್ಸಿನ ಅಥವಾ ನನ್ನ ಓದಿನ ಗ್ರಹಿಕೆ ಮೀರಿ ಏನಾದರೂ ಮಾತನಾಡಿದರೆ ಅಥವಾ ತಪ್ಪಾಗಿದ್ರೆ ತಿದ್ದುವ ಹಕ್ಕು ಅಧಿಕಾರ ನಿಮ್ಗಾದ ಅನ್ನೋ ಮಾತನ್ನು ಹೇಳ್ತಾ, ನಾನು ಕ್ಷಮೆಯಲ್ಲಿ ಇಕ್ಳಿಕಿ ಸರ್ ಮರ್ತೇ ಬಿಟ್ಟಿದ್ದೆ. ಯಾಕಂದ್ರೆ ನಮಗೂ ಇಕ್ಳಿಕಿ ಸರ್ ಅವ್ರವ್ರ ಏಜು ಮತ್ತೊಂದು ನೋಡಿದ್ರೆ ಎಲ್ಲರೂ ಸರ್ ಅಂತ ನಾವು ನನ್ನ ಒಡನಾಟ ಇಕ್ಳಿಕಿ ಸರ್ ಜೊತೆ ಹೆಂಗಿದೆ ಅಂದ್ರೆ ಅದೊಂಥರ ಸ್ನೇಹಿತರು. ಅವ್ರು ಏನಾದ್ರು ಪಾಪ 3 ಕೋಳಿ ಕಾಲು ಕೊಟ್ಟೇ ಇಲ್ಲ ನನಗೆ ಏನಾದ್ರು. ಅದು ಯಾವಾಗ 3 ಕೋಳಿ ಕಾಲು ಪಾರ್ಟಿ ಕೊಡ್ತೀನಿ ಅಂತ ಇಲ್ಲಿವರೆಗೂ ಪಾರ್ಟಿನೂ ಕೊಟ್ಟಿಲ್ಲ. ಸೊ ಹಂಗಾಗಿ ಅವ್ರಿಗೂ ಕೂಡ ನಾನು ಇಲ್ಲಿ ನೆನೆಸ್ಕೊಳ್ತೀನಿ. ಸೊ ಅದರಾಚೆ ಇಲ್ಲಿ ಮಾತ್ರ ಅಂತಲ್ಲ, ಅದರಾಚೆ ನನ್ನ ಕುಟುಂಬವು ಕೂಡ, ನೀವು ಬರಹದಲ್ಲಿ ನನ್ನ ಮುನ್ನುಡಿ ಒಳಗೆ ನಾನು ಉಲ್ಲೇಖ ಮಾಡಿದ್ದೀನಿ. ನನ್ನ ಬದುಕು, ನನ್ನ ಭಾವನೆಗಳೇನಿದೆ ಅಂತ ಈಗ ಸಮಯ ಸಂದರ್ಭ ಇದಲ್ಲ ಅವೆಲ್ಲ ಹೇಳಕ್ಕೆ. ಸೊ ಹಂಗಾಗಿ ನೀವು ಪುಸ್ತಕವನ್ನು ಪ್ರವೇಶ ಮಾಡಿದಾಗ ನನ್ನ ಬದುಕಿನ ಭಾವನೆಗಳು ನನ್ನ ಮುನ್ನುಡಿ ಒಳಗೆ ನಿಮ್ಗೆ ಕಾಣ್ತವೆ. ಮತ್ತು ಅದಕ್ಕೆ ಬೆಂಬಲವಾಗಿ ನಿಂತಂತ ಎಲ್ಲರೂ ನಮ್ಮೊಟ್ಟಿಗಿದ್ದಾರೆ. ನಾನು ವಿಶೇಷವಾಗಿ ಡಿ.ಸಿ. ಸಾಗರ್ ಸರ್ ಅವರ ಮುಖಸ್ಥಿತಿ ಹೆಚ್ಚು ಮಾತನಾಡಿದ್ರೆ ಅದು ಅಭಾಸ ಅನಿಸ್ತದೆ. ಸೊ ಅವ್ರ ಕುರಿತಾಗಿ ನಾನು ಮುಂದಿನ ದಿನಮಾನಗಳಲ್ಲಿ ನನ್ನ ಕೃತಿ ಮೂಲಕನೇ ನಿಮ್ಮ ಒಟ್ಟಿಗೆ ನಾನು ಮಾತಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಆಮೇಲೆ ಡಾಕ್ಟರ್ ಪಿ ನಂದಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಎಸ್ ಟಿ ಪೋತೆ ಸರ್ ಅವರಿಂದ ಅಧ್ಯಕ್ಷೀಯ ನುಡಿ. ಎಲ್ರಿಗೂ ನಮಸ್ಕಾರ. ಸಾಗರ್ ಸರ್ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿ ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದಿಲ್ಲ. ಕೌದಿ ಪ್ರಕಾಶನ್ ಬೆಂಗಳೂರು, ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸಹೋದ್ಯೋಗಿ ಮಿತ್ರ ಡಾಕ್ಟರ್ ಪಿ ನಂದಕುಮಾರ್ ಅವರ ರಚನೆ ಮಾಡಿರ್ತಕ್ಕಂಥ ಕಾಲದ ಕಟ್ಟಡ ಮೀರಿ ವಿಮರ್ಶಾ ಕೃತಿ ಬಿಡುಗಡೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕೃತಿಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ನಾಡಿನ ಹಿರಿಯರು, ಕನ್ನಡ ನಾಡಿನ ದಲಿತ ಚಳವಳಿ ಸಾಕ್ಷಿ ಪ್ರಜ್ಞೆ ಅಂತಿರುವ ನಮಗೆಲ್ಲ ಪ್ರೇರಕರು ಆಗಿರುವ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರೇ, ಕೃತಿ ಪರಿಚಯ ಮಾಡಿ ಮಾತನಾಡಿರ್ತಕ್ಕಂಥ ಯುವ ಮಿತ್ರ ಡಾಕ್ಟರ್ ಅರುಣ್ ಕುಮಾರ್ ಜೋಳದ ಕೂಡ್ಲಿಗಿ ಅವರೇ, ಯಾರು ತಪ್ಪೋದ್ರೆ ನಾನು ಕರೆಕ್ಟ್ ಓದಿದ್ದೀನಿ ಹೆಸರು. ಸೊ ಮುಖ್ಯ ಅತಿಥಿಗಳಾದ ಅಮೃತರಾವ್ ಹಿರೇಮನಿ ಅವರೇ, ಯುವ ಮಿತ್ರ ಡಾಕ್ಟರ್ ನಂದಕುಮಾರ್ ಅವರೇ, ನಗರದಿಂದ ಆಗಮಿಸಿರುವ ಎಲ್ಲ ಗಣ್ಯರೇ, ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ವಿದ್ಯಾರ್ಥಿಗಳೇ, ಕಲಾ ನಿಕಾಯದ ಎಲ್ಲ ಅಧ್ಯಾಪಕ ಮಿತ್ರರು ಮತ್ತು ವಿದ್ಯಾರ್ಥಿಗಳು, ನಾನು ಅಧ್ಯಕ್ಷನಾಗಿ ಎಲ್ಲರ ಮಾತುಗಳನ್ನು ಕೇಳಿಸಿಕೊಂಡೆ. ಡಿ.ಜಿ. ಸಾಗರ್ಜಿಯವರು ತಮ್ಮ ಹೋರಾಟದ ಬದುಕಿನ ಅನುಭವವನ್ನು ಹೇಳಿದರು. ನಮ್ಮ ಸ್ನೇಹಿತರಾದ ಅರುಣ್ ಹೇಳ್ತಾ ಇದೆ, ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಹೆಂಗಿದೆ ಅಂತಂದರೆ, ನಾವು ಫಸ್ಟ್ ನಮ್ಮವ್ರನ್ನ ನಾವು ಕಲ್ಯಾಣ ಕರ್ನಾಟಕ ಲೇಖಕರಂದ್ರೆ ಹೇಳ್ಕೊಳ್ತೀವಿ. ಹೊರಗಿನಿಂದ ಬಂದವರು ಕೂಡ ಇವರು ಕಲ್ಯಾಣ ಕರ್ನಾಟಕದವರು ಅಂತ ಹೇಳ್ತಾರೆ. ಕರ್ನಾಟಕದಿಂದ ಹೊರಗಿಟ್ಟೆ ಮಾತಾಡೋದೊಂದು ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ನಮಗೂ ಇದೆ, ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಅವರಿಗೂ ಇದೆ. ಇವ್ರ ಬಗ್ಗೆ ನಾವ್ಯಾಕೆ ಇವ್ರಿಗೆ ಸ್ಟೇಟ್ ಲೆವೆಲ್ ಹೇಳೋ ನನ್ನ ಮನಸ್ಥಿತಿ ನಮ್ಮ ಪ್ರದೇಶದಲ್ಲಿದೆ. ಬಟ್ ಈ ಪ್ರದೇಶ ಎಷ್ಟು ಗಟ್ಟಿ ಅಲ್ಲಿಕ್ಕೆ ನಾನು ಪರಂಪರೆ ಹೇಳಿಕ್ಕೆ ಹೋಗೋದಿಲ್ಲ. ವಿಕ್ರಮ್ ಅವರು ಆವಾಗ ಹೇಳ್ತಾ ಇರ್ತೀವಿ, ಗೊತ್ತೇ ಸರ್ ಪರಂಪರೆ ಬಗ್ಗೆ ಭಾಳ ಮಾತಾಡ್ತೀನಿ, ಪರಂಪರೆ ದೊಡ್ಡದಿದ್ರು ನಾವು ದೊಡ್ಡವರಲ್ಲಿ ಏನು ಮಾಡೋದು ಅಂತ ಅವಾಗ ಬಸವಾದ, ಬುದ್ಧ ಬಂದು ಹೋದ, ಎಲ್ಲ ದಾಸರು ಎಲ್ಲ ಹೇಳ್ತೀವಿ. ನಾವು ಏನು ಆ ಕಡೆ ಕೆಲಸ ಮಾಡಲಿಲ್ಲ ಅಂದ್ರೆ ಏನು ಮಾಡೋದು ಅನ್ನೋದು ಅವಾಗ ನಮ್ಮ ವಾದ ನಡೀತಾ ಇರ್ತದೆ. ದಲಿತ ಚಳವಳಿ ಅಂತ ಬಂದಾಗ ಈ ನಾಡಿನಲ್ಲಿ ನಮ್ಮ ಕಣ್ಣೆದುರಿಗೆ ನಾವು ನೋಡಿದಂತಹ ವ್ಯಕ್ತಿಗಳು ಒಬ್ಬರನ್ನು ನೋಡಿಲ್ಲ. ಬಿ ಶ್ಯಾಮಸುಂದರ್ ಅವರನ್ನ ಭೀಮಸೇನೆಯನ್ನು ಕಟ್ಟಿ ದೇಶ ಮಟ್ಟದ ಮತ್ತು ರಾಜ್ಯ ಮಟ್ಟದ ದೇಶ ಮಟ್ಟದ ಭೀಮಸೇನೆಯನ್ನು ಕಟ್ಟಿರ್ತಕ್ಕಂಥವ್ರು ಈ ನೆಲದವರೇ. ಆಮೇಲೆ RPIನಲ್ಲಿ ಇದ್ಕೊಂಡು ಸಮಾಜ ಚಳವಳಿ ಮಾಡಿ ಇವತ್ತು ರಾಷ್ಟ್ರ ಮಟ್ಟದ ನಾಯಕರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರು, DSSಗೆ ಒಂದು ಜೀವ ತುಂಬಿ ಅದಕ್ಕೊಂದು ಅಂಬೇಡ್ಕರ್ ಅನ್ನುವ ಚೆಹರೆ ಕೊಟ್ಟಿರ್ತಕ್ಕಂಥವ್ರು ಡಿ.ಜಿ. ಸಾಗರ್ ಅವರೆಲ್ಲ ಬಳಗ. ಈ 3 ಜನ ನಮ್ಮ ಪ್ರದೇಶದವರೇ ಅನ್ನೋರು. ಒಂದು ಖರ್ಗೆ ಅವ್ರ ಕಣ್ಣಾರೆ ನೋಡಿದ್ದೀವಿ, ಅವರ ಕಾರ್ಯಚಟುವಟಿಕೆ ನೋಡಿದ್ದೀವಿ, ಅವ್ರ ಹೋರಾಟಗಳನ್ನು ನೋಡಿದ್ದೀವಿ, ಅವರ ದೇಶದ ನೆಲೆಯಲ್ಲಿ ಅವ್ರು ಮಾಡೋ ಕೆಲಸವನ್ನು ನಾವು ಕೇಳಿದ್ದೀವಿ. ಶ್ಯಾಮ್ ಸುಂದರ್ ಅವರ ಮೂಮೆಂಟು ನಾವು ಓದಿದ್ದೀವಿ. ಸಾಧ್ಯ ಆದ ಮಟ್ಟಿಗೆ ಆರಂಭದಲ್ಲಿ ಬಹುತೇಕ ಕನ್ನಡದಲ್ಲಿ ಶ್ಯಾಮ್ ಸುಂದರ್ ಬಗ್ಗೆ ಬರೆದವರು ಸೂರ್ಯಕಾಂತ್ ಸುಜಾತ್ ಅವರು.
ಇಲ್ಲೇ ಇಲ್ಲ, ಒಂದು ಲೇಖನ ಬರೆದವರು ಅವರು. ಅದಾದಮೇಲೆ ಒಂದಷ್ಟು ಹೆಚ್ಚು ಕೆಲಸ ಇಟ್ಕೊಂಡು ಶ್ಯಾಮ್ ಸುಂದರ್ ಬಗ್ಗೆ ನಾನು ಮಾಡಿದೆ. ನಾನು ಕಟ್ಟಿ ನೆನಪಿರಬೇಕು, ಒಂದು 10 ವರ್ಷ ಕೆಳಗೆ ಕಟ್ಟಿ ಒಂದು ಮಾತು ಹೇಳಿದ್ದೆ, ಸಾಗರ್ ಸರ್ ಹತ್ರ ಹೋಗು, ದಿನ ಕೂತುಕೋ, ಅವ್ರ ಜೀವನ ಕಥನವನ್ನು ಬರಿ ಅಂತ ಹೇಳಿದ್ದೆಲ್ಲ ಇಲ್ಲಿ ಅದರ ಕೇಳಿರ್ಬೇಕು. ಅಂದರೆ ಚಳವಳಿ ಅವರೊಬ್ಬರದೇ ಅಂತಲ್ಲ, ಆ ಥರದ ಸುಳ್ಳಜ್ಜಿ ಅನ್ನೋರಾಗ ಅನೇಕ ಜನ ಇದ್ದಾರೆ. ಅನೇಕ ಜನ ಚಳವಳಿಯನ್ನು ಕಟ್ಟಿ ಇಲ್ಲಿಂದ ಟ್ರೈನ್ ಹತ್ತಿ, ಬಸ್ ಹತ್ತಿ, ನಡೆದು ಬೆಂಗಳೂರು ಮೈಸೂರು ಕ್ರಮಿಸಿದಂಥವ್ರು ಇವರೆಲ್ಲ ಇದ್ದಾರೆ. ಇವರ ಬದುಕಿನ ಕಥನವನ್ನ ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಯ, ನಾನು ಹಿಡ್ಕೊಂಡು ಹೇಳಿದೆ, ನಾನು ಇಲ್ಲಿದ್ದ ವಿದ್ಯಾರ್ಥಿ, ತಕ್ಕಮಟ್ಟಿಗೆ ನನಗೆ ಅವಕಾಶ ಸಿಕ್ತು. ಶ್ಯಾಮ್ ಸುಂದರ್ ಬಗ್ಗೆ ಮಾಡಿದೆ, ಸಾಗರ್ ಅವ್ರ ಬಗ್ಗೆ ಒಂದಿಷ್ಟು ಕೆಲಸ ಮಾಡಿದೆ. ಉಳಿದು ವಲಯದ ವಿದ್ಯಾರ್ಥಿಗಳು ಆ ಕಡೆ ಹೆಚ್ಚು ಮುಖ ಮಾಡದೇ ಇರೋದು ನಿಜವಾಗ್ಲೂ ಅದು ಕೊರತೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಇವತ್ತು ಆಳಂದದ ಎಲ್ಲ ಭೀಮಾಶಂಕರ್ ತಳಕೇರಿ ಅನ್ನೋ ಒಬ್ಬ ಸಂಘಟನೆಯಲ್ಲಿ ಇದ್ದ ಅನ್ನೋದೇನೋ ಮರ್ತಿದ್ದೀವಿ. ಇನ್ನೆಲ್ಲೋ ರಾಯಚೂರಿನಲ್ಲಿ ರವೀಂದ್ರ ಪಟ್ಟಿ ಅನ್ನೋ ಇದ್ದ, 70-75 ವರ್ಷ ಆಗಿದೆ ಅನ್ನೋದು ಮರ್ತಿದ್ವಿ ನಾವು. ಅನೇಕ ಜನ ಕಲ್ಯಾಣ ಕರ್ನಾಟಕದಲ್ಲಿ ಚಳವಳಿಯನ್ನು ಕಟ್ಟಿ ಹಾಡುಗಾರ ರಾಯಚೂರಿನ ದೊಡ್ಡ ಟೀಮೇ ಇತ್ತು, ನಾವೆಲ್ಲ ನೋಡಿದ್ದೀವಿ ಅದನ್ನು. ನಾನು ಬಹಳ ಪ್ರಾಮಾಣಿಕ ಎಲ್ಲ ಸಂದರ್ಭ ಹೇಳ್ತೇನೆ, ನಾನು DS ಇಂದ ಬಂದವನು. ಇಲ್ಲಿ DS ಸಾಗರ್ ಅವ್ರ ಪ್ರತಿಭಟನೆ ತಿಮ್ಮಾಪುರ ಸರ್ಕಲ್ನಿಂದ ಸೂಪರ್ ಮಾರ್ಕೆಟ್ ಬರ್ತಂದ್ರೆ ಯೂನಿವರ್ಸಿಟಿ ಟೀಮ್ ಹೋಗೋ ತನಕ ಅವ್ರು ಸ್ಲೋ ಮಾಡ್ತಿದ್ವಿ. ಯೂನಿವರ್ಸಿಟಿ ವಿದ್ಯಾರ್ಥಿಗಳು ನಡ್ಕೋತ ಹೋಗ್ತಿದ್ವಿ ಇಲ್ಲಿಂದ. ನಡ್ಕೋತ ನನಗೆ ಸ್ಲೋಗನ್ ಹಾಕೋ ಚಟ ಜಾಸ್ತಿ. ನನಗೆ ಒಬ್ಬನ ಕುಳ್ಳಿದ್ದ ನಡು ಬಿಡ್ತಿದ್ರು ಸ್ಲೋಗನ್ ಹಾಕ್ಲಿಕ್ಕೆ. ನನಗೆ ಸಾಗರ್ ಅವರ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಅವಾಗ. ಇದು 40 ವರ್ಷ ನಡುವಿನ ಘಟನೆ ಇದು. ಆದರೆ ಇವತ್ತಿನ ಮಕ್ಕಳಿಗೆ ಯಾರು DS ಚಳವಳಿ ಎಟ್ಟು ತಳ್ಳಿದ್ರೂ ಹೋಗೋದಿಲ್ಲ ಅವ್ರು ಯಾರು. ಇವತ್ತಿನ ಮಕ್ಕಳು ಯಾರು DSS ಸಂಪರ್ಕ ಇಟ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ಆ ಕಾರಣಕ್ಕೆ ಅಂಥದ್ದೊಂದು ದೊಡ್ಡ ಮೂವ್ಮೆಂಟ್ ಇವತ್ತಾಗಿದೆ. ದೇಶದಲ್ಲಿ ಏನಾಗಿದೆ ಇವತ್ತಂದ್ರೆ, ಪ್ರಭುತ್ವ ಮಠಾಡಳಿತದ ಕೈಯಲ್ಲಿ ಸಿಕ್ಕಾಗ್ಬಿಟ್ಟಿದೆ. ಇಡೀ ದೇಶದ ರಾಜ್ಯದ ಪ್ರಭುತ್ವ ಅನ್ನೋದು ಮಠಾಡಳಿತ ನೆಲೆಯೊಳಗೆ ಹೋಗ್ತಾ ಇದೆ. ಇನ್ನು ನಮ್ಮಂಥವ್ರ ಬಳಿ ಸೈದ್ಧಾಂತಿಕತೆ ಇಲ್ಲ. ನಾನು ಬೇರೆಯವ್ರಿಗೆ ಅನ್ನೋದಲ್ಲ, ನಾವೇನು ಅನ್ಕೊಳ್ಳೋದು, ನಮ್ಮಲ್ಲಿ ಸೈದ್ಧಾಂತಿಕತೆ ಇಲ್ಲ. ಸಾಗರ್ ಅಂತ ದೊಡ್ಡ ಮೂವ್ಮೆಂಟ್ ಇದೆಯಲ್ಲ, ಸಾಗರ್ ಅಂತ ಶಕ್ತಿ, ಸಾಗರ್ ಅವರು ಇವತ್ತು ನಾವು ಸಮೀಪದಿಂದ ನೋಡ್ತೀವಿ, ನಮ್ಗೆ ಸಂತೋಷ ಇದೆ. ಅದೇ ಶ್ಯಾಮ್ ಸುಂದರಂ ನೋಡೋಕ್ಕಾಗಿಲ್ಲ, ಅದನ್ನು ಸಾಗರ್ ಅವ್ರು ನೋಡಿದ್ದಾರೆ. ಸಾಗರ್ ಅವರು ಪಟ್ಟ ಪಾಡಿದೆಯಲ್ಲ, ಅದು ನಾವು ಕಣ್ಣಾರೆ ಕಂಡಿದ್ದೀವಿ. ಬಿಜಾಪುರದಲ್ಲಿ 81ರಲ್ಲಿ ನಾನು PUC ಫಸ್ಟ್ ಇಯರ್ ವಿದ್ಯಾರ್ಥಿ ಆಗಿದ್ದಾಗ ಸಾಗರ್ಜಿ, ಬೇಗ ಅಂಡ್ ನಮ್ಮ ಗೋಖಲೆ ಇವರೆಲ್ಲ ಬಿಜಾಪುರ DSS ಓಪನ್ ಮಾಡಕ್ಕೆ ಬಂದಿದ್ರು. ಬಿಜಾಪುರ DSS ಓಪನ್ ಮೊದಲನೇ ಲೈನಲ್ಲಿ ಪುಸ್ತಕ ಹಿಡ್ಕೊಂಡು ನಾನು ಕೂತಿದ್ದೆ, PUC ಫಸ್ಟ್ ಇಯರ್ ಹುಡುಗನ. ಅಲ್ಲಿಂದ 81ರ DSS ಸಂಪರ್ಕದಲ್ಲಿ ಇದ್ದವ ನಾನು. ಮುಂದೆ ಇಲ್ಲಿ MA ಮುಗಿಸ್ಕೊಂಡು ಹೋದ್ಮೇಲೆ ಬಿಜಾಪುರನಲ್ಲಿ 88ರಲ್ಲಿ DSS ಅನ್ನ ದಲಿತ ಸಂಘರ್ಷ ಸಮಿತಿಯನ್ನು ಪ್ರಾರಂಭ ಮಾಡಿದೆ ಅಭಿಷೇಕ್ ಚಕ್ರವರ್ತಿ ನಾನು. ಮುಂದೆ ಸಾಗರ್ ಅವರು ಬಿಜಾಪುರದಲ್ಲಿ ಬಂದು ಉತ್ತರ ಕನ್ನಡ ದೊಡ್ಡ ಸಮಾವೇಶಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್, ಕನಕ, ಅಂಬೇಡ್ಕರ್ ದೊಡ್ಡ ಸಮಾವೇಶ ಮಾಡಿದ್ರು. ಇವತ್ತು ನಮಗೆ ಏನಾದ್ರು ಪ್ರಜ್ಞೆ ಬಂದಿದ್ರೆ ಅದು DSSನಿಂದ, ಅದು ಅಂಬೇಡ್ಕರ್ ಅವರಿಂದ. DG ಸಾಗರ್ ಇರದೇ ಹೋಗಿ ಅವ್ರು ಬಹಳ ಚಂದ ಹೇಳಿದ್ರು ಅವರು, ಇವತ್ತು ನಾವು ಪ್ರಜ್ಞೆ ಮೂಡಿಸಿದೀವಿ, ಅಷ್ಟೇ ನಮ್ಮ ಸಾರ್ಥಕತೆ ಅನ್ನೋದು. ಅವ್ರೇನು ಜನರದೇನು ಬಯಸಿಲ್ಲ, ಸಮಾಜದಲ್ಲಿ ಪ್ರಜ್ಞೆ ಮೂಡಿಸಿದ್ದಾರೆ. ಅಂಥದ್ದೊಂದು ವ್ಯಕ್ತಿ, ಅಂಥದೊಂದು ಶಕ್ತಿ ನಮ್ಮ ಜೊತೆಗಿದೆ. ಇತ್ತೀಚೆಗೆ ಅವ್ರನ್ನ ಯೂನಿವರ್ಸಿಟಿ ಕರೆದಾಗ ಅದು ಅನ್ಬಾರ್ದು ಮಾತು. ಅವ್ರು ಬರ್ತಾರಂದ್ರೆ ನಾವೆಲ್ಲ ಎದ್ದು ನಿಲ್ತೀವಿ. ಕೆಲವು ವಿದ್ಯಾರ್ಥಿಗಳು ಬರ್ತಾರಂದ್ರೆ ಬರಲಿಲ್ಲ, ಆದರೆ ಮುಂದೆ ಪಶ್ಚಾತ್ತಾಪ ಪಡ್ತೀವಿ ನಾವು. ಖರ್ಗೆ ಅಂತವ್ರು, ಶ್ಯಾಮ್ ಸುಂದರ್ ಅಂತವ್ರು, ಸಾಗರ್ ಅಂತವ್ರು ನಮ್ಮ ಮುಂದೆ ಸಿಗೋದಿಲ್ಲ, ಕಾರಣಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಬಹಳ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ಯಾಕೆ ಹೊಳ್ಳಿ ಬಸವಣ್ಣ ನಾವು ನೋಡಿಲ್ಲ, ಹೊಳ್ಳಿ ಅಂಬೇಡ್ಕರ್ ನಾವು ನೋಡಿಲ್ಲ. ಹಾಗೆ ಇಂಥ ಮೂವ್ಮೆಂಟ್ಗಳನ್ನು ಆದರ್ಶವಾಗಿ ಇಟ್ಕೋಬೇಕಾದ ಅನಿವಾರ್ಯತೆ ನಮ್ಮಲ್ಲಿದೆ. ಆದರ್ಶವಾಗಿ ಪೂಜೆ ಮಾಡೋದಲ್ಲ, ನಾವು ಸ್ವಲ್ಪ ಇಲ್ಲ ಸ್ವಲ್ಪ ಆ ನಿಟ್ಟಿನಲ್ಲಿ ಬರೆಯೋ ಶಕ್ತಿ ಇದ್ರೆ ಬರೀಬೇಕು, ಓದಬೇಕು ಅಂತಕ್ಕಂತಹ ಈ ಮಠಾಡಳಿತದ ಇದಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಅರುಣ್ ಚಲೋ ನೆನಪು ಮಾಡ್ದ. ಬಸವ ಕಲ್ಯಾಣದಲ್ಲಿ ಇವತ್ತು ಬಸವಣ್ಣನ ಇಲ್ಲ. ಆ ಹಿನ್ನೆಲೆಯಲ್ಲಿ DG ಸಾಗರ್ ನೋಡಿ, ಇಡೀ ಕರ್ನಾಟಕ ಇನ್ನೊಂದು ಪ್ರಕಾರ, ಕಿತ್ತೂರು ಕರ್ನಾಟಕದಲ್ಲಿ ದೇವರಾಯ ಇಂಗ್ಳೆ ಇಡೀ ಕರ್ನಾಟಕಕ್ಕೆ ದೊಡ್ಡ ಮೂವ್ಮೆಂಟ್, ಅಂಬೇಡ್ಕರ್ ಅವ್ರ ಮೂವ್ಮೆಂಟ್ ತಂದಂಥವ್ರು ಒಂದು ಶ್ಯಾಮ್ ಸುಂದರ್, ಒಂದು ದೇವರಾಯ ಇಂಗ್ಳೆ, ಇಡೀ ಕರ್ನಾಟಕಕ್ಕೆ ತಂದವರು ಅವರೇನೆ. ಆದ್ರೆ ಇವತ್ತು ನಾವು ಪೂಜಿಸ್ತಾ ಇರೋದು ಹಳೆ ಮೈಸೂರಿನವ್ರು. ಹಾಗಂತ ಅವ್ರು ನಾವು ಟೀಕೆ ಮಾಡೋದಿಲ್ಲ, ಅವ್ರ ಸೇವೆಯನ್ನ, ಅವ್ರ ಚಳವಳಿಯನ್ನು ಗೌರವಿಸೋಣ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ದುರಾದೃಷ್ಟ ನಮ್ಗೆ ಎಷ್ಟು ದುಡಿದ್ರು ಕೂಡ ನಮಗೆ ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಎರಡನೇ ದರ್ಜೆ ಪ್ರಜೆಗಳ ಹತ್ರನೇ ಉಳಿದಿದ್ದೀವಿ ನಾವು. ಸೊ ಆ ಹಿನ್ನೆಲೆಯಲ್ಲಿ ಯುವ ಪೀಳಿಗೆ ಇವತ್ತು ನಂದಪ್ಪ ಆಗಿರ್ಬೋದು, ಕಟ್ಟಿಯವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಹೊಸ ತಲೆಮಾರಿ ಏನು ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ನೀವು ಗಟ್ಟಿಯಾಗಿ ಬರೀರಿ, ಗಟ್ಟಿಯಾಗಿ ಮಾತಾಡ್ರಿ. ಇವತ್ತು ತಳಮಟ್ಟದ ಸಾಮಾನ್ಯ DSS ಸದಸ್ಯ ಅವನ ಬದುಕು ಏನಾಗಿದೆ ಅನ್ನೋ ನಾವೆಲ್ಲ ನೋಡಬೇಕಾದ ಅನಿವಾರ್ಯತೆ. ಅವರು ತಮ್ಮ ಸಂಸಾರದ ಸುಖವನ್ನು ಮರೆತು, ಹೆಂಡರ ಮಕ್ಕಳ ಹಿತವನ್ನು ಬಿಟ್ಟು ಸಮಾಜಕ್ಕಾಗಿ ಧ್ವನಿಯಾಗಿ ಶಕ್ತಿಯಾಗಿ ನಿಂತಂಥವ್ರು. ಅವ್ರ ಬಗ್ಗೆ ನಾವು ಮಾತಾಡುವುದು ಇವತ್ತು ಅಸಹ್ಯ ಅನ್ನುವ ಮಟ್ಟಕ್ಕೆ ಕೆಲವು ಜನ ಇದ್ದೀವಿ ನಾವು. ಅವ್ರು DSSನವ್ರಿ, ಅವ್ರು ಸಂಘರ್ಷ ಸಮಿತಿ ಬರ್ತಾರ್ರಿ. ಸಂಘರ್ಷ ಸಮಿತಿಯವರು ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದ್ದಾರೆ, ವ್ಯವಸ್ಥೆ ಕೂಡ ಮನುಷ್ಯತ್ವವನ್ನು ತಂದು ಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗಿದೆ. ನಾವೆಲ್ಲರೂ ನಮ್ಗೆ ಗೊತ್ತಿಲ್ಲದೆ ಮಠಾಡಳಿತ ಸಂಸ್ಕೃತಿ ಒಳಗೆ ಪಾಲುದಾರರಾಗ್ತಾ ಇದ್ದೀವಿ. ಒಂದು ನಾಮ ಹಚ್ಕೊಳ್ಳೋಕೆ ತಯಾರಾಗಿದ್ದೀವಿ,
ಕೈಯಲ್ಲಿ ಕೆಂಪು ದಾರ ಹಳದಿ ದಾರ ಕಟ್ಕೊಳ್ಳೋಕೆ ತಯಾರಾಗಿದ್ದೀವಿ. ಯಾವುದು ನಮ್ಮನ್ನು ಬಲಿ ತಗೊಳ್ತದೋ ಆಪೋಷಣ ಮಾಡ್ಕೊಳ್ತದೋ ಅದರ ಜೊತೆಗೆ ನಾವು ಹೋಗ್ತಾ ಇದೀವಿ ಅಲ್ಲಿ. ಇವತ್ತು ಒಂದ್ ಕಡೆ ಬಸವಣ್ಣನ ಧರ್ಮದ ಹೆಸರ ಮೇಲೆ ಹಿಂದುತ್ವದ ಆಪೋಷಣೆ ಮಾಡ್ಕೊಳ್ಳೋ ಹೊಂಟ್ರೆ ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಸಂವಿಧಾನ ಬರದಿಲ್ಲ ಅಂತ ಒಂದು ವ್ಯವಸ್ಥೆ ಆಪೋಷಣೆ ಮಾಡ್ಕೊಳ್ತಾ ಇದೆ. ಸೊ ಅದಕ್ಕೆ ಯಾರು ಫಲಾನುಭವಿಗಳಿದ್ದೀವಿ, ಫಲಾನುಭವಿ ಅಂದ್ರೆ ಕೇವಲ ದಲಿತರಲ್ಲ, ಇಲ್ಲಿರೋರು ಎಲ್ಲರೂ ಭಾರತ ದೇಶದ ಎಲ್ಲರೂ ಅಂಬೇಡ್ಕರ್ ಸಂವಿಧಾನ ಫಲಾನುಭವಿಗಳು, ಎಲ್ಲರೂ ಬಸವಣ್ಣನ ಫಲಾನುಭವಿಗಳು ನಾವಿದ್ದೀವಿ, ಬುದ್ಧನ ಫಲಾನುಭವಿಗಳು ನಾವಿದ್ದೀವಿ. ಆದರೆ ದುರಾದೃಷ್ಟವಶಾತ್ ಅವ್ರನ್ನ ಜಾತಿ ನೆಲೆಯಲ್ಲಿ ದೂರಿಡ್ತಾ ಇದ್ದೀವಿ, ಅವ್ರನ್ನ ಮತ್ತೆ ಅಸ್ಪೃಶ್ಯನಾಗಿ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇನ್ನು ಮುಂದಾದ್ರೂ ಹೊಸ ಪೀಳಿಗೆ, ಹೊಸ ರೈಟರ್ಸ್, ನಮಗೊಂದಿಷ್ಟು ಅವಕಾಶ ಸಿಕ್ತು, ನಮಗೆ ತಿಳಿಯೋದು ಕೆಲಸ ಮಾಡಿದ್ವಿ. ಆದರೆ ಇನ್ನು ಮುಂದೆ ಬರೋ ಪೀಳಿಗೆ ಜವಾಬ್ದಾರಿ ಬಹಳ ದೊಡ್ಡದಿದೆ. ಆ ನಿಟ್ಟಿನಲ್ಲಿ ಕಟ್ಟಿ, ಮೇಲ್ಕೇರಿ, ಸಂತೋಷ್, ನಮ್ಮ ನಂದಪ್ಪ ಈ ಪರಂಪರೆ ಬೆಳಿಬೇಕು ಅನ್ನೋದನ್ನ ನಮ್ಮಲ್ಲಿ ಏನಾಗಿದೆ ಬಹಳ ಮುಖ್ಯವಾಗಿ ವಿಕ್ರಮ್ಜಿ, ರಾತ್ರೋರಾತ್ರಿ ಕೃಷ್ಣದೇವರಾಯ ಆಗಬೇಕು, ಬಂಗಾರ ಕಿರೀಟ ಹಾಕಿಕೊಂಡಿರ್ಬೇಕು ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ. ಇಡೀ ಸಮಾಜದಲ್ಲಿ ಹಂಗಾಗಿದೆ. ಅದು ಬರಬಾರ್ದು, ಶ್ರಮ ಆಗಬೇಕು. ನೀವು ಒಂದೇ ಕ್ಷೇತ್ರ ಆಯ್ಕೆ ಮಾಡ್ಕೊಡ್ರಿ. ಬಾಬಾ ಸಾಹೇಬರ ಆಯ್ಕೆ ಮಾಡ್ಕೊಂಡ್ರೆ ಹೆದರ್ಬೇಕಾಗಿಲ್ಲ, ಬುದ್ಧನ ಆಯ್ಕೆ ಮಾಡ್ಕೊಂಡು ಹೆದರ್ಬೇಕಾಗಿಲ್ಲ, ಬಸವಣ್ಣ ಆಯ್ಕೆ ಮಾಡ್ಕೊಂಡು ಮಾತ್ರ ಹೆದರ್ಬೇಕಾಗಿಲ್ಲ. ಆದ್ರೆ ಅದನ್ನು ಹಠ ಹಿಡಿದು ಸಾಧನೆ ಮಾಡಬೇಕು ಅಂತಕ್ಕಂಥ, ಅದು ಹಠ ಹಿಡಿದು ಸಾಧನೆ ಮಾಡದೇನೆ ವಾಯಾ ಮೀಡಿಯಾ ನಾವು ಹೋಗ್ತಾ ಇದ್ದೀವಿ. ವಾಯಾ ಮೀಡಿಯಾ ಏನು ಲಾಭ ತರೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಎದುರಿಗೆ ದೊಡ್ಡ ಸಾಗರ್ ಅವರು ಒಂದು 40 ವರ್ಷದ ಜರ್ನಿ ಇದೆ. ಅವರು ಸಾಗರ್ ಅವರು ನಾನು 40 ವರ್ಷ ಸಾಮಾನ್ಯ ಅಲ್ಲ, ನಾನು 86ಕ್ಕೆ ಇಲ್ಲಿ ಬಂದಿದ್ದೀನಿ, 83ಕ್ಕೆ ಅವ್ರನ್ನ ನೋಡಿದ್ದೀನಿ. ನಾನು 47 ವರ್ಷ ಆಯ್ತು ಅವ್ರು ನೋಡ್ತಾ ಇದ್ದು, ಅವ್ರ ಚಳವಳಿ ನೋಡಿದ್ದೀನಿ, ಅವ್ರನ್ನ ಗೌರವಿಸ್ತೀನಿ, ಇವತ್ತಿಗೂ ಈಗನೂ ಗೌರವಿಸ್ತೀನಿ. ಅವ್ರನ್ನ ಪಗಳಿಂದ ಏನೋ ಅವ್ರನ್ನ ತೊಳ್ಬೇಕಾಗಿಲ್ಲ. ಆದ್ರೆ ಆ ಶ್ರಮ ಇದೆ, ಆ ಜೀವ ಇದೆಯಲ್ಲ, ಆ ಜೀವ ಅಂಬೇಡ್ಕರ್ ಚಿಂತನೆಯನ್ನ ಹಳ್ಳಿಗೆ ಮುಟ್ಟಿಸಿದ ಕೆಲಸ. ಅವ್ರ ಜೊತೆಗೆ ಸುಳ್ಳದವರು ಇದ್ದಾರೆ, ಶಳ್ಳಿಗೆ ಇದ್ದಾರೆ, ಅನೇಕ ಜನ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅವ್ರ ಟೀಮ್ ಇದೆ ಅವ್ರದ್ದು. ಆ ಟೀಮ್ ಸಮಾಜಕ್ಕಾಗಿ ಕೆಲಸ ಮಾಡಿದೆ. ಅಂಥವ್ರ ಮಾತುಗಳನ್ನು ಕೇಳುವ, ಅಂಥವ್ರನ್ನು ಗೌರವಿಸುವ, ಅಂಥವ್ರ ಬದುಕನ್ನ ಬರೆದು ಸಮಾಜಕ್ಕೆ ತಲುಪಿಸುವ ಕೆಲಸ ನಾವು ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಬಹಳ ಮುಖ್ಯ ವಿಚಾರ ನೋಡಿ. ಇವತ್ತು ದಲಿತ ಸಂಘರ್ಷ ಸಮಿತಿ ಸಾರ್ಥಕತೆ ಏನು ಬಹಳ ಮಂದಿ ಕೇಳ್ತಾರೆ. ಏನ್ ಸಾರ್ಥಕತೆ ಅಂದ್ರೆ, ಯೂನಿವರ್ಸಿಟಿ ಅಗ್ರಹಾರವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಕಟ್ಟಿ ಮೇಲೆ ಸಿದ್ಧಲಿಂಗ ಅವರ ಹಾಡೋದೇ ಅದು ದಲಿತ ಸಂಘರ್ಷ ಸಮಿತಿ ಸಾರ್ಥಕತೆ ಅನ್ನೋದನ್ನು ಬಹಳ ಮುಖ್ಯ ಅರ್ಥ ಮಾಡ್ಕೊಳ್ಬೇಕು ನಾವು. ಇವತ್ತು ವಿಶ್ವವಿದ್ಯಾಲಯ ಸಿದ್ಧಲಿಂಗನ ಹಾಡನ್ನು ಓದಿಸ್ತದೆ, ಪಠ್ಯ ಮಾಡುತ್ತದೆ, ಶ್ಯಾಮ್ ಸುಂದರನ ಪಠ್ಯ ಮಾಡುತ್ತದೆ, ಮಹಾದೇವನ ಪಠ್ಯ ಮಾಡುತ್ತದೆ, ಸಾಗರ್ ಅವ್ರ ಬದುಕು ಪಠ್ಯ ಆಗ್ತದೆ. ಅದು ದಲಿತ ಸಂಘರ್ಷ ಸಮಿತಿಯ ಸಾರ್ಥಕತೆ ಅನ್ನೋದು. ಒಂದು ವೇಳೆ ದಲಿತ ಸಂಘರ್ಷ ಇರಲಿಲ್ಲ ಅಂದ್ರೆ ನಾನು ಇಲ್ಲಿ ಬಂದು ನಿಲ್ಲಕ್ಕಾಗ್ತಿರ್ಲಿಲ್ಲ, ನಮ್ಮ ಈ ಹೊಸ ಕೊಂಡಿ ನಂದಪುರ ಬಂದು ನಿಲ್ಲಕ್ಕಾಗ್ತಿರ್ಲಿಲ್ಲ ಅಂತಕ್ಕಂಥ. ಆದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಈ ವಿಚಾರ ಕೇವಲ ಸಾಗರ್ ಹೇಳೋದು ಬಹಳ ಚಂದ, ಬಡತನ ಮತ್ತು ಅಸ್ಪೃಶ್ಯತೆ ಇವೆರಡು ಏನೆಲ್ಲ ಸಾಧನೆ ಮಾಡಬಹುದು ಇವನ್ ತೆಗಿಲಿಕ್ಕೆ ಹೊಂಟ್ರೆ, ಆ ಬಡತನ ಮತ್ತು ಅಸ್ಪೃಶ್ಯತೆಯನ್ನ ನಾವೆಲ್ಲರೂ ಮುಚ್ಚಿಟ್ಟುಕೊಂಡಿವಿ ಅಂದ್ರೆ ನಾವೇನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಅಧ್ಯಯನ, ಅದೇ ಬಾಬಾ ಸಾಹೇಬ್ ಹೇಳ್ತಾರಲ್ಲ, ಇಷ್ಟು ಹೋದ್ರೆ ಜಗತ್ತು ನಿಮ್ಮನ್ನು ನೋಡಿ ಹೆದರುವಂಗೆ ಹೋದ್ರಿ ಅಂತ ಹೇಳ್ತಾರೆ. ಇವತ್ತು ಬಾಬಾ ಸಾಹೇಬ್ರು ನಾವು ಯಾಕೆ ನೆನೀತೀವಿ ಅಂದ್ರೆ, ಬಾಬಾ ಸಾಹೇಬ್ರು ಬರಿದೇ ಹೋಗಿದ್ರೆ ನಾವೇನು ಮಾಡ್ತಿರ್ಲಿಲ್ಲ. ಬಸವಣ್ಣನ ಬಸವಾದಿ ಶರಣರ ವಚನಗಳು ಸೃಷ್ಟಿ ಮಾಡದೆ ಹೋಗಿದ್ರೆ ಅದುವರೆಗೂ ನಾವು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ನಂದಕುಮಾರ್ ತುಂಬಾ ಹೋರಾಟದ ನೆಲೆಯಿಂದ ಬಂದ ಹುಡುಗ. ಡಿಪಾರ್ಟ್ಮೆಂಟಲ್ಲಿ ಬಹುತೇಕ ಅವನು ಕಿರಣ್ ಇಬ್ಬರು ಕಿರಿಯರು, ನನ್ನ ಅವಧಿಯಲ್ಲಿ ಅಧ್ಯಾಪಕರಾಗಿದ್ದು, ಬಹಳ ಕಿರಿಯ ವಯಸ್ಸಿನ ಇಬ್ಬರು ಹುಡುಗರು. ನಂದಕುಮಾರ್ ಕಡು ಬಡತನದಿಂದ ಬಂದ, ಅವನ ಮನೆಯೂ ನೋಡಿದ್ದೀನಿ, ಅವ್ರ ಮನೆಗೂ ಹೋಗಿ ಬಂದಿದ್ದೀನಿ. ವಿಕ್ರಮ ಅಪ್ಪಗೆರೆ ಅವರೆಲ್ಲ ಅವ್ರ ಗುರುಗಳು ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಬಂದಿದ್ದಾರೆ. ನಮ್ಮಲ್ಲಿ ಒಂದು ಮಾತಿದೆ, ಕೇಂದ್ರೀಯ ವಿಶ್ವವಿದ್ಯಾಲಯ ಬಹಳ ಬುದ್ಧಿವಂತರು, ಕಲಬುರಗಿ ವಿಶ್ವವಿದ್ಯಾಲಯ ಬಹಳ ದೊಡ್ಡರು ಅನ್ನಂಗಿದೆ. ನೀನು ಅದನ್ನೇ ಹೇಳಿದೆ, ಆ ಮಾತು ಬೇರೆ. ಇಲ್ಲಿ ಯಾರು ದೊಡ್ಡರಲ್ಲ, ಯಾರು ಬುದ್ಧಿವಂತರಲ್ಲ, ಎಲ್ಲರೂ ಬುದ್ಧಿವಂತರೇ ಇಲ್ಲಿರೋದು. ಇರಲಿ, ಆ ಮಾತು ಬೇರೆ. ಈ ವಿಶ್ವವಿದ್ಯಾಲಯ ಅನೇಕ ಕಾಂಟ್ರಿಬ್ಯೂಷನ್ ಮಾಡಿದೆ ಚನ್ನಣ ಮಾಲೀಕರಿಂದ. ನಾ ಹೇಳ್ತಾ ಇದ್ದಾರೆ ಇದ್ದಾಗ, ಸಿದ್ಧಲಿಂಗ ಚನ್ನಣ ಬಿಟ್ಟರೆ ಹೋರಾಟದ ಹಾಡನ್ನು ಕಟ್ಟಿಕೊಟ್ಟವರು ಮತ್ತೆ ಯಾರೂ ಬರಲಿಲ್ಲ. ಈ ಭಾಗದಲ್ಲಿ ಚೆನ್ನಣ್ಣ, ಆ ಭಾಗದಲ್ಲಿ ಸಿದ್ಧಲಿಂಗ ಅಂತ ಹೇಳಿದೆ. ಅವರ ಹಾಡು ಕೇಳುವಾಗ ನಮಗೆ ರೋಮಾಂಚನ ಆಗ್ತದೆ. ಈಗೂ ಕೂಡ ಇವತ್ತೆರಡು ಹಾಡು ಕೇಳಿದಾಗ ಒಂಥರ ತನ್ಮಯತೆ ಇತ್ತು ನಮ್ಮದು, ಒಂಥರ ಏನೋ ಬಂದಂಗೆ ಆಗ್ತದೆ ನಮ್ಮ ಮೈಯಲ್ಲಿ. ಆದರೆ ಇವತ್ತಿನ ಮಕ್ಕಳಿಗೆ ನಿಮಗೆ DSS ಗೊತ್ತಿಲ್ಲ, ದಲಿತ ಸಂಘರ್ಷ ಸಮಿತಿ ಹಿಂಗಿತ್ತು ಹಿಂಗಿದೆ ಅನ್ನೋದು ಕಥೆ ಹೇಳುವ ಲೇಖನದಲ್ಲೂ ಓದಬೇಕಾಗತ್ತೆ. ಮಕ್ಕಳೇ ಅರ್ಥ ಮಾಡ್ಕೊಡ್ರಿ. ಪೊಲಿಟಿಕ್ಸ್ ಸೈನ್ಸ್ ವಿದ್ಯಾರ್ಥಿಗಳಿರಲಿ, ಕನ್ನಡದವರಿರಲಿ, ಇಂಗ್ಲೀಷ್ ಅವರಿರಲಿ, ಹಿಂದಿಯವರಿರಲಿ, ಎದ್ದೆದ್ದು ಹೋಗ್ತಿರ್ತೀರಿ. ಇನ್ನೊಂದ್ಸಲ ಈ ಕಾರ್ಯಕ್ರಮ ಅರೇಂಜ್ ಮಾಡಿ ಸಾಗರ್ ಅವ್ರು ಮಾತಾಡಬೇಕು ಅಂದ್ರೆ ಸಾಧ್ಯ ಆಗೋದು ಎಷ್ಟೋ ಸಾರಿ. ನೀವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲ ವಿಷಯದ ವಿದ್ಯಾರ್ಥಿ, ಎಲ್ಲ ಶಿಸ್ತಿನ ವಿದ್ಯಾರ್ಥಿಗಳು ಇಂತಿಂಥ ಹೋರಾಟಗಾರನ ನೋಡಬೇಕು, ಮಾತಾಡಬೇಕು, ರಿವಿಸಿಟ್ ಮಾಡಬೇಕು ಅವರನ್ನು. ಅಲ್ಲಿನ ಬದುಕು ಏನು ಅನ್ನೋದು ಗೊತ್ತಾಗುತ್ತೆ. ನಿಮ್ಗೆ ಹೋರಾಟದ ಪ್ರಜ್ಞೆ ಇಲ್ಲ ಅಂದ್ರೆ ಎಲ್ಲವೂ ಏನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕಣ್ಣ ಅಂತ ಹೋರಾಟಗಾರರ ಬದುಕದೀವಿ ಅನ್ನೋದೇ ದೊಡ್ಡ ಸಾರ್ಥಕತೆ ನಮ್ದು ವಿಕ್ರಮ್. ಈ ಹೋರಾಟದ ಅವಧಿಯಲ್ಲಿ ಹುಟ್ಟಿ ಬಾರದಿಲ್ಲ ಅನ್ನೋದೊಂದೇ ಸಾರ್ಥಕತೆ ನಮ್ದು. ಸೊ ಅಂತ DG ಸಾಗರ್ ಅವ್ರು ನೋಡಿದೀವಿ, ಶಳ್ಳಿಗೆ ಅವ್ರು ನೋಡಿದೀವಿ, ಅನ್ನೋ ಆ ಭಾಗದಲ್ಲಿ ತ್ಯಾಗಿ ಅವ್ರು ನೋಡಿದ್ದೀವಿ, ದೇವನೂರು ನೋಡಿದ್ದೀವಿ, ಸಿದ್ಲಿಂಗವ್ರು ನೋಡಿದ್ದೀವಿ. ಇವರೆಲ್ಲ ಒಂದು ಮಾನವೀಯ ನೆಲೆಯನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹುಟ್ಟು ಬಂದಿರತಕ್ಕಂಥ ವ್ಯಕ್ತಿಗಳು. ಎದುರಿಗಿಟ್ಕೊಂಡು ಹೊಗಳೋದಲ್ಲ, ಅವ್ರ ಶ್ರಮ ನಮಗೆ ಗೊತ್ತಿದೆ, ಅವ್ರ ಹೋರಾಟ ನಮಗೆ ಗೊತ್ತಿದೆ. ಇದೇ ವಿಶ್ವವಿದ್ಯಾಲಯ 92ರಲ್ಲಿ ಹೋರಾಟ ಮಾಡುವಾಗ 8 ಜನ ವಿದ್ಯಾರ್ಥಿಗಳು ಜೈಲಿನಲ್ಲಿದ್ದರು. ಅವ್ರ ಬೇಲ್ ತರಲಿಕ್ಕೆ ನಾನು ಹೋದಾಗ
ಬೆಂಗಳೂರಿನ ಯಾವುದೋ ಒಂದು ಸಣ್ಣ ರೂಮ್ನಲ್ಲಿ ದೇವೇಂದ್ರ ಹೆಗ್ಡೆ ತೀರ್ಕೊಂಡಿದ್ದಾರೆ. ದೇವೇಂದ್ರ ಹೆಗ್ಡೆ ಆ ರೂಮಲ್ಲಿದ್ದರು. ಆ ಬೇಲಿನ ಪ್ರತಿ ತರಲಿಕ್ಕೆ ನಾನು ಕೋರ್ಟಿಗೆ ಹೋಗಿದ್ದೆ. ರಾತ್ರಿ ಎಲ್ಲಿ ಮಲ್ಕೊಂಡಿವಿ ನಾನು ಹೆಗ್ಡೆ ಅಂತಂದ್ರೆ, ರಾತ್ರಿ ಚಳಿಯಾಗಿ ಏನೋ ಹೊಚ್ಕೊಂಡು ಬೆಳಗ್ಗೆ ಎದ್ದು ನೋಡ್ತೀವಿ, ಅದು ಬ್ಯಾನರ್, ಅದು ಈ ಪೋಸ್ಟ್ ಬ್ಯಾನರ್ ಬರೀತಾರಲ್ಲ, ಬಟ್ಟಿ ಇತ್ತು, ಅದು ಮೈಯಲ್ಲಿ ಬಣ್ಣ ಆಗಿ ಹೋಗಿತ್ತು. ಅದೇ ಬಣ್ಣ ತೊಳ್ಕೊಂಡು ನಾನು ಕೋರ್ಟಿಗೆ ಹೋದಾಗ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವಾಗ ಕೋರ್ಟ್ನಲ್ಲಿ, ಸುಪ್ರೀಂ ಹೈಕೋರ್ಟ್ನಲ್ಲಿ ಇದ್ರು. ಆ ಆರ್ಡರ್ನ ತೊಗೊಂಡು ಬರೋ ತನಕ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಾಗರ್ ಅವ್ರು ಎಲ್ಲರೂ ಕಾಯ್ತಾ ಇದ್ರು ಸ್ಟೇಷನಲ್ಲಿ. ನಾ ಆರ್ಡರ್ ತೊಗೊಂಡ್ಮೇಲೆ ಆ ಹುಡುಗರು ಬಿಡುಗಡೆ ಆದಮೇಲೆ ಆ ಹುಡುಗರನ್ನ ಅಂಬೇಡ್ಕರ್ ಸರ್ಕಲ್ ತನ್ನ ಮೆರವಣಿಗೆಯಲ್ಲಿ ಬಂದಿವಿ. ಮುಂದೆ ಅದೇ ಹುಡುಗರನ್ನ ಕರೆದು ಬಸಲಿಂಗಪ್ಪ ದೊಡ್ಡ ಸನ್ಮಾನ ಮಾಡಿದ್ರು ಬೆಂಗಳೂರಿನಲ್ಲಿ. ಸೊ ಇದೆಲ್ಲ ಕತೆ, ಇದು ಹೇಳ್ತಾ ಹೋದ್ರೆ ಹೋರಾಟದ ಜೀವನ ಇದೆ. ಆದ್ರೆ ಹೇಳೋದು ಏನಂತಾರೆ ಇಲ್ಲಿ ಅವರು, ಪೋತೆ ಸರ್ ಕತೆ ಹೇಳ್ತಾ ಇದ್ದಾರೆ ಅಂತ ಅಲ್ಲ, ಇದು ಕಣ್ಣಾರೆ ನೋಡಿದ್ದು, ಅನುಭವಿಸಿದ್ದು ಚಳವಳಿ. ಇವೆಲ್ಲವನ್ನು ಓದಬೇಕು. ನೀವು ಓದಿ ಅರ್ಥ ಮಾಡ್ಕೊಂಡ್ರೆ ನಾಳೆ ಹೊಸ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಂತ ಹೇಳ್ತಾ ಡಿ.ಜಿ. ಸಾಗರ್ ಅವರು ಆಗಮಿಸಿ ನಮ್ಮ ನಂದಪ್ಪಗೆ ಪ್ರೋತ್ಸಾಹಿಸಿ ಕನ್ನಡ ಅಧ್ಯಯನ ಸಂಸ್ಥೆ ಕಾರ್ಯಕ್ರಮಕ್ಕೆ ನೀವು ಗೌರವ ತಂದು ಕೊಟ್ಟಿದ್ದೀರಿ. ಮತ್ತು ಇಂಥದ್ದೊಂದು ಪುಸ್ತಕ ನಂದಪ್ಪ ಬರಿತಾ ಇದ್ದಾನೆ. ಅವನ್ನೆಲ್ಲ ಮಿತಿಗಳನ್ನು ಅರುಣ್ ಹೇಳಿದ್ದಾರೆ. ಆ ಮಿತಿಗಳ ಜೊತೆಗೆ ಮತ್ತೆ ಅನೇಕ ಸಲ ಚರ್ಚೆ ಮಾಡ್ತಾ ಇರ್ತಾನೆ. ಅನೇಕ ಸ್ಕಿಲ್ಡ್ ಬರಹಗಾರರು ಇದ್ದೀರಿ ಇಲ್ಲಿ, ನೀವೆಲ್ಲರೂ ಬರೀರಿ, ಮುಂದೆ ಬರ್ರಿ. ಮುಂದಿನ ದಿನಮಾನಗಳು ನಿಮ್ಮದೇ ಇದ್ದಾವೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಆಲೋಚನೆ ಮಾಡಬೇಕು. ಇಲ್ಲೇ ಪ್ರಕಾಶಕರು ಇಕ್ಕಳಿಕೆಯವರಿದ್ದಾರೆ, ಅಂಥವ್ರು ಸಹಾಯ ತಗೊಳ್ರಿ. ಅವ್ರ ಬಳಿ ಪುಸ್ತಕ ಪ್ರಿಂಟ್ ಮಾಡಿಕೊಡ್ರಿ. ವಿಶ್ವವಿದ್ಯಾಲಯ ಅವಕಾಶ ಕೊಡ್ರಿ, ವಿಶ್ವವಿದ್ಯಾಲಯ ಪ್ರಿಂಟ್ ಮಾಡಿಕೊಡ್ರಿ. ನಿಮ್ಮ ಅವಕಾಶಗಳನ್ನು ನೀವೇ ಸೃಷ್ಟಿ ಮಾಡಿಕೊಡ್ರಿ. ಯಾರೋ ಅವಕಾಶಗಳನ್ನ ರೆಡಿ ಮಾಡಿ ಯಾರೂ ಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಆಯಿತು. ದಲಿತ ಸಂಘರ್ಷ ಸಮಿತಿಯ ಸಾಕ್ಷಿ ಪ್ರಜ್ಞೆ ಡಿ. ಸಾಗರ್ ಅವರು ಬಂದು, ನಮ್ಮ ಸಿಂಡಿಕೇಟ್ ಮೆಂಬರ್ ಸುಳ್ಳದವ್ರು ಬಂದು ಸ್ವತಃ ಕೂತ್ಕೊಂಡು ನಮ್ಮ ಒಬ್ಬ ಅಧ್ಯಾಪಕ ಮಿತ್ರರೊಬ್ಬರು ಪುಸ್ತಕ ಬಿಡುಗಡೆ ಇಂಥ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ನೀವೆಲ್ಲರೂ ಆ ನಿಟ್ಟಿನಲ್ಲಿ ನಂದಪ್ಪಂದು ಒಂದೇ ಪುಸ್ತಕ ಬಿಡುಗಡೆ ಮಾಡ್ತಿದ್ದೆ ಅರ್ಥ ತಿಳ್ಕೊಬೇಡ್ರಿ. ಆಸ್ ಎ ಹೆಡ್ ಆಗಿ ನಾನೇ ಹೇಳ್ತೀನಿ, ನಿಮ್ಮದು ಯಾರೇ ಅಧ್ಯಾಪಕರು ವಿದ್ಯಾರ್ಥಿ ಪುಸ್ತಕ ಮಾಡಿದ್ರು ಕೂಡ ಇಲ್ಲಿ ಇದೇ ರೀತಿಯನ್ನು ಬಿಡುಗಡೆ ಮಾಡಿ ಯಶಸ್ವಿಗೊಳಿಸ್ತೀವಿ. ಆ ಉತ್ತೇಜನ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಬರೀರಿ, ಓದ್ರಿ, ಹೆಚ್ಚು ಸಮಯ ಅಲ್ಲಿ ಕಳೀರಿ, ವಿಷಯಗಳ ಕಡೆ ಕಳಿಬೇಡಿ ಅಂತ ಹೇಳ್ತಾ ವಿನಂತಿ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಬಸವ ಅಂಬೇಡ್ಕರ್ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯಬೇಕು ಎನ್ನುವ ಕುರಿತು ಮಾತನಾಡಿದ ಪ್ರೊಫೆಸರ್ ಎಸ್ ಟಿ ಪೋತೆ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾಲದ ಕಟ್ಟಳೆ ಮೀರಿ ಕೃತಿಯ ಲೇಖಕರಾದ ಡಾಕ್ಟರ್ ಪಿ ನಂದಕುಮಾರ್ ಅವರಿಗೆ ಶ್ರೀ ಅಮೃತರಾವ್ ಹಿರೇಮನಿ ಸರ್ ಅವರು ಸನ್ಮಾನಿಸಲಿದ್ದಾರೆ. ಡಾಕ್ಟರ್ ಡಿ.ಜಿ. ಸಾಗರ್ ಸರ್ ಅವರಿಂದ ನಂದಪ್ಪ ಅವರಿಗೆ ಅತಿಥಿ ಉಪನ್ಯಾಸಕರ ಪರವಾಗಿ ಎಲ್ಲ ಅತಿಥಿ ಉಪನ್ಯಾಸಕರು. ಇದೀಗ ಕನ್ನಡ ಅಧ್ಯಯನ ಸಂಸ್ಥೆಯ ಎಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿ ಡಾಕ್ಟರ್ ಪಿ ನಂದಪ್ಪ ಅವರಿಗೆ ಸನ್ಮಾನಿಸಿ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಕೌದಿ ಪ್ರಕಾಶನ ಹಾಗೂ ಕನ್ನಡ ಅಧ್ಯಯನ ಸಂಸ್ಥೆಯ ಸಹಯೋಗದಲ್ಲಿ ನಡೆದ ಕಾಲದ ಕಟ್ಟಳೆ ಮೀರಿ ಕೃತಿಯ ಬಿಡುಗಡೆ